ಹಾಯ್ ಎವ್ರಿವಾನ್, ಎಲ್ರಿಗೂ ನಮಸ್ಕಾರ. ಐ ಹೋಪ್ ಎಲ್ಲ ಪ್ರಿಪ್ರೇಷನ್ ಚೆನ್ನಾಗಿ ಮಾಡ್ತಿದ್ರ ಅಪ್ಕಮಿಂಗ್ ಡಿ ಆರ್ ಮತ್ತೆ KSRP ಎಕ್ಸಾಮ್ಸ್ಗೆ. ಹಾಗೆ VA ಕೂಡ ಇದೆ ನಿಮಗೆ. ಇದು PC ಕ್ವಶನ್ ಪೇಪರ್ ಅನ್ನ ಸಾಲ್ವ್ ಮಾಡ್ತಿದ್ವಿ ಇವತ್ತು. PC ಸಿವಿಲ್ HK ಪೇಪರ್ ಅಲ್ಲಿ ಬಂದಿರುವಂತಹ ಪೊಲಿಟಿ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡೋಣ. ಟೋಟಲ್ ಆಗಿ 15 ಕ್ವಶನ್ಸ್ ಬಂದಿದಾವೆ. ಓಕೆನಾ? ಟೋಟಲ್ ಆಗಿ ಪೊಲಿಟಿ ರಿಲೇಟೆಡ್ 15 ಕ್ವಶನ್ಸ್ ಗಳನ್ನ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗುತ್ತೆ. ಯಾವುದೇ ಟಾಪಿಕ್ ಬಂದ್ರು ಆ ಟಾಪಿಕ್ ಅನ್ನ ಕಂಪ್ಲೀಟ್ ಆಗಿ ಅನಾಲಿಸಿಸ್ ಮಾಡ್ತಾ ಮುಂದೆ ಅದ್ರ ಮೇಲೆ ನೆಕ್ಸ್ಟ್ ಯಾವುದೇ ಕ್ವಶನ್ ಬಂದ್ರು ಆ ಟಾಪಿಕ್ ಮೇಲೆ ನಿಮ್ಗೆ ಆನ್ಸರ್ ಮಾಡೋಕೆ ಎಲಿಜಿಬಲ್ ಆಗ್ಬೇಕು ನೀವು. ಆ ರೀತಿ ಕ್ಲಾಸಸ್ ಇರುತ್ತೆ. ಓಕೆನಾ? ಇದು ಕ್ವಶನ್ ಪೇಪರ್ ಎಷ್ಟಂದ್ರೆ 18ನೇ ಕ್ವಶನ್ ಪೇಪರ್ ನ ನಾವು ಇವಾಗ ಸಾಲ್ವ್ ಮಾಡ್ತಿರೋದು. ಪೊಲಿಟಿ ನಿಮಗೆ ಒಂದು MCQದು ಬ್ಯಾಚ್ ಅನ್ನ ಕೋರ್ಸ್ ಅನ್ನ ನಾವು ಸ್ಟಾರ್ಟ್ ಮಾಡಿದ್ವಿ ಆಪ್ ಅಲ್ಲಿ. ಆ ಆಪ್ ಅಲ್ಲಿ ನಾವು ಇವಾಗ ಆಲ್ರೆಡಿ 17 ಕ್ವಶನ್ ಪೇಪರ್ ಅನ್ನ ಸಾಲ್ವ್ ಮಾಡಿದ್ವಿ. ಇದು 18ನೇ ಕ್ವಶನ್ ಪೇಪರ್ ಆಗಿರುತ್ತೆ. PC ಸಿವಿಲ್ HK ಕ್ವಶನ್ ಪೇಪರ್. ಅದರಲ್ಲಿ ಬಂದಿರುವ ಪೊಲಿಟಿ ಕ್ವಶನ್ಸ್ ಅನ್ನ ಕಂಪ್ಲೀಟ್ ಆಗಿ ಅನಾಲಿಸಿಸ್ ಮಾಡೋಣ. ಓಕೆನಾ? ಈ ರೀತಿ ಇರುತ್ತೆ. ನಿಮ್ಗೆ ಏನಾದ್ರು ಆ ಬ್ಯಾಚ್ಗೆ ಸೇರ್ಬೇಕಂತ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಇದ್ರದ್ದು ಯಾವ್ದು ಲಿಂಕ್ ಕೊಟ್ಟಿರ್ತೀವಿ, ಹಿರೇಮಠ್ ಕ್ಲಾಸಸ್ ಅಂತ. ಅಥವಾ ನೀವು ಟೆಲಿಗ್ರಾಮ್ ಅಲ್ಲಿ ಜಾಯ್ನ್ ಆದ್ರೂ ಕೂಡ ಇದ್ರದ್ದು ಲಿಂಕ್ ಸಿಗುತ್ತೆ. ಅದ್ರ ಥ್ರೂ ನೀವು ಜಾಯ್ನ್ ಆಗಿ ನೋಡ್ಕೋಬಹುದು. ಆಗ ಎಷ್ಟು ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ವಿ ಅಂತ ಕೂಡ ನಿಮ್ಗೆ ಇಲ್ಲೊಂದು ಲೀಸ್ಟ್ ಕೊಟ್ಟಿದ್ವಿ. VA ಪೇಪರ್ ಆಗಿದೆ ಇದು 24 ಆಗ್ಬೇಕಿದು. ಆಮೇಲೆ BMTC 2 ಪೇಪರ್ HK ನಾನ್ HK ಆಗಿದೆ. KA 2026-25ರಲ್ಲಿ ಏನು ಕೊನೆಯ ತಿಂಗಳು ಮತ್ತು 2026 ಜನವರಿಯಲ್ಲಿ ಏನ್ ಎಕ್ಸಾಮ್ಸ್ ಅದು 4 ಎಕ್ಸಾಮ್ಸು 708 ಆ ಪೋಸ್ಟ್ ಅಲ್ಲಿ HK ನಾನ್ HK SDA HK ನಾನ್ HK FDA ಆಗಿದೆ. KPSC ಅಲ್ಲಿ RTO ಪೇಪರ್ ಆಗಿದಾವೆ. ಆಮೇಲೆ PDO ಪೇಪರ್ HK ನಾನ್ HK ಆಗಿದೆ. CTA HK ನಾನ್ HK, ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಇದು KPSC ಇದು ಕೂಡ HK ನಾನ್ HK ಆಗಿದೆ. 402 ಮತ್ತು 545 ಆಮೇಲೆ KA ಗ್ರೂಪ್ ಬಿ ಇವು ಮೂರು ಕೂಡ KA ಪೇಪರ್ ಆಗಿರ್ತವೆ. ಓಕೆನಾ? KA ಪೇಪರ್ ಇದರಲ್ಲಿ ಎಷ್ಟಾದ್ವು ಇವಾಗ 7 7 3 10. ಓಕೆನಾ? 10 ಕ್ವಶನ್ ಪೇಪರ್ನ KA ಸಾಲ್ವ್ ಮಾಡಿರ್ತೀವಿ. ಹಾಗೆ ಇವಾಗ 11ನೇ ಕ್ವಶನ್ ಪೇಪರ್ KA ಬಟ್ ಟೋಟಲ್ ಆಗಿ ಪೊಲಿಟಿ ಕ್ವಶನ್ ಪೇಪರ್ ಅಂತ ತಗೊಂಡ್ರೆ ನಾವು ಈಗ 18ನೇ ಕ್ವಶನ್ ಪೇಪರ್ ಅನ್ನ ಸಾಲ್ವ್ ಮಾಡ್ತಾ ಇದೀವಿ. ಓಕೆನಾ? ಇವಾಗ ಬಂದಿರೋ ಕ್ವಶನ್ಸ್ ಎಲ್ಲವೂ ಈ ಬ್ಯಾಚ್ ಅಲ್ಲಿ ಇದೇನ್ ಮಾಡಿದಿವಲ್ವಾ ಎಲ್ಲವೂ ಕೂಡ ಕವರ್ ಆಗಿದಾವೆ. ಓಕೆನಾ? ಕಂಪ್ಲೀಟ್ ಆಗಿ ಕವರ್ ಆಗಿದೆ. ಅದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಯಾಕಂದ್ರೆ ಒಂದ್ ಕ್ವಶನ್ ತಗೊಂಡಾಗ ನಾವು ಆ ಚಾಪ್ಟರ್ನೇ ಕಂಪ್ಲೀಟ್ ಆಗಿ ಅನಾಲಿಸಿಸ್ ಮಾಡ್ತಿರೋದ್ರಿಂದ ಅದೇ ಚಾಪ್ಟರ್ ಅಲ್ಲೇ ತಿರ್ಗಾ ಬಂದಿದಾವೆ ಕ್ವಶನ್ಸ್ ಕೂಡ. ಅದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಓಕೆ, ಫಸ್ಟ್ನೇ ಕ್ವಶನ್ ಇದು ಕರೆಂಟ್ ಅಫೇರ್ಸ್ ಥ್ರೂನ ತಗೋಬಹುದು ಅಥವಾ ಫ್ಯಾಕ್ಚುಯಲ್ ಅನ್ನೋಕ್ಕಿಂತ ಇದು ಕರೆಂಟ್ ಅಫೇರ್ಸ್ ಬೇಸ್ ಮೇಲೆ ಬಂದಿರೋದು ಇದು ಕ್ವಶನ್. ಸುಪ್ರೀಂ ಕೋರ್ಟ್ ನ ಗರಿಷ್ಠ ನ್ಯಾಯಮೂರ್ತಿಗಳ ಸಂಖ್ಯೆ ಎಷ್ಟು? ನ್ಯಾಯಮೂರ್ತಿಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ 37+1. ಓಕೆನಾ? ಇದು ಇವಾಗ 38 ಇದಕ್ಕೆ ರೈಟ್ ಆನ್ಸರ್. ಯಾಕಂದ್ರೆ 37 ಅದರ್ ಜಡ್ಜ್ಗಳು ಇದ್ರೆ ಒಬ್ರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇರ್ತಾರೆ. ಹಾಗಾಗಿ ಇದಕ್ಕೆ ಟೋಟಲ್ 38 ಇಸ್ ಅ ರೈಟ್ ಆನ್ಸರ್. ಅದಕ್ಕೆ ಒಟ್ಟು ಸುಪ್ರೀಂ ಕೋರ್ಟ್ ನ ಗರಿಷ್ಠ ನ್ಯಾಯಮೂರ್ತಿಗಳ ಸಂಖ್ಯೆ ಎಷ್ಟಂತಂದ್ರೆ 38. ನಿಮಗೆ ಕ್ವಶನ್ ಕೂಡ ರೈಸ್ ಆಗ್ಬೋದು, ಇದಕ್ಕಿಂತ ಬಿಫೋರು ಕಡಿಮೆ ಇದ್ರ ಅಥವಾ ಇದನ್ನ ಹೆಚ್ಚಿಗೆ ಮಾಡೋಕೆ ಪವರ್ ಐತೋ ಇಲ್ಲೋ, ಆಮೇಲೆ ಇದು ಸ್ಟೇಬಲ್ ಇರುತ್ತೋ ಅಂತಂದ್ರೆ ನ್ಯಾಯಮೂರ್ತಿಗಳ ಸಂಖ್ಯೆಯನ್ನ ಹೆಚ್ಚಿಗೆ ಮಾಡೋಕೆ ಭಾರತದ ಸಂವಿಧಾನದಲ್ಲಿ ಅವಕಾಶವಿದೆ. ಅದು ಕೂಡ ಒಂದ್ ಪಾಯಿಂಟ್ ನೆನ್ಪಿಟ್ಕೊಳ್ರಿ. ಹಾಗಿರೋದ್ರಿಂದನೇ ಲಾಸ್ಟ್ ಟೈಮ್ ನಾವು 33 ಇದ್ರು, ಈಗ ಆಲ್ರೆಡಿ 38 ಅಂತ ಓದ್ತಿದ್ವಿ. ಓಕೆನಾ? ಇದು ಫೆಬ್ರವರಿಯಲ್ಲೇನೋ ಜನವರಿಲಿ ಇದು ಸ್ವಲ್ಪ ಅಮೆಂಡ್ಮೆಂಟ್ ಆಗುತ್ತೆ ಇದು. ಹಾಗಾಗಿ ಇದ್ರ ಮ್ಯಾಕ್ಸಿಮಮ್ 2026ರಲ್ಲಿ ಅಮೆಂಡ್ಮೆಂಟ್ ಪ್ರಕಾರ ಎಷ್ಟಾಗಿದ್ದಾರೆ ಟೋಟಲ್ 38 ಮೆಂಬರ್ಸ್ ಇದ್ದಾರೆ. ಅದಕ್ಕಿಂತ ಬಿಫೋರ್ 33 ಇತ್ತು. ಸಡನ್ ಆಗಿ ಮತ್ತೆ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ. ಅಂತಂದ್ರೆ ಭಾರತದ ಸಂವಿಧಾನದಲ್ಲಿ ನ್ಯಾಯಮೂರ್ತಿಗಳ ಸಂಖ್ಯೆಯನ್ನ ಹೆಚ್ಚಿಗೆ ಮಾಡೋಕೆ ಪವರ್ ಇದೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಓಕೆ, ಮ್ಯಾಕ್ಸಿಮಮ್ ನಂಬರು 38 ಇದ್ದಾರೆ. ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಒಬ್ರು ಸೇರ್ಕೊಂಡು 37 ಮೆಂಬರ್ಸ್ ಅದರ್ ಜಡ್ಜ್ಗಳು ಇರ್ತಾರೆ. ಓಕೆನಾ? ಇದು 2026ರಲ್ಲಿ ಆಗಿರುವಂತಹ ಅಪ್ಡೇಟ್ ಇದು. ಓಕೆನಾ? ಅದ್ರ ಬೇಸ್ ಮೇಲೆನೆ ಕ್ವಶನ್ ಬಂದಿರೋದು. ಹಾಗಾದ್ರೆ ನಾವು ಸುಪ್ರೀಂ ಕೋರ್ಟ್ ಬಗ್ಗೆ ಸ್ವಲ್ಪ ಬ್ರೀಫ್ ಆಗಿ ನೋಡ್ಕೊಳ್ತಾ ಹೋಗೋಣ. ಅದ್ರ ಬೇಸಿಕ್ ಮೇಲೇನು ಕೂಡ ಕ್ವಶನ್ಸ್ ಬರ್ಬೋದು. ಎಷ್ಟನೇ ಭಾಗ ಸುಪ್ರೀಂ ಕೋರ್ಟ್ ಇರುತ್ತೆ? 5ನೇ ಭಾಗದಲ್ಲಿ 124ರಿಂದ 147ನೇ ವಿಧಿಯವರೆಗೆ ನಾವು ಭಾರತದ ಸುಪ್ರೀಂ ಕೋರ್ಟ್ ಬಗ್ಗೆ ಅಧ್ಯಯನ ಮಾಡ್ತೀವಿ. ಅದು ಜನವರಿ 28, 1950ರಂದು ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಗುತ್ತೆ. ಜನವರಿ 28, 1950. ಇದು ನವದೆಹಲಿಯಲ್ಲಿ ಇರುತ್ತೆ. ಇದು ಸ್ಥಾಪನೆ ಆಗಿರೋದು ನವದೆಹಲಿಯಲ್ಲಿ. ಇದು ಭಾರತದ ಸಂವಿಧಾನದ ಅಂತಿಮ ರಕ್ಷಕ. ಓಕೆನಾ? ಇದನ್ನ ನಾವು ಅಂತಿಮ ರಕ್ಷಕ, ಭಾರತದ ಸಂವಿಧಾನವನ್ನ ಪ್ರೊಟೆಕ್ಟ್ ಮಾಡೋದು ಫೈನಲ್ ಆಗಿ ಯಾರಂತ ಅಂದ್ರೂ ಕೂಡ ಇದಕ್ಕೆ ಸುಪ್ರೀಂ ಕೋರ್ಟ್ ರೈಟ್ ಆನ್ಸರ್. ಇದ್ರ ಮೇಲೆ ಬಹಳ ಕ್ವಶನ್ಸ್ ಆಲ್ರೆಡಿ ಬಂದಿದೆ ಇದೇ ಲೈನ್ ಮೇಲೆ. ಅಂತಿಮ ರಕ್ಷಕ ಯಾರು, ಸಂವಿಧಾನದ ರಕ್ಷಕ ಯಾರು ಅಂತಂದು, ಯಾರು? ಸುಪ್ರೀಂ ಕೋರ್ಟ್ ಆಗಿರ್ತದೆ.
ಮತ್ತು ನಾಗರಿಕ ಮೂಲಭೂತ ಹಕ್ಕುಗಳ ರಕ್ಷಕನಾಗಿಯೂ ಕೂಡ ಸುಪ್ರೀಂ ಕೋರ್ಟ್ ಕೆಲಸವನ್ನ ಮಾಡುತ್ತೆ. ನ್ಯಾಯಮೂರ್ತಿಗಳ ಸಂಖ್ಯೆ ಮತ್ತು ನೇಮಕ, ಇದ್ರ ಮೇಲೆನೆ ಕ್ವಶನ್ ಬಂದಿದೆ ನಿಮಗೆ. ಗರಿಷ್ಠ ಸಂಖ್ಯಾ ಬಲ, ಭಾರತದ ಸಂಸತ್ತು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ತಿದ್ದುಪಡಿ ಕಾಯ್ದೆ 2026 ಅಂಗೀಕರಿಸಿದ್ದು, ಇದರ ಪ್ರಕಾರ ಸುಪ್ರೀಂ ಕೋರ್ಟ್ನ ಒಟ್ಟು ಅನುಮೋದಿತ ನ್ಯಾಯಮೂರ್ತಿಗಳ ಸಂಖ್ಯೆಯನ್ನು 38ಕ್ಕೆ ಏರಿಸಿದೆ. 38ಕ್ಕೆ ಏರಿಸಿದೆ. 1+37 ನ್ಯಾಯಮೂರ್ತಿಗಳಿಗೆ ಏರಿಸಿದೆ. ಅಂದ್ರೆ ಟೋಟಲ್ ಆಗಿ ಎಷ್ಟಿದ್ದಾರೆ? 38 ಮೆಂಬರ್ಸ್ ಇದ್ದಾರೆ. 38 ಮೆಂಬರ್ಸ್ ಈಗ ಸ್ಟಿಲ್ ಇರೋದು. ಓಕೆನಾ. ನೇಮಕಾತಿ, ಭಾರತದ ರಾಷ್ಟ್ರಪತಿಗಳು ಕೊಲೇಜಿಯಂ ಪದ್ಧತಿ, ಕೊಲೇಜಿಯಂ ಸಿಸ್ಟಮ್ ಅನ್ನ ಯಾರ ನೇಮಕಕ್ಕೆ ಉಪಯೋಗ ಮಾಡ್ತಾರೆ, ಯಾರನ್ನ ನೇಮಿಸಲು ಕೊಲೇಜಿಯಂ ಸಿಸ್ಟಮ್ ಅನ್ನ ನಾವು ಭಾರತದ ಸಂವಿಧಾನದಲ್ಲಿ ಇಂಟ್ರೊಡ್ಯೂಸ್ ಮಾಡಿದೀವಿ ಅಂತಂದ್ರೆ ಭಾರತದ ನ್ಯಾಯಮೂರ್ತಿಗಳು, ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಗಳನ್ನ ನಾವು ನೇಮಕ ಮಾಡೋಕೆ ಮಾಡ್ತೀವಿ. ಅದರಲ್ಲಿ ಯಾರು ಇರ್ತಾರೆ? 5 ಮೆಂಬರ್ಸ್ ಇರ್ತಾರೆ. ಟೋಟಲ್ ಆಗಿ 5 ಮೆಂಬರ್ಸ್ ಇರ್ತಾರೆ. ಫಸ್ಟ್ ಒಬ್ರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇರ್ತಾರೆ, ಮತ್ತೆ ಅದರ್ಸ್ 4 ಜನ ಇರ್ತಾರೆ, ಹಿರಿಯ ನ್ಯಾಯಮೂರ್ತಿಗಳು. ಇವರು 5 ಜನ ಸೇರ್ಕೊಂಡು ಒಬ್ರನ್ನ ರೆಫರ್ ಮಾಡ್ತಾರೆ. XYZ ಅನ್ನೋರನ್ನ ನೀವು ಭಾರತದ ಮುಖ್ಯ ನ್ಯಾಯಮೂರ್ತಿಗಳನ್ನಾಗಿ ನೀವು ನೇಮಕ ಮಾಡಿ ಅಂತಂದು ಪ್ರೆಸಿಡೆಂಟ್ ಅವ್ರಿಗೆ ರೆಕಮೆಂಡ್ ಮಾಡ್ತಾರೆ. ಆಮೇಲೆ ಭಾರತದ ರಾಷ್ಟ್ರಪತಿಗಳು ಕೊಲೇಜಿಯಂ ವ್ಯವಸ್ಥೆಯ ಶಿಫಾರಸಿನ ಮೇರೆಗೆ ಆ ನ್ಯಾಯಮೂರ್ತಿಗಳನ್ನ ನೇಮಕ ಮಾಡ್ತಾರೆ. ಮುಂದೆ ಇವರ ಗರಿಷ್ಠ ವಯಸ್ಸೆಷ್ಟು? ನಿವೃತ್ತಿ ವಯಸ್ಸು 65 ವರ್ಷಗಳು ಇವರು ನಿವೃತ್ತಿ ವಯಸ್ಸಾಗಿರುತ್ತೆ. ಹಾಗಾದ್ರೆ ಈ ಸುಪ್ರೀಂ ಕೋರ್ಟ್ನ ಪ್ರಮುಖವಾದಂತಹ ಆರ್ಟಿಕಲ್ಸ್ ಕೆಲವೊಂದುಗಳನ್ನ ನಾವು ಎಕ್ಸಾಮ್ ಅಲ್ಲಿ ಬಹಳ ಸರಿ ನೋಡ್ತೀವಿ. ಅದರಲ್ಲಿ ಎಕ್ಸಾಂಪಲ್ ಆಗಿ 32 ಇದು ರಿಟ್ ಗಳ ಬಗ್ಗೆ ಹೇಳುತ್ತೆ. ಬಹಳ ಸರಿ ಮ್ಯಾಕ್ಸಿಮಮ್ ಕ್ವಶನ್ಸ್ ಇಲ್ಲಿ ಬಂದಿದೆ. ರಿಟ್ ಗಳ ಬಗ್ಗೆ ಕ್ವಶನ್ಸ್ ಯಾವಾಗ್ಲೂ ಬರುತ್ತೆ. ಹಾಗೆ ಈ ಪೇಪರ್ ಅಲ್ಲೂ ಕೂಡ ರಿಟ್ ಗಳನ್ನ 4 ಕೊಟ್ಟು ಅದಕ್ಕೆ ಹೊಂದಿಸಿ ಬರೆಯೋದನ್ನ ಕೇಳಿದಾನೆ. ಅಲ್ಲಿ ಡೀಟೇಲ್ ಆಗಿ ಮಾತಾಡೋಣ. ಜಸ್ಟ್ ಇಲ್ಲಿ ನಾವು ಫ್ಯಾಕ್ಚುಯಲ್ ಆಗಿ ಹೇಳ್ಕೊಂತ ಹೋಗೋಣ ಇದನ್ನ ಬ್ರೀಫ್ ಆಗಿ ಒಂದ್ಸರಿ. ರಿಟ್ ಗಳ ಬಗ್ಗೆ ಅದು 32ನೇ ವಿಧಿ ಅಂತ ಬಂದ್ರೆ ಅದು ಸುಪ್ರೀಂ ಕೋರ್ಟ್ ಅಲ್ಲಿ ಬರುವ ರಿಟ್ ಆಗಿರುತ್ತೆ. 226 ಅಂತ ಬರುತ್ತೆ. 226 ಇದೇ ಸೇಮ್ ಪ್ಯಾಟರ್ನ್ ಅಲ್ಲೇನೆ 32ನೇ ವಿಧಿಯಲ್ಲಿ ಏನ್ ಪವರ್ ಇರುತ್ತೋ ಅದು ಸುಪ್ರೀಂ ಕೋರ್ಟ್ಗೆ, ಅದೇ ರೀತಿ ಹೈಕೋರ್ಟ್ಗೆ 226ನೇ ವಿಧಿ ಅಂಡರ್ ಅಲ್ಲಿ ಅಧಿಕಾರ ವ್ಯಾಪ್ತಿ ಅಂದ್ರೆ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆದಾಗ ಅಲ್ಲಿ ಬರುವಂತಹ 5 ರೀತಿಯ ರಿಟ್ ಗಳನ್ನು ಹೊರಡಿಸುವ ಅಧಿಕಾರ ಹೈಕೋರ್ಟ್ಗೆ ಇದೆ. ಅದು 226ನೇ ವಿಧಿ. 226ನೇ ವಿಧಿ ಕೇಳಿದಾನೆ ಆಗ್ಲೇ. 32ನೇ ವಿಧಿನೂ ಕೂಡ ಕೇಳಿದಾನೆ. 32 ಅಂತ ಬಂದ್ರೆ ನಾವು ಸುಪ್ರೀಂ ಕೋರ್ಟ್ ಅಂತ ನೋಡ್ಬೇಕು. 226 ಅಂತ ಬಂದ್ರೆ ನಾವು ಹೈಕೋರ್ಟ್ ಅಂತ ಓದ್ಬೇಕು. ಹಾಗಾದ್ರೆ ರಿಟ್ ಗಳು ಎಷ್ಟಿದಾವೆ? ಹೇಬಿಯಸ್ ಕಾರ್ಪಸ್ ಇದೆ, ಮ್ಯಾಂಡಮಸ್ ಇದೆ, ಪ್ರೊಹಿಬಿಷನ್ ಇದೆ, ಸರ್ಶ್ಯೂರರಿ ಇದೆ ಮತ್ತು ಕೋವರೆಂಟ್ ಇದೆ. ಈ 5 ಬಗ್ಗೆ ನಾನು ಡಿಸ್ಕಷನ್ ಮಾಡ್ತೇನೆ. ಯಾಕಂದ್ರೆ ರಿಟ್ ಗಳ ಬಗ್ಗೆ ಒಂದು ಕ್ವಶನ್ ಬಂದಿರೋದ್ರಿಂದ ಅಲ್ಲೇ ಇದ್ರ ಬಗ್ಗೆ ಡಿಸ್ಕಷನ್ ಮಾಡ್ತೇನೆ ನಾನು. ನೆಕ್ಸ್ಟ್ 131ನೇ ವಿಧಿ ಏನ್ ಹೇಳುತ್ತೆ? ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಅಥವಾ ಹೆಚ್ಚಿನ ರಾಜ್ಯಗಳ ನಡುವಿನ ವಿವಾದವನ್ನ ಇತ್ಯರ್ಥ ಮಾಡುವುದು ಸುಪ್ರೀಂ ಕೋರ್ಟ್ 131ನೇ ವಿಧಿಯ ಅಡಿಯಲ್ಲಿ. ನೆಕ್ಸ್ಟ್ ಮೇಲ್ಮನವಿ ಮತ್ತು ಅಧಿಕಾರ ವ್ಯಾಪ್ತಿ ಇರುವುದು 132ರಿಂದ 134ನೇ ವಿಧಿಯಲ್ಲಿ. 143 ಇದು ಸಲಹಾ ಅಧಿಕಾರ ವ್ಯಾಪ್ತಿ, ಅಡ್ವಿಸರಿ ಬಾಡಿ ಆಗಿರುತ್ತೆ. ಇದು ಸಾರ್ವಜನಿಕ ಪ್ರಾಮುಖ್ಯತೆ ಕಾನೂನು ವಿಷಯಗಳ ಬಗ್ಗೆ ಕೂರಿದಾಗ ಸಲಹೆ ನೀಡುವುದು ಇದರ ಎಷ್ಟನೇ ವಿಧಿಯ ಮೂಲಕ ಅಂತಂದ್ರೆ 143ನೇ ವಿಧಿಯ ಮೂಲಕ. ನೆಕ್ಸ್ಟ್ ದಾಖಲೆಗಳ ನ್ಯಾಯಾಲಯ ಅಂತ ಅಂದ್ರೆ ಕೋರ್ಟ್ ಆಫ್ ರೆಕಾರ್ಡ್. ಎಷ್ಟನೇ ವಿಧಿ ಮೂಲಕ ನಾವು ರೆಕಾರ್ಡ್ ಮಾಡ್ತೀವಿ? ಕೋರ್ಟ್ ಇಂದ ಎಲ್ಲಾ ರೆಕಾರ್ಡ್ಗಳನ್ನ, ತೀರ್ಪುಗಳನ್ನ ಮತ್ತು ಕಾನೂನುಗಳನ್ನ ಮತ್ತೆ ಸಾಕ್ಷಿ ಮೌಲ್ಯಗಳನ್ನ ಇದು ನ್ಯಾಯಾಂಗ ನಿಂದನೆ ಶಿಕ್ಷಿಸುವ ಅಧಿಕಾರವನ್ನು ಕೂಡ ಹೊಂದಿರುತ್ತದೆ. ಹಾಗಾಗಿ ಇದನ್ನ ನಾವು ದಾಖಲೆಗಳನ್ನ ರೆಕಾರ್ಡ್ ಮಾಡೋದು ಎಷ್ಟನೇ ವಿಧಿಯ ಮೂಲಕ ಅಂತಂದ್ರೆ 129ನೇ ವಿಧಿಯ ಮೂಲಕ ನಾವು ರೆಕಾರ್ಡ್ ಅನ್ನ ಮಾಡ್ತೀವಿ. 121ನೇ ವಿಧಿಯ ಮೂಲಕ. ನೆಕ್ಸ್ಟ್ ಮುಖ್ಯ ಸಂವಿಧಾನಾತ್ಮಕ ವಿಧಿಗಳು. ಓಕೆನಾ. ಮುಖ್ಯ ಸಂವಿಧಾನಾತ್ಮಕ ವಿಧಿಗಳು 124ರಿಂದ 147 ಬಗ್ಗೆ ಓದ್ತೀವಿ. 124 ಏನ್ ಹೇಳುತ್ತೆ? ಸುಪ್ರೀಂ ಕೋರ್ಟ್ ನ ಸ್ಥಾಪನೆ ಮತ್ತು ರಚನೆ, ನ್ಯಾಯಮೂರ್ತಿಗಳ ನೇಮಕಾತಿ ಮತ್ತು ವಜಾಗೊಳಿಸುವುದನ್ನ ನಾವು 124ನೇ ಆರ್ಟಿಕಲ್ ಅಲ್ಲಿ ನೋಡ್ತೀವಿ. ನೆಕ್ಸ್ಟ್ 129 ಸುಪ್ರೀಂ ಕೋರ್ಟ್ ದಾಖಲೆಗಳ ನ್ಯಾಯಾಲಯ, ಕೋರ್ಟ್ ಆಫ್ ರೆಕಾರ್ಡ್, ಆಮೇಲೆ ನ್ಯಾಯಾಂಗ ನಿಂದನೆ ಶಿಕ್ಷಿಸುವ ಅಧಿಕಾರ ಇರುವುದು 129ನೇ ವಿಧಿಯಲ್ಲಿ. 131 ಆರಂಭಿಕ ಅಧಿಕಾರ ವ್ಯಾಪ್ತಿ, ಕೇಂದ್ರ ರಾಜ್ಯ ಹಾಗೂ ರಾಜ್ಯಗಳ ನಡುವಿನ ವಿವಾದಗಳ ವಿಚಾರಣೆ ಮಾಡುವುದೆಷ್ಟಂದ್ರೆ 131ನೇ ವಿಧಿಯಡಿಯಲ್ಲಿ. ನೆಕ್ಸ್ಟ್ 132ರಿಂದ 134 ಮೇಲ್ಮನವಿ ಅಧಿಕಾರ ವ್ಯಾಪ್ತಿ ಬಗ್ಗೆ ಮಾತಾಡೋದು 132ರಿಂದ 134ನೇ ವಿಧಿಯಲ್ಲಿ. ನೆಕ್ಸ್ಟ್ 136ನೇ ವಿಧಿ ಏನ್ ಹೇಳುತ್ತೆ? ವಿಶೇಷ ಮೇಲ್ಮನವಿ ಅರ್ಜಿ, ಸ್ಪೆಷಲ್
ಪೆಟಿಷನ್ ಬಗ್ಗೆ ಮಾತಾಡುತ್ತೆ. SLP ಬಗ್ಗೆ ಮಾತಾಡುತ್ತೆ. ಅದಂದ್ರೆ 130ನೇ ವಿಧಿ. 130ನೇ ವಿಧಿ ಬಗ್ಗೆ ಮಾತಾಡುತ್ತೆ. ನೆಕ್ಸ್ಟ್ 137ನೇ ವಿಧಿ ಏನ್ ಹೇಳುತ್ತೆ? ರಿವ್ಯೂ ಜುಡಿಸೆಕ್ಷನ್ ಅಂದ್ರೆ ಪುನರ್ ಪರಿಶೀಲನಾ ಅಧಿಕಾರ. ಒಂದ್ ಯಾವ್ದೋ ತೀರ್ಪನ್ನ ಕೊಟ್ಟಿದ ಮೇಲೆ ಅದನ್ನ ಪರಿಶೀಲನೆ ಮಾಡೋದೆಷ್ಟಂದ್ರೆ 137ನೇ ವಿಧಿಯಲ್ಲಿ. 141 ಇದು ಸುಪ್ರೀಂ ಕೋರ್ಟ್ ಘೋಷಿಸುವ ಕಾನೂನು ಭಾರತದ ಎಲ್ಲಾ ನ್ಯಾಯಾಲಯಗಳಿಗೂ ಕಡ್ಡಾಯವಾಗಿ ಅನ್ವಯಿಸುವುದು. ನೆಕ್ಸ್ಟ್ 143 ಇದು ಒಂದು ಸಲಹಾ ಅಧಿಕಾರ ವ್ಯಾಪ್ತಿಯಾಗಿರುತ್ತೆ. ರಾಷ್ಟ್ರಪತಿಗಳು ಕಾನೂನು ವಿಷಯಗಳ ಸುಪ್ರೀಂ ಕೋರ್ಟ್ ಸಲಹೆ ನೀಡುವ ಅಧಿಕಾರವನ್ನು ಕೂಡ ನಾವು 143ರಲ್ಲಿ ನೋಡ್ತೀವಿ. ರಾಷ್ಟ್ರಪತಿಗಳ ಕಾನೂನು ವಿಷಯಗಳಲ್ಲಿ ಸುಪ್ರೀಂ ಕೋರ್ಟ್ ನ ಸಲಹೆ ಕೇಳುವ ಅಧಿಕಾರ ಎಷ್ಟು? 143. ಇದ್ರ ಮೇಲೆ ಕ್ವಶನ್ ಬಂದಿದೆ, ಸ್ವಲ್ಪ ನೆನಪಲ್ಲಿ ಇಟ್ಕೊಳ್ರಿ. ಆಮೇಲೆ ರಿಟ್ ಹೇಳಿದೆ 32. 127 ಅಢಾ ಕಮಿಟಿ ಅಂದ್ರೆ ತಾತ್ಕಾಲಿಕ ನ್ಯಾಯಮೂರ್ತಿಗಳನ್ನ ನೇಮಕ ಮಾಡೋದು, ಇದ್ರ ಬಗ್ಗೆ ಮಾತಾಡುತ್ತೆ. 128 ನಿವೃತ್ತ ನ್ಯಾಯಮೂರ್ತಿಗಳನ್ನು ಸುಪ್ರೀಂ ಕೋರ್ಟ್ ಸಭೆಗಳಿಗೆ ಹಾಜರಾಗುವಂತೆ ವಿನಂತಿಸುವುದು ಎಷ್ಟಂದ್ರೆ 128ನೇ ವಿಧಿಯ ಮೂಲಕ. ಐ ಹೋಪ್ ಅರ್ಥ ಆಯ್ತು ಅಂತ ಭಾವಿಸ್ತೀನಿ ನಾನು. ಓಕೆನಾ? ಈಗ ಸ್ಲೈಡ್ ನಂಬರ್ ಎಷ್ಟು? 10ನೇ ಸ್ಲೈಡ್ ವರ್ಗು ನಾವು ಅದು ಮಾತಾಡಿದ್ವಿ. ಎಷ್ಟು ಅಲ್ಲಿಂದ 1ನೇ ಕ್ವಶನ್ ಅನ್ನು ನಾವು 10 ಸ್ಲೈಡ್ ಮೂಲಕ ಮಾತಾಡಿದ್ವಿ. ಓಕೆ, ನೆಕ್ಸ್ಟ್ ನಾವು ಬೇರೆ ಕ್ವಶನ್ಗೆ ಹೋಗೋಣ. ಈಗ ನೆಕ್ಸ್ಟ್ ಕ್ವಶನ್ ಏನಿದೆ? ಕ್ವಶನ್ ನಂಬರ್ 31. ರಾಜ್ಯ ಶಾಸನ ಸಭೆಯ ನಾಮನಿರ್ದೇಶಿತ ಸದಸ್ಯರೊಬ್ಬರು ರಾಜ್ಯ ಸರ್ಕಾರದಲ್ಲಿ ಮಂತ್ರಿಯಾಗಿ ನೇಮಕವಾದರೆ ಅವರು ಯಾವ ಸದನದಲ್ಲಿ ಮಾತ್ರ ಮತದಾನ ಮಾಡಬಹುದು? ಅಂದ್ರೆ ಅವರು ರಾಜ್ಯ ಶಾಸನ ಸಭೆ, ಓಕೆನಾ, ಸ್ಟೇಟ್ ಲೆಜಿಸ್ಲೇಚರ್ ಅಲ್ಲಿ ಅಪಾಯಿಂಟ್ ಆದ್ರೆ, ರಾಜ್ಯ ಸರ್ಕಾರದಲ್ಲಿ ಮಂತ್ರಿಯಾಗಿ ನೇಮಕವಾದರೆ ಅವರು ಯಾವ ಸದನದಲ್ಲಿ ಮಾತ್ರ ಮತದಾನವನ್ನ ಮಾಡಬಹುದು? ಎಲ್ಲಿ ಮತದಾನ ಮಾಡಬಹುದು ಅವರು ಅಂತ ಕೇಳ್ತಿದ್ರೆ, ಮತದಾನದ ಹಕ್ಕು ಇರುವುದಿಲ್ಲ ಅಂತ ಹೇಳ್ತಿದ್ರೆ ಇದು ರಾಂಗ್. ನಾವು ಆರಾಮ್ಸೆ ಒಂದೇ ಆಪ್ಷನ್ ಅನ್ನ ತೆಗೆದು ಹಾಕ್ಬಹುದು. ಓಕೆನಾ? ಇಲ್ಲಿ ಮಾತ್ರ ಅಂತ ಕೇಳ್ದಾನೆ ಅಂದ್ರೆ ಒಂದ್ರಲ್ಲಿ ಎಲ್ಲೋ ಒಂದ್ ಕಡೆ ಆಗ್ಬೇಕು. ಇವು ಮೂರಲ್ಲಿ ನಿಮ್ಗೆ ಡೌಟ್ ಇರುತ್ತೆ. ಓಕೆನಾ? ಈಗನು ರಾಜ್ಯ ಶಾಸನ ಸಭೆಯ ನಾಮನಿರ್ದೇಶಿತ ಸದಸ್ಯರೊಬ್ಬರು ಅಂತ ಕೊಂಡ್ರೆ ನಾವ್ ಇದಕ್ಕೆ ರೈಟ್ ಆನ್ಸರ್ ಏನಂದ್ರೆ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತ ನೋಡ್ತೀವಿ. ಇದಕ್ಕೆ ಆಪ್ಷನ್ 3 ಆಗುತ್ತೆ. ಓಕೆನಾ? ಲೆಜಿಸ್ಲೇಟಿವ್ ಕೌನ್ಸಿಲ್ ಆಯ್ಕೆಗಳಲ್ಲಿ ರಾಜ್ಯ ವಿಧಾನ ಪರಿಷತ್ಗೆ ನಾಮನಿರ್ದೇಶನಗೊಂಡ ಸದಸ್ಯರೆಂದು ಪರಿಗಣಿಸಿ ಅದನ್ನ ಆ ಬೇಸ್ ಮೇಲೆ ತಗೊಂಡು ನಾವೀಗ ಆಪ್ಷನ್ 3 ಅಂತ ತಗೊಳ್ತೀವಿ. ಸಂವಿಧಾನದ ನಿಯಮಗಳ ಪ್ರಕಾರ ಯಾವುದೇ ಸಚಿವರು ತಾವು ಸದಸ್ಯರಾಗುವ ಸದನದಲ್ಲಿ ವಿಧಾನಸಭೆ ಅಥವಾ ವಿಧಾನ ಪರಿಷತ್ತು ಮಾತ್ರ ಮತ ಚಲಾಯಿಸುವ ಹಕ್ಕನ್ನು ಹೊಂದಿರ್ತಾರೆ. ಯಾವ್ದ್ರಲ್ಲಾಗಿರ್ತಾರೆ ಅದರಲ್ಲಿ. ಅವರು ಬೇರೆ ಸದನದ ನಡಾವಳಿಗಳಲ್ಲಿ ಭಾಗವಹಿಸಬಹುದು. ಅಂದ್ರೆ ಅಲ್ಲಿ ಏನೇ ಆಕ್ಟಿವಿಟೀಸ್ ಆದ್ರೂ ಕೂಡ ಎರಡರಲ್ಲೂ ಕೂಡ ಭಾಗವಹಿಸಬಹುದು. ಆದ್ರೆ ಮತ ಹಾಕಲು ಅರ್ಹರಿರುವುದಿಲ್ಲ. ಮತ ಹಾಕಲು ಯಾವ್ದ್ರಲ್ಲಿ ಎಲೆಕ್ಟ್ ಆಗಿರ್ತಾರೆ ಅದರಲ್ಲಿ ಹಾಕ್ಬೇಕಾಗಿರುತ್ತೆ. ರಾಜ್ಯ ಶಾಸಕಾಂಗ ಅಂದ್ರೆ ಸ್ಟೇಟ್ ಎಕ್ಸಿಕ್ಯೂಟಿವ್ ಮತ್ತು ಸ್ಟೇಟ್ ಲೆಜಿಸ್ಲೇಚರ್, ರಾಜ್ಯ ಕಾರ್ಯಾಂಗ ಮತ್ತು ರಾಜ್ಯ ಶಾಸಕಾಂಗದ ಬಗ್ಗೆ ನೋಡೋದಾಯ್ತಂದ್ರೆ ಸಂವಿಧಾನಾತ್ಮಕ ನಿಯಮ 177ನೇ ವಿಧಿಯ ಪ್ರಕಾರ ಭಾರತೀಯ ಸಂವಿಧಾನದಲ್ಲಿ 177ರ ಪ್ರಕಾರ ರಾಜ್ಯದ ಪ್ರತಿಯೊಬ್ಬ ಸಚಿವರಿಗೂ ಮತ್ತು ಅಡ್ವೊಕೇಟ್ ಜನರಲ್ಗಳಿಗೂ ಇದು ಅನ್ವಯವಾಗುತ್ತದೆ. ರಾಜ್ಯ ಶಾಸಕಾಂಗ ಯಾವುದೇ ಸದನದಲ್ಲಿ ವಿಧಾನಸಭೆ ಅಥವಾ ವಿಧಾನ ಪರಿಷತ್ನಲ್ಲಿ ಮಾತನಾಡುವ ಮತ್ತು ನಡಾವಳಿಗಳಲ್ಲಿ ಭಾಗವಹಿಸುವ ಹಕ್ಕಿದೆ. 177ನೇ ವಿಧಿ ಪ್ರಕಾರ ಯಾವ್ದ್ರಲ್ಲಾದ್ರೂ ಕೂಡ ನೀನು ವಿಧಾನಸಭೆ ಆಗ್ಬೋದು ಅಥವಾ ವಿಧಾನ ಪರಿಷತ್ ಆಗ್ಬೋದು, ನೀನ್ ಅದರಲ್ಲಿ ಮಾತನಾಡುವ ಹಕ್ಕಿದೆ ನಿನಗೆ. ಆದರೆ ಶಾಸನ ಕಮಿಟಿಗಳ ಸಭೆಗಳಲ್ಲೂ ಕೂಡ ಭಾಗವಹಿಸುವ ಹಕ್ಕಿದೆ. ಆದರೆ ಯಾವುದೇ ವಿಧೇಯಕ ಅಂದ್ರೆ ಬಿಲ್ ನಿರ್ಣಯ ಮೇಲೆ ಮತ ಚಲಾಯಿಸುವ ಸಮಯ ಬಂದಾಗ ಆ ಸಚಿವರು ತಾವು ಯಾವ ಸದನದ ಸದಸ್ಯರಾಗಿರುತ್ತಾರೋ ಆ ಸದನದಲ್ಲಿ ಮಾತ್ರ ಮತ ಹಾಕಲು ಅರ್ಹರಾಗಿರ್ತಾರೆ. ಓಕೆನಾ? ಅಂದ್ರೆ ಇವ್ರಿಗೆ ಮಾತಾಡೋ ಪವರ್ ಇದೆ. ಎರಡೂ ಸದನದಲ್ಲೂ ಕೂಡ ಅವರು ಮಾತಾಡ್ಬೋದು. ಈಗ ನೀನು ವಿಧಾನಸಭೆಯಲ್ಲಿ ನೀ ಎಲೆಕ್ಟ್ ಆಗಿದೆಯಾ, ಬಟ್ ವಿಧಾನ ಪರಿಷತ್ನಲ್ಲಿ ಏನಾದ್ರೂ ವರ್ಕ್ ನಡೀತಿರುವಾಗ ಅಲ್ಲಿ ಕೂಡ ನೀನು ಮಾತಾಡ್ಬೋದು. ಅದೇ ನೀವು ವಿಧಾನ ಪರಿಷತ್ತಲ್ಲಿ ಎಲೆಕ್ಟ್ ಆಗಿಯಾ, ಬಟ್ ನೀವು ವಿಧಾನಸಭೆಯಲ್ಲಿ ಏನಾದ್ರೂ ನಡಾವಳಿಗಳು ನಡೆದಾಗ ಅಲ್ಲಿ ಕೂಡ ನೀನು ಭಾಗವಹಿಸಬಹುದು, ಸಭೆಗಳಲ್ಲಿ ಭಾಗವಹಿಸಬಹುದು. ಆದ್ರೆ ಏನಾದ್ರೂ ಬಿಲ್ ಅಂತ ಬಂದಾಗ ಅಲ್ಲಿ ಮತವನ್ನ ಹಾಕ್ಬೇಕು ಅಂತ ಅಂದಾಗ ನೀನು ವಿಧಾನಸಭೆಯಲ್ಲಿ ಎಲೆಕ್ಟ್ ಆಗಿದ್ರೆ ನೀನು ವಿಧಾನಸಭೆಯಲ್ಲಿ ಬಿಲ್ ಬಂದಾಗ ಮಾತ್ರ ನೀನು ಸೈನ್ ಮಾಡ್ಬೇಕು. ಅದೇ ನೀನು ವಿಧಾನ ಪರಿಷತ್ನಲ್ಲಿಂದ ನೀನು ಎಲೆಕ್ಟ್ ಆಗಿದ್ರೆ ವಿಧಾನ ಪರಿಷತ್ ಅಲ್ಲಿ ಬಂದಿರುವ ಆ ಬಿಲ್ಲು ವಿಧಾನ ಪರಿಷತ್ತಿಗೆ ಬಂದಾಗ ನೀನು ಅಲ್ಲಿ ಸೈನ್ ಮಾಡ್ಬೇಕು, ಅಲ್ಲಿ ಮತ ಹಾಕ್ಬೇಕಾಗಿರುತ್ತೆ ಅಥವಾ ಆ ತರ ಇರುತ್ತೆ. ಓಕೆನಾ? ಅದು ಬಿಟ್ಟು ನಾವು ವಿಧಾನಸಭೆಯಲ್ಲಿ ಎಲೆಕ್ಟ್ ಆಗಿದ್ದೀನಿ ಹೋಗಿ ವಿಧಾನ ಪರಿಷತ್ನಲ್ಲಿ ಮತ ಹಾಕ್ತೀನಿ, ವಿಧಾನ ಪರಿಷತ್ನಲ್ಲಿ ಎಲೆಕ್ಟ್ ಆಗಿದ್ದೀನಿ ವಿಧಾನಸಭೆಯಲ್ಲಿ ಮತ ಹಾಕ್ತೀನಿ, ಈ ರೀತಿ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ನೆಕ್ಸ್ಟ್ ನಾಮಿನೇಟ್ ಮೆಂಬರ್ ಸಚಿವರಾದ್ರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ. ಓಕೆನಾ? ಸಚಿವನಾಗಲು ಅರ್ಹತೆ: ಒಬ್ಬ ವ್ಯಕ್ತಿಯು ವಿಧಾನಸಭೆ ಅಥವಾ ವಿಧಾನ ಪರಿಷತ್ಗೆ ಚುನಾಯಿತ ಸದಸ್ಯನಾಗಿರಲಿ ಅಥವಾ ನಾಮನಿರ್ದೇಶಿತ ಸದಸ್ಯನಾಗಿರಲಿ ಅವರು ಸಚಿವರಾಗಲು ಸಂಪೂರ್ಣ ಅರ್ಹರಾಗಿರ್ತಾರೆ. ಅಂದ್ರೆ ಅವರು ಚುನಾಯಿತ ಆದ್ರೂ ಕೂಡ ಅವರು ಎಲಿಜಿಬಲ್ ಇರ್ತಾರೆ,
ಅಥವಾ ನಾಮಿನೇಟ್ ಮಾಡಿದ್ರು ಕೂಡ ಅವರು ಎಲಿಜಿಬಲ್ ಇರ್ತಾರೆ ಅದಕ್ಕೆ ಸಚಿವರಾಗಲು, ಮಿನಿಸ್ಟರ್ ಆಗಲು. ಹಾಗಾದ್ರೆ ಮತದಾನದ ಹಕ್ಕು ಸಚಿವರಾದ ತಕ್ಷಣ ಅವರಿಗೆ ಎರಡೂ ಸದನಗಳಲ್ಲಿ ಮತ ಹಾಕುವ ವಿಶೇಷ ಅಧಿಕಾರ ಸಿಗುವುದಿಲ್ಲ. ನೆಕ್ಸ್ಟ್, ನಾಮನಿರ್ದೇಶನಗೊಂಡ ಸದಸ್ಯನು ವಿಧಾನ ಪರಿಷತ್ತಿನ ಲೆಜಿಸ್ಲೇಟಿವ್ ಕೌನ್ಸಿಲ್ನ ಸದಸ್ಯನಾಗಿದ್ದರೆ ಅವರು ಸಚಿವರಾಗಿದ್ದರೂ ಸಹ ವಿಧಾನ ಪರಿಷತ್ನಲ್ಲಿ ಮತ ಚಲಾಯಿಸಬಹುದು. ಸಚಿವರಾಗಿದ್ದರೂ ಸಹ ವಿಧಾನ ಪರಿಷತ್ನಲ್ಲಿ ಮತ ಚಲಾಯಿಸಬಹುದು. ಅಂದ್ರೆ ವಿಧಾನ ಪರಿಷತ್ನಿಂದ ನಾಮನಿರ್ದೇಶನಗೊಂಡು ವಿಧಾನ ಪರಿಷತ್ತಿನಲ್ಲಿ ಮತ ಚಲಾಯಿಸಲು ಅವಕಾಶವಿರುತ್ತದೆ. ಅದೇ ವಿಧಾನಸಭೆಯ ನಡವಳಿಗಳಲ್ಲಿ ಅವರು ಸಚಿವರಾಗಿ ಭಾಗವಹಿಸಿ ಮಾತನಾಡಬಹುದೇ ವಿನಃ ವಿಧಾನಸಭೆಯಲ್ಲಿ ಮತ ಚಲಾಯಿಸಲು ಅವಕಾಶ ಇರುವುದಿಲ್ಲ. ಓಕೆನಾ? ಇವ್ರೀಗ ವಿಧಾನ ಪರಿಷತ್ನಲ್ಲಿ ಎಲೆಕ್ಟ್ ಆಗಿದ್ದಾರೆ, ಅಲ್ಲಿ ಬಿಲ್ ಬಂದಾಗ ಅವರು ಮತ ಹಾಕ್ಬಹುದು. ಹಾಗಂತ ವಿಧಾನಸಭೆಯಲ್ಲಿ ಏನಾದ್ರೂ ನಡಾವಳಿಗಳು ಏನಾದ್ರು ನಡೀತಿರುವಾಗ, ಸೆಷನ್ ನಡೀತಿರುವಾಗ ಅಲ್ಲೂ ಕೂಡ ಅವರು ಮಾತನಾಡಬಹುದು. ಆದ್ರೆ ಅಲ್ಲಿ ವೋಟ್ ಮಾಡಕ್ ಬರಲ್ಲ, ಮತ ಹಾಕಕ್ ಬರಲ್ಲ ಅಂತ ಹೇಳ್ತಿದ್ರೆ. ನಾಮಿನೇಟ್ ಮೆಂಬರ್ ಆದ್ರೂ ಕೂಡ ಅವ್ರಿಗೆ ಪವರ್ ಇರುತ್ತೆ, ಬಟ್ ಆ ಮನೆಯಲ್ಲಿ ಮಾತ್ರ ಇರುತ್ತೆ. ಓಕೆನಾ? ನೆಕ್ಸ್ಟ್, ಸಚಿವರ ಮತದಾನ ಹಕ್ಕಿನ ಬಗ್ಗೆ ಮುಖ್ಯ ನಿಯಮಗಳು ಏನೇನಿವೆ? ಮಾತನಾಡುವ ಹಕ್ಕು ಉಭಯ ಸದನಗಳಲ್ಲಿ, ವಿಧಾನ ಪರಿಷತ್ ಆಗ್ಲಿ ವಿಧಾನಸಭೆ ಆಗ್ಲಿ ವಿಧಾನ ಪರಿಷತ್ ಆಗ್ಲಿ ಎರಡರಲ್ಲೂ ಕೂಡ ಮಾತನಾಡಬಹುದು. ಮತದಾನದ ಹಕ್ಕೇನಿದೆ, ತಮ್ಮ ಮೂಲ ಸದನದಲ್ಲಿ ಮಾತ್ರ ಯಾವ ಸದನದ ಸದಸ್ಯರಾಗಿರುತ್ತಾರೋ ಆ ಸದನದಲ್ಲಿ ಮಾತ್ರ ಮತದಾನ ಹಕ್ಕು ಇರುತ್ತದೆ. ಸದಸ್ಯರಲ್ಲದಿದ್ದರೆ ಸಚಿವರು ಅಂದ್ರೆ ಶಾಸಕಾಂಗದ ಸದಸ್ಯರಲ್ಲದ ವ್ಯಕ್ತಿಯು 6 ತಿಂಗಳ ಕಾಲ ಸಚಿವನಾಗಬಹುದು. ಆದರೆ ಸದಸ್ಯರಾಗುವವರೆಗೂ ಅವರು ಯಾವುದೇ ಸದನದಲ್ಲಿ ಮತ ಹಾಕುವ ಹಕ್ಕಿರುವುದಿಲ್ಲ. ಇದು ಕೂಡ ನಿಮ್ಗೆ ನೆನಪಲ್ಲಿ ಇರಬೇಕು. ಐ ಹೋಪ್ ಇದು ಕೂಡ ನಿಮ್ ಕಾನ್ಸೆಪ್ಟ್ ಕ್ಲಾರಿಟಿ ಬಂತು ಅಂತ ಹೇಳ್ತೀನಿ, ನಾನು ಅನ್ಕೊಳ್ತೀನಿ. ಓಕೆನಾ? ನೆಕ್ಸ್ಟ್ ಕ್ವಶನ್, ಹೈಕೋರ್ಟ್ ಬಗ್ಗೆ ಕೇಳಿದ್ದೇನೆ. ಅಲ್ಲಿ ನಾವು ಸುಪ್ರೀಂ ಕೋರ್ಟ್ ನೋಡಿದ್ವಿ, ಈಗ ಹೈಕೋರ್ಟ್ ನೋಡ್ತಿದ್ವಿ. ಅಂದ್ರೆ ಇವು ಎರಡು ಚಾಪ್ಟರ್ ನಿಮಗೆ ಇಂಪಾರ್ಟೆಂಟ್ ಅಂತ ಅರ್ಥ ಆಗ್ಬೇಕು ನಿಮ್ಗೆ. ಓಕೆ, ನೆಕ್ಸ್ಟ್ ಕ್ವಶನ್ ಏನ್ ಕೇಳ್ದೇನೆ, ಹೈಕೋರ್ಟ್ನ ನಿವೃತ್ತ ಕಾಯಂ ನ್ಯಾಯಾಧೀಶರಾಗಿ ನಿವೃತ್ತಿಯಾದ ನಂತರ ಇಲ್ಲಿ ವಕೀಲ ವೃತ್ತಿ ಮಾಡಲು ಅನುಮತಿ ಇರುವುದಿಲ್ಲ. ಹೈಕೋರ್ಟ್ ಬಗ್ಗೆ ಕೇಳಿದ್ದೇನೆ, ಸುಪ್ರೀಂ ಕೋರ್ಟ್ ಅಲ್ಲ. ಅಂದ್ರೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇಲ್ಲ, ಅವರು ಹೈಕೋರ್ಟ್ ಬಗ್ಗೆ ಮಾತಾಡ್ತಿರೋದ್ರಿಂದ ನಾವು ಸರ್ವೋಚ್ಚ ನ್ಯಾಯಾಲಯದಲ್ಲಿ ತಗೊಳೋದು ಅಲ್ಲ. ಓಕೆನಾ? ಇದು ಆಪ್ಷನ್ ರಾಂಗ್. ಇದು ನೆಕ್ಸ್ಟ್, ಭಾರತದ ಯಾವುದೇ ಹೈಕೋರ್ಟ್ ನಲ್ಲಿ ಇದು ಕೂಡ ರಾಂಗು, ಎಲ್ಲಾ ಹೈಕೋರ್ಟ್ ಗಳಲ್ಲಿ ಇದು ಕೂಡ ರಾಂಗು. ಯಾವ ಹೈಕೋರ್ಟ್ ನಿವೃತ್ತಿ ಹೊಂದಿರ್ತಾರೆ ಅಲ್ಲಿ ಮಾತ್ರ, ಓಕೆನಾ, ಅಲ್ಲಿ ಮಾತ್ರ ಅವರು ವಕೀಲ ವೃತ್ತಿಯನ್ನು ಅನುಮತಿ ಮಾಡೋದಿಲ್ಲ. ಬಟ್ ಉಳಿದಿದ್ರಲ್ಲಿ ಅವರು ವಕೀಲ ವೃತ್ತಿಯನ್ನ ಮಾಡಬಹುದಾಗಿರುತ್ತೆ. ಓಕೆನಾ? ಹಾಗಾಗಿ ಇದಕ್ಕೆ ಆಪ್ಷನ್ 4 ರೈಟ್ ಆನ್ಸರ್. ಆಪ್ಷನ್ 4 ರೈಟ್ ಆನ್ಸರ್. ಭಾರತೀಯ ಸಂವಿಧಾನದ ಎಷ್ಟರಲ್ಲಿ ಯಾವ ವಿಧಿಯಲ್ಲಿ ಹೇಳಿದೆ ಅಂದ್ರೆ 226ರ ವಿಧಿಯ ಪ್ರಕಾರ ಹೈಕೋರ್ಟ್ನ ಕಾಯಂ ನ್ಯಾಯಮೂರ್ತಿಯಾಗಿ ನಿವೃತ್ತರಾದ ವ್ಯಕ್ತಿಯು ತಾವು ನಿವೃತ್ತರಾದ ಅಥವಾ ಸೇವೆಯಲ್ಲಿದ್ದ ಅದೇ ಹೈಕೋರ್ಟ್ನಲ್ಲಿ ವಕೀಲ ವೃತ್ತಿಯನ್ನು ಮಾಡುವಂತಿಲ್ಲ. ಆದರೆ ಅವರು ಸುಪ್ರೀಂ ಕೋರ್ಟ್ನಲ್ಲಿ ಮತ್ತು ಇತರ ಹೈಕೋರ್ಟ್ಗಳಲ್ಲಿ ವಕೀಲ ವೃತ್ತಿಯನ್ನ ಮಾಡಬಹುದು ಅಂತಂದು 220ನೇ ವಿಧಿಯಲ್ಲಿ ಹೇಳಲಾಗಿದೆ. 220ನೇ ವಿಧಿಯಲ್ಲಿ. ಹಂಗೆ 220 ಅಂದ ತಕ್ಷಣ 226 ಅಂದ್ರೆ ನಿಮ್ಗೆ ಹೈಕೋರ್ಟ್ ರಿಲೇಟೆಡ್ ರಿಟ್, ಅದು ಕೂಡ ಒಂದ್ ಪಾಯಿಂಟ್ ಅನ್ನ ನೆನಪಲ್ಲಿ ಇಟ್ಕೊಳ್ರಿ. ಅಂದ್ರೆ 200 ಸಮಥಿಂಗ್ ಅಂತ ಬಂದಂದ್ರೆ ಅಲ್ಲಿ ಅದನ್ನ ಹೈಕೋರ್ಟ್ ಬಗ್ಗೆ ಮಾತಾಡ್ತೀವಿ ಅಂತ ನಿಮ್ಗೆ ನೆನಪಲ್ಲಿ ಇರ್ಬೇಕು. ನ್ಯಾಯಾಂಗದ ಸ್ವಾಯತ್ತತೆ ಆರ್ಟಿಕಲ್ 220 ನಿಯಮದ ಮೂಲ ಉದ್ದೇಶ ಏನಂತಂದ್ರೆ ಹೈಕೋರ್ಟ್ನ ನ್ಯಾಯಮೂರ್ತಿಗಳು ನಿವೃತ್ತಿಯಾದ ನಂತರ ತಾವು ಮಾಡಿದ ಕೆಲಸ ಅದೇ ಹೈಕೋರ್ಟ್ನಲ್ಲಿ ವಕೀಲ ಮಾಡಿದ್ರೆ ಅಲ್ಲಿ 2 ಮುಖ್ಯ ಕಾರಣಗಳಿದಾವೆ. ಯಾಕೆ ಇಲ್ಲಿ ಅದೇ ಹೈಕೋರ್ಟ್ ನಲ್ಲಿ ನೀವು ಕೆಲಸ ಮಾಡಬಾರ್ದು ವಕೀಲರಾಗಿ ಅಂತಂದ್ರೆ ಪಕ್ಷಪಾತ ತಡೆಯುವುದು ಮತ್ತು ನ್ಯಾಯಾಂಗದ ಗೌರವವನ್ನ ಎತ್ತಿ ಹಿಡಿಯುವುದಕ್ಕಾಗಿ ನೀವು ಅದೇ ಹೈಕೋರ್ಟ್ ನಲ್ಲಿ ನೀವು ವಕೀಲರಾಗಿ ಕೆಲಸ ಮಾಡಬಾರ್ದು ಅಂತ ಹೇಳ್ತಾರೆ. ಒಬ್ಬ ನ್ಯಾಯಮೂರ್ತಿ ನಿವೃತ್ತರಾದ ಅದೇ ಹೈಕೋರ್ಟ್ ನ ವಕೀಲರಾಗಿ ನಿಂತರೆ ಅಲ್ಲಿರುವ ಕಿರಿಯ ನ್ಯಾಯಮೂರ್ತಿಗಳು ಅಥವಾ ಸಹೋದ್ಯೋಗಿ ನ್ಯಾಯಮೂರ್ತಿಗಳ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇರುತ್ತೆ ಅಂತಂದು. ನೆಕ್ಸ್ಟ್, ನ್ಯಾಯಾಂಗದ ನಿಷ್ಪಕ್ಷಪಾತ ಸಾರ್ವಜನಿಕರ ನಂಬಿಕೆ ಕಾಯ್ದುಕೊಳ್ಳಲು ಈ ನಿರ್ಬಂಧವನ್ನ ಭಾರತದ ಸಂವಿಧಾನದಲ್ಲಿ ಅಡಾಪ್ಟ್ ಮಾಡಿದ್ದಾರೆ 220ನೇ ವಿಧಿಯಲ್ಲಿ. ನೆಕ್ಸ್ಟ್, ಕಾಯಂ ನ್ಯಾಯಮೂರ್ತಿಗಳಿಗೆ ನಿರ್ಬಂಧ. ಹೈಕೋರ್ಟ್ನ ಕಾಯಂ ನ್ಯಾಯಮೂರ್ತಿಗಳಾಗಿ ಸೇವೆ ಸಲ್ಲಿಸಿ ನಿವೃತ್ತರಾದ ವ್ಯಕ್ತಿಯು ತಾವು ಕಾಯಂ ಆಗಿ ಸೇವೆ ಸಲ್ಲಿಸಿದ ಹೈಕೋರ್ಟ್ ನಲ್ಲಿ ವಕೀಲ ಮತ್ತು ಅಭ್ಯಾಸ ಮಾಡುವಂತಿಲ್ಲ ಅಂತ ಹೇಳುತ್ತೆ. ನೆಕ್ಸ್ಟ್, ಎಲ್ಲೆಲ್ಲಿ ವಕೀಲಿಕೆ ಮಾಡಬಹುದು ಅಂತಂದ್ರೆ ಅವರು ಸುಪ್ರೀಂ ಕೋರ್ಟ್ ಅಲ್ಲಿ ಮಾಡಬಹುದು ಅಥವಾ ಇತರ ಹೈಕೋರ್ಟ್ಗಳಲ್ಲೂ ಕೂಡ ಅವರು ಮಾಡಲು ಅವಕಾಶವಿರುತ್ತದೆ. ಆದ್ರೆ ಯಾವ ಹೈಕೋರ್ಟ್ ನಲ್ಲಿ ರಿಟೈರ್ಡ್ ಆಗಿರ್ತಾರೆ, ಈಗ ಎಕ್ಸಾಂಪಲ್ ಆಗಿ ಕರ್ನಾಟಕ ಹೈಕೋರ್ಟ್ ಅಲ್ಲಿ ಅವರು ನ್ಯಾಯಾಧೀಶರಾಗಿ ಅಲ್ಲಿ ರಿಟೈರ್ಡ್ ಆದ್ಮೇಲೆ ಮತ್ತೆ ಅವರು ಅಲ್ಲೇ ವಕೀಲನಾಗಿ ನಾ ಕೆಲಸ ಮಾಡ್ತೇನೆ ಅಂತಂದು ಬರೋಲ್ಲ. ಓಕೆನಾ? ಅವರು ಮಹಾರಾಷ್ಟ್ರದಲ್ಲಿ ಹೋಗ್ಬೋದು, ಓಕೆನಾ, ಕೇರಳದಲ್ಲಿ ಹೋಗ್ಬೋದು. ಆದ್ರೆ ಅದೇ ಕರ್ನಾಟಕದಲ್ಲಿ ಕೆಲಸ ಮಾಡಿ ರಿಟೈರ್ಡ್ ಆಗಿ ಮತ್ತೆ ಕರ್ನಾಟಕದಲ್ಲೇ ವರ್ಕ್ ಮಾಡಕ್ ಬರಲ್ಲ. ಉಳಿದ ಬೇರೆ ರಾಜ್ಯದಲ್ಲಿರುವಂತಹ ಹೈಕೋರ್ಟ್ ಅಲ್ಲಿ ಮಾಡ್ಬೋದು ಅಥವಾ ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ಮಾಡ್ಬೋದು. ಓಕೆ, ನೆಕ್ಸ್ಟ್ ಸುಪ್ರೀಂ ಕೋರ್ಟ್ ಬಗ್ಗೆ ಮಾತಾಡೋದಾದ್ರೆ 124 ಸಬ್ ಕ್ಲಾಸ್ 7
ಇದ್ರ ಆ ಅಷ್ಟನ ವಿಧಿಯಲ್ಲಿ ಮಾತಾಡುತ್ತಿದ್ದು 124 ಸಬ್ ಕ್ಲಾಸ್ 7 ಅದು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಬಗ್ಗೆ ಮಾತಾಡುತ್ತೆ. ಬಟ್ 220 ಇದು ಹೈಕೋರ್ಟ್ ರಿಲೇಟೆಡ್ ಮಾತಾಡುತ್ತೆ. ಅದರಲ್ಲಿ 65 ವರ್ಷ ಸುಪ್ರೀಂ ಕೋರ್ಟ್, ಇದರಲ್ಲಿ ಹೈಕೋರ್ಟ್ ಅಲ್ಲಿ 62 ವರ್ಷ ಇರುತ್ತೆ. ಭಾರತದ ಯಾವುದೇ ನ್ಯಾಯಾಲಯದ ಅಥವಾ ಪ್ರಾಧಿಕಾರದಲ್ಲೂ ವಕೀಲಿಕೆಯನ್ನು ಮಾಡುವಂತಿಲ್ಲ. ಆದ್ರೆ ಹೈಕೋರ್ಟ್ ಅಲ್ಲಿ ನೀ ಕೆಲಸ ಮಾಡಿದ್ರೆ ಆ ಕೋರ್ಟ್ ಅನ್ನ ಬಿಟ್ಟು ಉಳಿದ ಯಾವುದೇ ಹೈಕೋರ್ಟ್ ಅಲ್ಲೂ ಕೂಡ ನೀನು ವಕೀಲಿಕೆಯನ್ನ ಅಂದ್ರೆ ವಕೀಲರಾಗಿ ಕೆಲಸವನ್ನ ಮಾಡ್ಬೋದು, ಅಥವಾ ಸುಪ್ರೀಂ ಕೋರ್ಟ್ ಅಂಡರ್ ಅಲ್ಲೂ ಕೂಡ ವಕೀಲರಾಗಿ ಕೆಲಸವನ್ನ ಮಾಡ್ಬೋದು. ಅದೇ ನೀನು ಸುಪ್ರೀಂ ಕೋರ್ಟ್ ನ್ಯಾಯಾಲಯದ ನ್ಯಾಯಾಧೀಶನಾಗಿ ರಿಟೈರ್ಡ್ ಆಯ್ತಂದ್ರೆ ಕಂಪ್ಲೀಟ್ ಬ್ಯಾನ್, ಯಾವುದೇ ಪ್ರಾಧಿಕಾರದಲ್ಲಿ ವಕೀಲ ವೃತ್ತಿಯನ್ನ ಮಾಡಲು ನಿಮಗೆ ಅವಕಾಶ ಇರುವುದಿಲ್ಲ. ಯಾವ್ದ್ರಲ್ಲಿ? ಸುಪ್ರೀಂ ಕೋರ್ಟ್ ಅಲ್ಲಿ ಆದ್ರೆ ಅಂದ್ರೆ ಓಕೆನಾ. ಅದು ಸ್ವಲ್ಪ ಪಾಯಿಂಟ್ ನೆನಪಲ್ಲಿ ಇಟ್ಕೊಳ್ರಿ. ಸೇವೆ ಸಲ್ಲಿಸಿದ ಹೈಕೋರ್ಟ್ ಹೊರತುಪಡಿಸ್ಬೇಕಷ್ಟೇ. ಹೈಕೋರ್ಟ್ ಅಲ್ಲಾದ್ರೆ ಎಲ್ಲಿ ಸೇವೆ ಮಾಡಿರ್ತೀಯ ನೀನು ಅದನ್ನ ಬಿಟ್ಟು ಬೇರೆ ಕಡೆ ಎಲ್ಲಾದ್ರೂ ಮಾಡ್ಬೋದು. ಬಟ್ ಸುಪ್ರೀಂ ಕೋರ್ಟ್ ಅಲ್ಲಾದ್ರೆ ಕಂಪ್ಲೀಟ್ ಇಡೀ ಎಂಟೈರ್ ಇಂಡಿಯಾದಲ್ಲಿ ಎಲ್ಲೂ ಕೂಡ ಮಾಡೋಕೆ ಅವಕಾಶ ಇರೋದಿಲ್ಲ, ಯಾವುದೇ ಹೈಕೋರ್ಟ್ ಅಲ್ಲೂ ಕೂಡ. ಯಾಕಂದ್ರೆ ಬಾಸ್ಕೋ ಬಾಸ್, ಅದು ಸುಪ್ರೀಂ ಕೋರ್ಟ್ ಅಂದ್ರೆ ಬಾಸ್ಕೋ ಬಾಸ್. ಅಲ್ಲಿ ಕೆಲಸ ಮಾಡಿ ರಿಟೈರ್ಡ್ ಆದ್ಮೇಲೆ ಉಳಿದ ಸಣ್ಣ ಪುಟ್ಟ ಕೆಲಸದಲ್ಲಿ ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ ಇದನ್ನ ಕಂಪ್ಲೀಟ್ ಆಗಿ ಕ್ಯಾನ್ಸಲ್ ಮಾಡಿರ್ತಾರೆ. ಸುಪ್ರೀಂ ಕೋರ್ಟ್ ಮತ್ತು ಇತರ ಹೈಕೋರ್ಟ್ ಗಳ ವಕೀಲ ಮಾಡಬಹುದು. ಓಕೆನಾ. ನೆಕ್ಸ್ಟ್ ಕ್ವಶನ್ ನಂಬರ್ 33. ಅವನು ಏನ್ ಕೇಳ್ತಿದ್ದಾನೆ? ಓಕೆನಾ, ಏನೇನ್ ಕೇಳ್ತಿದ್ದಾನೆ ಅದ್ರ ರಿಲೇಟೆಡ್, ಆ ಕ್ವಶನ್ ರಿಲೇಟೆಡ್ ನಾನು ಮ್ಯಾಕ್ಸಿಮಮ್ ಆಗಿ ಹೇಳ್ತಿರ್ತೀನಿ. ಯಾಕಂದ್ರೆ ಈಗ ಹಳೆ 17 ಕ್ವಶನ್ ಪೇಪರ್ ಅಲ್ಲಿ ನಾನು ಏನ್ ಮಾಡ್ಬಿಟ್ಟಿದ್ದೀನಿ ಅಂದ್ರೆ, ಈಗ ಹೈಕೋರ್ಟ್ ಬಂತಂತ ಅಂದ ತಕ್ಷಣ ಕಂಪ್ಲೀಟ್ ಆಗಿ ಹೈಕೋರ್ಟ್ ಬಗ್ಗೆ ಹೇಳ್ಬಿಟ್ಟಿರ್ತೀನಿ. ಸುಪ್ರೀಂ ಕೋರ್ಟ್ ಬಂತ ಅಂದ ತಕ್ಷಣ ಕಂಪ್ಲೀಟ್ ಆಗಿ ಸುಪ್ರೀಂ ಕೋರ್ಟ್ ಬಗ್ಗೆ. ಇಲ್ಲಿ ಹಳೆ ಪೇಪರ್ ಅಲ್ಲಿ ಏನ್ ಮಾಡಿದೀನಿ ನಾನು, ಈಗ ಹಳೆ ಕ್ವಶನ್, ಹಿಂದಿನ ಕ್ವಶನ್ ಏನಿದೆ, ಇದ್ರಲ್ಲಿ ಏನಿದೆ, ವಿಧಾನ ಪರಿಷತ್ ವಿಧಾನಸಭೆ ಅಂತ ಬಂತಲ್ವಾ. ನಾನು ಇದರಲ್ಲಿ ಹಳೆ ಕ್ವಶನ್ ಪೇಪರ್ ಅಲ್ಲಿ 17 ಕ್ವಶನ್ ಪೇಪರ್ ಅಲ್ಲಿ ಸಾಲ್ವ್ ಮಾಡುವಾಗ ಏನೇನ್ ಮಾಡಿದೀನಿ, ವಿಧಾನ ಪರಿಷತ್ ಅಂತ ಬಂದ ತಕ್ಷಣ ಕಂಪ್ಲೀಟ್ ಆಗಿ ವಿಧಾನ ಪರಿಷತ್ ಬಗ್ಗೆ ಹೇಳಿದೀನಿ. ವಿಧಾನಸಭೆ ಅಂತ ಬಂದ ತಕ್ಷಣ ಕಂಪ್ಲೀಟ್ ಆಗಿ ವಿಧಾನಸಭೆ ಹೇಳಿದೀನಿ. ಓಕೆನಾ. ಈ ರೀತಿ ಕ್ಲಾಸಸ್ ಅನ್ನ ನಾ ಕಳೆದ 17 ಪೇಪರ್ ಅಲ್ಲಿ ಮಾಡಿರೋದ್ರಿಂದ ಇದರಲ್ಲಿ ನಾನು ಮತ್ತೆ ರಿಪೀಟ್ ಮಾಡ್ತಿಲ್ಲ. ನಿಮಗೆ ಆಲ್ರೆಡಿ ಆಪ್ ಅಲ್ಲಿ ನೋಡಿರೋ ಸ್ಟೂಡೆಂಟ್ಸ್ಗೆ ಮತ್ತೆ ರಿಪೀಟ್ ಆಗ್ಬಾರ್ದು, ಲ್ಯಾಗ್ ಆಗ್ಬಾರ್ದು ಅನ್ನೋ ದೃಷ್ಟಿಯಿಂದ ಕ್ವಶನ್ ಪೇಪರ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಿದೆ ಆ ಪಾಯಿಂಟ್ ಆಫ್ ವ್ಯೂ ನಾನು ಕಂಪ್ಲೀಟ್ ಆಗಿ ಅನಾಲಿಸಿಸ್ ಮಾಡ್ತಾ ಇದ್ದೀನಿ. ಹೇಳೋದು ಅರ್ಥ ಆಗ್ತಿದೆ ಅಂತ ಭಾವಿಸ್ತೀನಿ ನಾನು. ಓಕೆ. ನೆಕ್ಸ್ಟ್, ಭಾರತದ ಸಂಯುಕ್ತ ವ್ಯವಸ್ಥೆ ಇದರ ದೇಶದ ಮಾದರಿಯಲ್ಲಿ ಪ್ರತಿಬಿಂಬಿಸುತ್ತದೆ. ಅಂದ್ರೆ ಫೆಡರಲ್ ಮಾಡೆಲ್ ಅನ್ನ ನಾವು ಯಾವ ದೇಶದಿಂದ ಎರವಲು ಪಡ್ಕೊಂಡಿದೀವಿ. ಎರವಲು ಈ ಕೀ ಪಾಯಿಂಟ್ ಮೇಲೆ ಯಾವಾಗ್ಲೂ ಕ್ವಶನ್ ಬರುತ್ತೆ. ಓಕೆನಾ. ಎರವಲು ಬಗ್ಗೆ ಯಾವಾಗ್ಲೂ ಒಂದು ಕ್ವಶನ್ ಬರುತ್ತೆ. ಇದನ್ನ ನೀವು ನೋಟ್ ಮಾಡ್ಕೋಬೇಕು. ಎರವಲು ಲೀಸ್ಟ್ ಮಾಡ್ಕೋಬೇಕು. ಇದು ಒಂದು ಲಿಸ್ಟು. ಆಮೇಲೆ ಅನುಸೂಚಿಗಳು ಇದ್ರ ಮೇಲೆ ಲಿಸ್ಟ್. ಇವೆಲ್ಲರ ಮೇಲೇನು ಫಿಕ್ಸ್ ಕ್ವಶನ್ ಇರುತ್ತೆ ಎಲ್ಲ ಪೇಪರ್ಲು. ಆಮೇಲೆ ಪಂಚಾಯತ್ ರಿಲೇಟೆಡ್ ಫಿಕ್ಸ್ ಕ್ವಶನ್ ಇರುತ್ತೆ. ಓಕೆನಾ. ಹಾಗಾಗಿ ಇದಕ್ಕೆ ರೈಟ್ ಆನ್ಸರ್ ಏನಂತ ಅಂದ್ರೆ, ಫೆಡರಲ್ ಮಾಡೆಲ್ ಯಾವ್ದಂತಂದ್ರೆ ಇದಕ್ಕೆ ರೈಟ್ ಆನ್ಸರ್ ಕೆನಡಾ. ಇದಕ್ಕೆ ಕೆನಡಾ, ನಾವು ಫೆಡರಲ್ ಸಿಸ್ಟಮ್ ಬಗ್ಗೆ ಮಾತಾಡೋದು ಕೆನಡಾದಲ್ಲಿ. ನೆಕ್ಸ್ಟ್ ಇಲ್ಲಿ ಆಸ್ಟ್ರೇಲಿಯಾ ಅಂತ ಇದೆ. ಆಸ್ಟ್ರೇಲಿಯಾದ ಮೇಲೆ ಬಹಳ ಕ್ವಶನ್ ಬಂದಿರುತ್ತೆ. ಕನ್ಕರೆಂಟ್ ಲಿಸ್ಟ್, ಇದನ್ನ ಸಮವರ್ತಿ ಪಟ್ಟಿಯನ್ನು ನಾವು ಆಸ್ಟ್ರೇಲಿಯಾದಲ್ಲಿ ನೋಡ್ತೀವಿ. ಓಕೆನಾ. ಆಮೇಲೆ ಅಮೆರಿಕದಲ್ಲಿ ಅಂತ ಬಂದ ತಕ್ಷಣ ಬಹಳ ಕ್ವಶನ್ಸ್ ಬಂದಿರೋದು ಅಂದ್ರೆ ಫಂಡಮೆಂಟಲ್ ರೈಟ್ಸ್ ಇದರಲ್ಲೇ ಬರುತ್ತೆ. ಜುಡಿಷಿಯಲ್ ರಿವ್ಯೂ ಕೂಡ ಇದರಲ್ಲೇ ಬರುತ್ತೆ. ಓಕೆನಾ. ಆಮೇಲೆ ರಾಷ್ಟ್ರಪತಿಗಳ ಮಹಾಭಿಯೋಗ ಕೂಡ ಅಮೆರಿಕದಲ್ಲಿನ ನಾವು ತಗೊಳ್ತೀವಿ. ರಷ್ಯಾ ಅಂತ ಬಂತಂದ್ರೆ ನಾವು ಇದಕ್ಕೆ ಫಂಡಮೆಂಟಲ್ ಡ್ಯೂಟೀಸ್ ಅನ್ನ ನೋಡ್ತೀವಿ. ಇಲ್ಲಿ ಫಂಡಮೆಂಟಲ್ ಡ್ಯೂಟೀಸ್ ಅನ್ನು ನೋಡೋದು ರಷ್ಯಾದಲ್ಲಿ, ಫಂಡಮೆಂಟಲ್ ರೈಟ್ಸ್ ಅನ್ನು ನೋಡೋದು ನಾವು ಅಮೆರಿಕದಲ್ಲಿ. ಓಕೆನಾ. ಲೀಸ್ಟ್ ಮುಂದೆ ಇದೆ. ಬ್ರೀಫ್ ಆಗಿ ಈ ಕ್ವಶನ್ ಬಂದ ತಕ್ಷಣ ಇಷ್ಟಾದ್ರೆ ನಿಮಗೆ ಹಿಂದೆ ಮುಂದೆ ಮಾಡ್ಕೊಂಡು ಸ್ವಲ್ಪ ನೆನಪಲ್ಲಿ ಇಟ್ಕೊಳಕ್ಕೆ ಸಾಧ್ಯ ಆಗಿರ್ಬೇಕು. ಓಕೆ. ಕೆನಡಾ ಭಾರತ ಸಂವಿಧಾನ ಬಲವಾದ ಕೇಂದ್ರವನ್ನು ಸರ್ಕಾರ ಹೊಂದಿರುವುದರಿಂದ ಒಕ್ಕೂಟ ವ್ಯವಸ್ಥೆಯನ್ನು ನಾವು ಕೆನಡಾ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ. ಹಾಗಾದ್ರೆ ಬ್ರಿಟನ್ ಇಂದ ಏನೇನಿದ್ದಾವೆ? ಬ್ರಿಟನ್ ಇಂದ ಸಂಸದೀಯ ಸರ್ಕಾರಿ ವ್ಯವಸ್ಥೆ, ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗವರ್ನಮೆಂಟ್ ಅದಿದೆ, ಕಾನೂನಿನ ಆಡಳಿತ ರೂಲ್ ಆಫ್ ಲಾ ಇದೆ, ಏಕ ಪೌರತ್ವ ಇದೆ, ಸ್ಪೀಕರ್ ಹುದ್ದೆ ಮತ್ತು ಅವರ ಪಾತ್ರ ಇದೆ. ಯಾವುದರಲ್ಲಿ? ಬ್ರಿಟನ್ ನಲ್ಲಿ. ನೆಕ್ಸ್ಟ್ ಅಮೆರಿಕದಿಂದ ಮೂಲಭೂತ ಹಕ್ಕುಗಳು ಇದೆ, ನ್ಯಾಯಾಂಗ ವಿಮರ್ಶೆ ಇದೆ, ರಾಷ್ಟ್ರಪತಿಗಳ ಮೇಲಿನ ಮಹಾಭಿಯೋಗ ಇದೆ, ನ್ಯಾಯಾಂಗದ ಸ್ವಾಯತ್ತತೆ ಇದೆ. ಇವಿಷ್ಟನ್ನು ನಾವು ಅಮೆರಿಕ ಸಂವಿಧಾನದಿಂದ ಎರವಲು ಪಡೆಯಲಾಗುತ್ತದೆ. ಮ್ಯಾಕ್ಸಿಮಮ್ ಕ್ವಶನ್ ಇದ್ರ ಮೇಲೆ ಫುಲ್ ಬಂದಿದೆ. ಇದು ಬಂದಿದೆ, ಏಕಪೌರತ್ವ ಬಂದಿದೆ. ನನಗೆ ನೆನಪಿರುವ ಮಟ್ಟಿಗೆ ಸಂಸದೀಯ ಸರ್ಕಾರ ವ್ಯವಸ್ಥೆ ಬ್ರಿಟನ್ ಇದು ಎರಡು ಬಂದಿದೆ. ಕಾನೂನು ಆಡಳಿತ ಇವೆರಡು ನಾನು ನೆನಪಿಲ್ಲ ಅಷ್ಟೊಂದು. ಬಟ್ ಇದರಲ್ಲಿ ಸಂಸದೀಯ ಸರ್ಕಾರ ವ್ಯವಸ್ಥೆ ಬಂದಿದೆ ಬ್ರಿಟನ್ ಇಂದ, ಏಕಪೌರತ್ವ ಇದು ಕೂಡ ಬಂದಿದೆ ಬ್ರಿಟನ್ ಇಂದ, ಫಂಡಮೆಂಟಲ್ ರೈಟ್ಸ್ ಇದು ಬಹಳ ಸರಿ ಬಂದಿದೆ, ನ್ಯಾಯಾಂಗ ವಿಮರ್ಶೆ ಇದು ಕೂಡ ಬಹಳ ಸರಿ ಬಂದಿದೆ, ಮಹಾಭಿಯೋಗ ಬಹಳ ಓಕೆನಾ, ಇವು ಮೂರು ಬಹಳ ಸರಿ ಬಂದಿದೆ. ನ್ಯಾಯಾಂಗದ ಸ್ವಾಯತ್ತತೆ ಇದು ನಾವು ಅಮೆರಿಕದಿಂದ ತಗೊಂಡಿದ್ವಿ, ಬಟ್ ಕ್ವಶನ್ಸ್ ರೈಸ್ ಆಗಿಲ್ಲ ಅಲ್ಲೇನು. ಐರ್ಲೆಂಡ್ ಇಂದ DPSP ಇದು ಕೂಡ ಬಂದಿದೆ ಕ್ವಶನ್. ಐರ್ಲೆಂಡ್ ಇಂದ DPSP ತಗೊಂಡಿದ್ವಿ ನಾವು. ಡೈರೆಕ್ಟಿವ್ ಪ್ರಿನ್ಸಿಪಲ್ ಸ್ಟೇಟ್ ಪಾಲಿಸಿ ಅಂದ್ರೆ ರಾಜನೀತಿ ನಿರ್ದೇಶಕ ತತ್ವಗಳನ್ನು ನಾವು ತಗೊಂಡಿದ್ವಿ. ಪಾರ್ಟ್
4 ಅಲ್ಲಿ ನಾವು ಓದ್ತೀವಿ ಅದನ್ನ. ನೆಕ್ಸ್ಟ್ ರಾಜ್ಯಸಭೆಗೆ ಸದಸ್ಯರ ನಾಮನಿರ್ದೇಶನ, ಇದು ಕೂಡ ಐರ್ಲೆಂಡ್ ದೇಶದಿಂದ. ರಾಷ್ಟ್ರಪತಿಗಳ ಚುನಾವಣಾ ವಿಧಾನ, ಇದನ್ನು ಕೂಡ ನಾವು ಐರ್ಲೆಂಡ್ ಇಂದ. ಆಮೇಲೆ ಆಸ್ಟ್ರೇಲಿಯಾದಿಂದ ಕನ್ಕರೆಂಟ್ ಲಿಸ್ಟ್ ಅಂದ್ರೆ ಪಟ್ಟಿಗಳು ಬರ್ತಾವ ನೋಡ್ರಿ, ರಾಜ್ಯ ಪಟ್ಟಿ, ಸ್ಟೇಟ್ ಲಿಸ್ಟ್, ಸೆಂಟ್ರಲ್ ಲಿಸ್ಟ್, ಆಮೇಲೆ ಕನ್ಕರೆಂಟ್ ಲಿಸ್ಟ್ ಅಂತ ಬರುತ್ತೆ. ಕನ್ಕರೆಂಟ್ ಲಿಸ್ಟ್ ಅಂತ ಅಂದ್ರೆ ಈಗ ಸ್ಟೇಟ್ ಲಿಸ್ಟ್ ಇದೆ, ಸೆಂಟ್ರಲ್ ಲಿಸ್ಟ್ ಇದೆ. ಅಂದ್ರೆ ರಾಜ್ಯ ಪಟ್ಟಿ ಮತ್ತು ಕೇಂದ್ರ ಪಟ್ಟಿ ಎರಡರಲ್ಲೂ ಆಗಿ ಉಳಿದಿರುವಂತಹ ಕೆಲವು ವಿಷಯಗಳನ್ನ ನಾವು ಕನ್ಕರೆಂಟ್ ಲಿಸ್ಟ್ ಅಲ್ಲಿ ಹಾಕ್ತಿವಿ. ಕನ್ಕರೆಂಟ್ ಲಿಸ್ಟ್ ಅನ್ನು ನಾವು ಆಸ್ಟ್ರೇಲಿಯಾದಿಂದ ತೆಗೆದುಕೊಂಡಿದ್ವಿ. ನೆಕ್ಸ್ಟ್ ಸಂಸತ್ತಿನ ಉಭಯ ಸದನಗಳ ಜಂಟಿ ಅಧಿವೇಶನ, ಜಾಯಿಂಟ್ ಸಿಟ್ಟಿಂಗ್ ಅನ್ನು ಕೂಡ ನಾವು ಆಸ್ಟ್ರೇಲಿಯಾದಿಂದ ತಗೊಂಡಿದೀವಿ. ಜಾಯಿಂಟ್ ಸಿಟ್ಟಿಂಗ್ ಎಷ್ಟನೇ ವಿಧಿ? 108. ಇದು ಕೂಡ ಕ್ವಶನ್ ಆಗಿದೆ. ಮ್ಯಾಕ್ಸಿಮಮ್ ಆಗಿ ನಾನು ಏನ್ ನೋಟ್ಸ್ ಕೊಟ್ಟಿರ್ತೀನಲ್ವಾ, ಪ್ರತಿ ಒಂದ್ ಲೈನ್ ಮೇಲೂ ಕೂಡ ಕ್ವಶನ್ ಆಗಿರುತ್ತೆ. ಅಂತದನ್ನ ಮಾತ್ರ ನಾನು ಫಿಲ್ಟರ್ ಮಾಡಿ ನಿಮ್ಗೆ ನೋಟ್ಸ್ ಕೊಟ್ಟಿರ್ತೀನಿ. ಈಗ ಸುಮ್ನೆ ನಾನು ಪೊಲಿಟಿ ಅಂದ ತಕ್ಷಣ ಎಲ್ಲದನ್ನು ತಂದ್ ಹಾಕ್ಬಿಟ್ರೆ ಎಲ್ಲ ಒಂದ್ ಬಂದಿದೆ ಅಂತಲ್ಲ. ಈಗ ನಾನು ಏನಾದ್ರೂ ನಿಮಗೆ 10 ಪಾಯಿಂಟ್ ಕೊಟ್ಟಿದ್ದೀನಿ ಅಂತಂದ್ರೆ ಅದ್ರಲ್ಲಿ ಮಿನಿಮಮ್ 7 to 8 ಕ್ವಶನ್ ಬಂದಿರೋ ಕ್ವಶನ್ಸ್ ಆಗಿರ್ಬೇಕು, ಅಥವಾ ಎಕ್ಸ್ಪೆಕ್ಟೆಡ್ ಇಲ್ಲಿ ಬರ್ತಿದಾವೆ ಅಂತ ಅನ್ಬೇಕು. ಓಕೆನಾ? ನಾನು 10ಕ್ಕೆ 9 ಪಾಯಿಂಟ್ ಆದ್ರೂ ಬರ್ಬೇಕು ಅಂತಂದು ಈ ತಲೆಯಲ್ಲಿ ಇಟ್ಕೊಂಡು ನೋಟ್ಸ್ ಅನ್ನ ಪ್ರಿಪೇರ್ ಮಾಡ್ತಿರ್ತೇನೆ. ಎಲ್ಲಿ ಬರುತ್ತೆ? ಸುಮ್ನೆ ಲ್ಯಾಗ್ ಮಾಡ್ಕೊಂತ ನಿಮ್ಗೆ ನೋಟ್ಸ್ ಅನ್ನ ದೊಡ್ಡದು ಕೊಟ್ಬಿಟ್ರೆ, ಓ ಇಷ್ಟೊಂದು ಕಂಟೆಂಟ್ ಕೊಟ್ಟಿದ್ದಾರೆ. ನೋ, ನಂದು ಅದು ಉದ್ದೇಶ ಇರಲ್ಲ. ನಿಮಗೆ ಎಕ್ಸಾಮ್ ಅಲ್ಲಿ ಮ್ಯಾಕ್ಸಿಮಮ್ ಕ್ವಶನ್ ಬರ್ಬೇಕು, ಕಡಿಮೆ ಓದಿರ್ಬೇಕು, ಮ್ಯಾಕ್ಸಿಮಮ್ ಕ್ವಶನ್ ಬರ್ಬೇಕು. ಅಂದ್ರೆ ಟು ದ ಪಾಯಿಂಟ್ ಓದ್ತಿರ್ಬೇಕು ನೀವು. ಟು ದ ಪಾಯಿಂಟ್ ಹಾಕಿರ್ಬೇಕು. ನಾನು ಅದರಲ್ಲಿ ನೋಟ್ಸ್ ಅಲ್ಲಿ ಟು ದ ಪಾಯಿಂಟ್ ಅಲ್ಲಿ ಬರ್ಬೇಕಿದು ಜಾಯಿಂಟ್ ಸಿಟ್ಟಿಂಗ್. ಓಕೆನಾ? ಜಂಟಿ ಅಧಿವೇಶನ ಆಸ್ಟ್ರೇಲಿಯಾದಿಂದ ತಗೊಳ್ತೀವಿ, ರೈಟ್. ಬಟ್ ಅದಕ್ಕೆ ಇನ್ನು ಸ್ವಲ್ಪ ಅಡಿಷನಲ್ ಆಗಿ ಅದು 108ನೇ ವಿಧಿ ಅಡಿಯಲ್ಲಿ ಬರುತ್ತೆ ನೋಡಪ್ಪ ಅಂತ ಹೇಳ್ಬಿಟ್ರೆ, ಇನ್ನು ಸ್ವಲ್ಪ ನಿನಗೆ ಅದು ಇವೆರಡರಲ್ಲಿ 1 ಪಾಯಿಂಟ್ ಆದ್ರೆ ನೆನಪಿರುತ್ತೆ ನಿನಗೆ. ಜಾಯಿಂಟ್ ಸಿಟ್ಟಿಂಗ್, ಜಂಟಿ ಅಧಿವೇಶನ 108, ಅಟ್ಲೀಸ್ಟ್ ಇದಾದ್ರೂ ನೆನಪಿರಲಿ. ಜಂಟಿ ಅಧಿವೇಶನ ನಾವು ತಗೊಂಡಿದ್ದು ಆಸ್ಟ್ರೇಲಿಯಾದಿಂದ. ಇವೆರಡರಲ್ಲಿ ಒಂದಾದ್ರೂ ನೆನ್ಪುಳಿಲಿ ನಿನಗೆ ಅಂತ. ಓಕೆನಾ? ಎಷ್ಟು ಸಾಧ್ಯನೋ ಅಷ್ಟು ಒಂದೊಂದು ಪಾಯಿಂಟ್ ಹಾಕ್ತಾ ಹೋಗಿರ್ತೀನಿ. ಈಗ ಇನ್ನು DPSP ಅಂತ ಹೇಳಿದೆ. DPSP ಪಾರ್ಟ್ 4 ಅಟ್ಲೀಸ್ಟ್ ಇದಾದ್ರೂ ಗೊತ್ತಿರ್ಬೇಕು ನಿನಗೆ. ಪಾರ್ಟ್ 4 ಕೇಳ್ತಾರೆ ಸರ್, ಕೇಳಿದ್ರೆ ಆಗ್ಲೇ. DPSP ಎಷ್ಟರಲ್ಲಿದೆ, ಫಂಡಮೆಂಟಲ್ ರೈಟ್ಸ್ ಎಷ್ಟನೇ ಭಾಗದಲ್ಲಿದೆ, ಅಷ್ಟ ಸಣ್ಣ ಕ್ವಶನ್ಸ್ ಕೂಡ ಕೇಳ್ತಾರೆ. ಇಲ್ಲಾಂದ್ರೆ ನಿನಗೆ ಸ್ಟೇಟ್ಮೆಂಟ್ ವೈಸ್ ಏನ್ ಮಾಡ್ತಾನೆ, DPSP ನ ನಾವು ಪಾರ್ಟ್ 5 ಅಲ್ಲಿ ತಗೊಂಡಿದ್ವಿ, ಪಾರ್ಟ್ 5 ಅಲ್ಲಿ ಓದ್ತೀವಿ ಅಂತಂದು ಈ ರೀತಿ ಕೂಡ ನಿನಗೆ ರಾಂಗ್ ಮಾಡ್ಬೋದು. ಅಂದ್ರೆ ಆ ಕ್ವಶನ್ ನಿನಗೆ ಆ ಸ್ಟೇಟ್ಮೆಂಟ್ ರಾಂಗ್ ಆದ್ರೂ ಕೂಡ ನಿನಗೆ ವರ್ತಿದೆ. ಆ ರಾಂಗ್ ಅಂತ ನಿನಗೆ ಫೈಂಡ್ ಔಟ್ ಮಾಡಕ್ ಬರ್ತಿದೆ ಅಂದ್ರೆ ನಿನಗೆ ರೈಟ್ ಇರೋ ಗೊತ್ತಿರುತ್ತೆ ಅಲ್ವಾ. ಓಕೆನಾ? ಈ ರೀತಿ. ನೆಕ್ಸ್ಟ್ ರಷ್ಯಾದಿಂದ ಮೂಲಭೂತ ಕರ್ತವ್ಯಗಳನ್ನು ತಗೊಂಡಿದ್ವಿ, ಫಂಡಮೆಂಟಲ್ ಡ್ಯೂಟೀಸ್ ಅಂತ ತಗೊಂಡಿದ್ವಿ. ಅದನ್ನ 51 ಸಬ್ ಕ್ಲಾಸ್ 51A ವಿಧಿಯಲ್ಲಿ ಓದ್ತೀವಿ. ನೆಕ್ಸ್ಟ್ ಪ್ರಸ್ತಾವನೆಯಲ್ಲಿರುವ ಸಾಮಾಜಿಕ, ಆರ್ಥಿಕ, ರಾಜಕೀಯ ನ್ಯಾಯದ ಪರಿಕಲ್ಪನೆಯನ್ನ ನಾವು ರಷ್ಯಾ ದೇಶದಿಂದ ಎರವಲು ಪಡೆದಿದ್ದೀವಿ. ಜರ್ಮನಿಯಿಂದ ತುರ್ತು ಪರಿಸ್ಥಿತಿಯನ್ನು ಸಮಯದಲ್ಲಿ ಮೂಲಭೂತ ಹಕ್ಕುಗಳ ಅಮಾನತು, ಇದು ಬಹಳ ಸರಿ ಕೇಳಿದಾನೆ. ಮೂಲಭೂತ ಹಕ್ಕುಗಳ ಅಮಾನತನ್ನ ನಾವು ಯಾವ ಸಮಯದಲ್ಲಿ ಮಾಡ್ತೀವಿ ಅಂತ ಅಂದ್ರೆ, ತುರ್ತು ಪರಿಸ್ಥಿತಿ ಸಮಯದಲ್ಲಿ ಮೂಲಭೂತ ಹಕ್ಕುಗಳನ್ನ ಅಮಾನತು ಮಾಡ್ತೀವಿ. ಅಂದ್ರೆ ಕಂಪ್ಲೀಟ್ ಸ್ಟಾಪ್ ಮಾಡ್ತಾರೆ. ಅದನ್ನ ಯಾವ ಸಂವಿಧಾನದಿಂದ ತಗೊಂಡಿದ್ವಿ? ಜರ್ಮನಿಯ ವಿಮರ್ ಸಂವಿಧಾನದಿಂದ ತಗೊಂಡಿದ್ವಿ. ನೆಕ್ಸ್ಟ್ ದಕ್ಷಿಣ ಆಫ್ರಿಕಾದಿಂದ ತಿದ್ದುಪಡಿ. ಓಕೆನಾ? ತಿದ್ದುಪಡಿಯನ್ನು 368ನೇ ವಿಧಿ. ಹಾಗಾದ್ರೆ ಕೇವಲ ಒಂದು ವಿಧಿಯನ್ನ ಮಾತ್ರ ಒಳಗೊಂಡಿರುವ ಭಾಗ ಯಾವ್ದಂತ ಹೇಳ್ರಿ ನನಗೆ. ಕ್ವಶನ್ ಏನಂತಾರೆ ಅಂದ್ರೆ, ಭಾರತ ಸಂವಿಧಾನದಲ್ಲಿ ಕೇವಲ ಒಂದೇ ವಿಧಿಯನ್ನು ಹೊಂದಿರುವ ಭಾಗ ಎಷ್ಟನೇ ಭಾಗ? ಭಾರತ ಸಂವಿಧಾನದಲ್ಲಿ ಕೇವಲ ಒಂದೇ ವಿಧಿ ಇದೆ ಅದರಲ್ಲಿ. ಅದು ಎಷ್ಟನೇ ಭಾಗ ಅಂತಂದು, ಅದು ಭಾಗ ಎಷ್ಟನೇದಂತಂದು ನನಗೆ ಕಮೆಂಟ್ ಅಲ್ಲಿ ಹೇಳಕ್ಕೆ ಸಾಧ್ಯ ಆಗಿರ್ಬೇಕು. ಓಕೆನಾ? ಐ ಹೋಪ್ ಇದು ಎರವಲು ಪಡೆದು ಅದು ಲೀಸ್ಟ್ ಏನಿದೆ ಕಂಪ್ಲೀಟ್ ಆಗಿ ನೆನ್ಪಿಟ್ಕೊಡ್ರಿ. ಪ್ರತಿ ಎಕ್ಸಾಮ್ ಅಲ್ಲೂ ಕೂಡ ಅದರಲ್ಲಿ ಕ್ವಶನ್ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 34. ಈ ಕಾಯ್ದೆ ಅಡಿಯಲ್ಲಿ ಭಾರತದ ಸ್ಪೀಕರ್ ಮತ್ತು ಉಪ ಸ್ಪೀಕರ್ ಹುದ್ದೆಗಳನ್ನು ಸೃಜಿಸಲಾಯಿತು. ಕ್ರಿಯೇಟೆಡ್ ಅಂದ್ರೆ ಯಾವ ಕಾಯ್ದೆ ಅಡಿಯಲ್ಲಿ ನಾವು ಸ್ಪೀಕರ್ ಮತ್ತೆ ಉಪ ಸ್ಪೀಕರ್ ಹುದ್ದೆಗಳನ್ನ ನಾವು ಕ್ರಿಯೇಟ್ ಮಾಡಿದ್ವಿ ಅಂತ ಕ್ವಶನ್ ಕೇಳಿದಾನೆ. ಇದಕ್ಕೆ ರೈಟ್ ಆನ್ಸರ್ ಏನು? 1919ನೇ ಆಕ್ಟ್ ರೈಟ್. ಇದಕ್ಕೆ 1919ನೇ ಆಕ್ಟ್ ರೈಟ್. ಬಟ್ ಅದು ಜಾರಿಗೆ ಬಂದಿದ್ದು 1921ರಲ್ಲಿ ಜಾರಿಗೆ ಬರುತ್ತೆ. 1921ರಲ್ಲಿ ಜಾರಿಗೆ ಬರುತ್ತದೆ. ಅದಕ್ಕೆ ಬಟ್ ಆ ಕಾಯ್ದೆಯನ್ನ ಪುನಃ ಆ ಹುದ್ದೆಗಳ ಹೆಸರು ಬರೋದು ಡೆಪ್ಯೂಟಿ ಸ್ಪೀಕರ್ ಅಂತಂದು ಹೋಲ್ಡ್ ಆಗಿ ಬಂದಿದ್ದೆ ಯಾವಾಗ ಅಂತಂದ್ರೆ 1935. ಬಟ್ ಅವರು ಕಾಯ್ದೆ ಅಂತ ಕೇಳಿರೋದ್ರಿಂದ ನಾವು ಅದನ್ನ 1919 ಅಂತಾನೆ ತಗೋಬೇಕಾಗಿರುತ್ತೆ. ಓಕೆನಾ? 1919 ರೈಟ್ ಆನ್ಸರ್. ಬಟ್ ಅದು ಕಾಯ್ದೆ ಆಗಿದ್ದು ಆ ತರ ನೋಡಿದ್ವಿ ಅಂದ್ರೆ 1935 ಆಗುತ್ತೆ. ಬಟ್ ಅದು ಜಾರಿ 1919ರಿಂದ ಬಂದು 21ರಲ್ಲಿ
ಸ್ಟಾರ್ಟ್ ಆಗುತ್ತೆ. ಓಕೆನಾ, ಇವಾಗ ಡೀಟೇಲ್ ಆಗಿ ಇಲ್ಲಿ ನೋಡ್ತೀವಲ್ವಾ, ಮತ್ತೆ ನಿಮ್ಗೆ ಕಂಪ್ಲೀಟ್ ಆಗಿ ಕ್ಲಾರಿಟಿ ಬರ್ತಾ ಹೋಗುತ್ತೆ. ಭಾರತ ಸಂವಿಧಾನದಲ್ಲಿ ಸ್ಪೀಕರ್ ಅಂದ್ರೆ ಅಧ್ಯಕ್ಷ ಮತ್ತು ಡೆಪ್ಯೂಟಿ ಸ್ಪೀಕರ್ ಉಪಾಧ್ಯಕ್ಷರ ಹುದ್ದೆಗಳನ್ನು 1919ರ ಭಾರತ ಸರ್ಕಾರ ಕಾಯ್ದೆ ಮಾಂಟೆಗೋ ಚೇಮ್ಸ್ಬರ್ಗ್ ಸುಧಾರಣೆಗಳಲ್ಲಿ ನಿಬಂಧನೆಗಳನ್ನು 1921ರಲ್ಲಿ ಜಾರಿಗೆ ಬಂದವು. ಭಾರತದ ಲೋಕಸಭೆಯ ಸ್ಪೀಕರ್ ಮತ್ತು ಡೆಪ್ಯೂಟಿ ಸ್ಪೀಕರ್ ಹುದ್ದೆಗಳ ಬೇರುಗಳು ಅಂದ್ರೆ ಎಲ್ಲಿಂದ ಅಂದ್ರೆ 1919 ಭಾರತ ಸರ್ಕಾರ ಕಾಯ್ದೆಯಲ್ಲಿ ಈ ಕಾಯ್ದೆ ಅನ್ವಯ 1921ರ ಹುದ್ದೆಗಳು ಅಸ್ತಿತ್ವಕ್ಕೆ ಬಂದವು. 1921ರಲ್ಲಿ ಈ ಹುದ್ದೆಗಳು ಅಸ್ತಿತ್ವಕ್ಕೆ ಬಂದವು. 1919 ಆಕ್ಟ್ ಏನ್ ಹೇಳ್ತಂದ್ರೆ ಮಾಂಟೆಗೋ ಚೇಮ್ಸ್ಬರ್ಗ್ ಸುಧಾರಣೆ ಅಂತಾನು ಕೂಡ ಜಾರಿಯಾಗುತ್ತೆ. ಈ ಕಾಯ್ದೆಯನ್ನು ಮಾಂಟೆಗೋ ಚೇಮ್ಸ್ಬರ್ಗ್ ಅವರ ಸುಧಾರಣೆ ಎಂದು ಕೂಡ ಕರೆಯಲಾಗುತ್ತದೆ. ಈ ಕಾಯ್ದೆಯ ನಿಬಂಧನೆಗಳು 1921ರಲ್ಲಿ ಕೇಂದ್ರ ಶಾಸಕಾಂಗ ಸಭೆಗೆ ಮೊದಲ ಬಾರಿಗೆ ಅಧ್ಯಕ್ಷರು ಅಂದ್ರೆ ಪ್ರೆಸಿಡೆಂಟ್, ಉಪಾಧ್ಯಕ್ಷರು, ಡೆಪ್ಯೂಟಿ ಪ್ರೆಸಿಡೆಂಟ್ ಹುದ್ದೆಗಳನ್ನ ಸೃಷ್ಟಿಸಲಾಯಿತು. ಯಾವಾಗ 1921ರಲ್ಲಿ. ಆಗ ಸ್ಪೀಕರ್ ಮತ್ತು ಡೆಪ್ಯೂಟಿ ಸ್ಪೀಕರ್ ಪದಗಳ ಬದಲಿಗೆ ಪ್ರೆಸಿಡೆಂಟ್ ಮತ್ತು ಡೆಪ್ಯೂಟಿ ಪ್ರೆಸಿಡೆಂಟ್ ಅಂತ ಕರಿತಿದ್ರು. ಅವಾಗ ಯಾವಾಗ 1919ರ ಆಕ್ಟ್ ಅಂಡರ್ ಅಲ್ಲಿ. ಮುಂದೆ 1935ರಲ್ಲಿ ಈ ಕಾಯ್ದೆಯನ್ನು ಪ್ರೆಸಿಡೆಂಟ್ ಮತ್ತು ಡೆಪ್ಯೂಟಿ ಪ್ರೆಸಿಡೆಂಟ್ ಎಂಬ ಹುದ್ದೆಗಳ ಹೆಸರಿಗೆ ಸ್ಪೀಕರ್ ಮತ್ತು ಡೆಪ್ಯೂಟಿ ಸ್ಪೀಕರ್ ಅಂತ ಚೇಂಜ್ ಮಾಡಿದ ಯಾವಾಗ ಅಂತಂದ್ರೆ 1935ರಲ್ಲಿ. ಓಕೆನಾ, 1935ರಲ್ಲಿ. ಬಟ್ ಕಾಯ್ದೆ ಅಂತ ಕೇಳ್ತಿರೋದ್ರಿಂದ ನಾವು ಅದು ಎಲ್ಲಿಂದ ಸ್ಟಾರ್ಟ್ ಆಯ್ತು ಅದನ್ನೇ ಆನ್ಸರ್ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಇದು ನಾವು 1919 ಅಂತ ಆನ್ಸರ್ ಹೇಳಿದ್ದೀವಿ. ಓಕೆ, ವೇಟ್ ಒಂದ್ ನಿಮಿಷ, ಯಾಕೆ ಮಾಡ್ತಿಲ್ಲ ಇದು? ಓಕೆ. ಸ್ವತಂತ್ರ ಭಾರತದ ಮೊದಲ ಸ್ಪೀಕರ್ ಯಾರು? ಸ್ವತಂತ್ರ ಭಾರತದ ಮೊದಲ ಸ್ಪೀಕರ್ 1947ರಲ್ಲಿ ಭಾರತದ ಮೊದಲ ಸ್ವಾತಂತ್ರ್ಯಗೊಂಡಾಗ ಇದ್ದುದು ಯಾರಂದ್ರೆ ಜಿ.ಬಿ. ಮಾಳ್ವಂಕರ್ ಅವರು. ಇವರು ಲೋಕಸಭೆಯ ಮೊದಲ ಸ್ಪೀಕರ್ ಆಗಿ ಕಾರ್ಯನಿರ್ವಹಿಸ್ತಾರೆ. ಅವರನ್ನು ಲೋಕಸಭೆ ಪಿತಾಮಹ ಎಂದು ಕೂಡ ಕರೆಯಲಾಗುತ್ತದೆ. ನೆಕ್ಸ್ಟ್, ಸ್ವತಂತ್ರ ಭಾರತದ ಮೊದಲ ಡೆಪ್ಯೂಟಿ ಸ್ಪೀಕರ್ ಎಂ.ಎ. ಅಯ್ಯಂಗರ್ ಅವರು ಆಗಿರ್ತಾರೆ. ನೆಕ್ಸ್ಟ್, ಸಂವಿಧಾನದ ಪ್ರಸ್ತುತ ನಿಯಮಗಳು ಎಷ್ಟಿದ್ದಾವೆ? 93ರಿಂದ 96ರಲ್ಲಿ ನೋಡೋದಾಯ್ತಂದ್ರೆ 93 ಆರ್ಟಿಕಲ್ 93 ಏನಿದೆ, ಲೋಕಸಭೆಯು ತನ್ನ ಸದಸ್ಯರಿಂದ ಒಬ್ಬರನ್ನು ಆಯ್ಕೆ ಮಾಡಿ ಸ್ಪೀಕರ್ ಅಂತ ಮಾಡ್ತಾರೆ. ಈಗ ಲೋಕಸಭೆ ಇದೆ, ಲೋಕಸಭೆಯಲ್ಲಿ ಒಬ್ಬರನ್ನ ಆಯ್ಕೆ ಮಾಡಿ ಅವರನ್ನ ಸ್ಪೀಕರ್ ಅಂತ ಮಾಡ್ತಾರೆ. ಅದ್ರ ಜೊತೆ ಇನ್ನೊಬ್ಬರನ್ನ ಆಯ್ಕೆ ಮಾಡಿ ಅವ್ರನ್ನ ಡೆಪ್ಯೂಟಿ ಸ್ಪೀಕರ್ ಆಗಿ ನೇಮಕ ಮಾಡ್ತಾರೆ. ಓಕೆನಾ, ಲೋಕಸಭೆಯಲ್ಲಿದ್ದಾಗ ಅವರನ್ನೇ ಒಬ್ಬರನ್ನ ಆಯ್ಕೆ ಮಾಡ್ತಾರೆ, ಯಾರು ಡಾಮಿನೆಂಟ್ ಇದ್ದಾರೆ. ನೆಕ್ಸ್ಟ್, ಆಯ್ಕೆ ವಿಧಾನ. ಲೋಕಸಭೆಯ ಹೊಸ ಸಭೆ ಆರಂಭವಾದ ನಂತರ ಸರಳ ಬಹುಮತದ ಸಿಂಪಲ್ ಮೆಜಾರಿಟಿ ಮೂಲಕ ಇವರನ್ನ ಆಯ್ಕೆ ಮಾಡಲಾಗುತ್ತದೆ. ನೆಕ್ಸ್ಟ್, ಮಿಂಟೋ ಮಾರ್ಲೆ ಸುಧಾರಣೆ ಬಗ್ಗೆ ನೋಡೋದಾಯ್ತಂದ್ರೆ 1919 ಆಲ್ರೆಡಿ ಕಳೆದ ಎಲ್ಲಾ ಕ್ಲಾಸಲ್ಲೂ ಕೂಡ ನಾನು ಡಿಸ್ಕಷನ್ ಮಾಡ್ಬಿಟ್ಟಿದ್ದೀನಿ ಡೀಟೇಲ್ ಆಗಿ. ಹಾಗಾಗಿ ಇದರಲ್ಲಿ ನೋಟ್ಸ್ ಇರುತ್ತೆ, ಮೇಲ್ಮೇಲೆ ಹೇಳ್ತಾ ಹೋಗ್ತೀನಿ. ನಿಮ್ಗೆ PDF ಕೂಡ ಪ್ರೊವೈಡ್ ಮಾಡಿರ್ತೀವಲ್ವಾ, ಅಲ್ಲಿ ನೋಡ್ಕೊಳ್ತಾ ಹೋಗಿ. 1919ರ ಕಾಯ್ದೆಯನ್ನು ಮಿಂಟೋ ಮಾರ್ಲೆ ಅಂತ ಕರಿತೀವಿ. ಭಾರತದ ರಾಜ್ಯ ಕಾರ್ಯದರ್ಶಿ ಯಾರು ಇರ್ತಾರೆ ಅಂದ್ರೆ ಅವಾಗ ಜಾನ್ ಮಾರ್ಲೆ ಇರ್ತಾರೆ. ಲಾರ್ಡ್ ಮಿಂಟೋ ಅವರು ಈ ಕಾಯ್ದೆಯನ್ನು ಸಿದ್ಧಪಡಿಸ್ತಾರೆ. ಅವರು ವೈಸರಾಯ್ ಇರ್ತಾರೆ. ಪ್ರಮುಖ ಲಕ್ಷಣಗಳೇನಿದಾವೆ? ಕ್ರೋಮೋ ಪ್ರಾತಿನಿಧ್ಯ, ಪ್ರತ್ಯೇಕ ಮತಕ್ಷೇತ್ರ, ಕಮ್ಯುನಲ್ ಎಲೆಕ್ಟ್ರೋಲ್ ಅನ್ನ ಮಾಡ್ತಾರೆ ಇವರು. ಓಕೆನಾ, ಭಾರತದಲ್ಲಿ ಪ್ರಥಮ ಬಾರಿಗೆ ಮುಸ್ಲಿಮರಿಗೆ ಪ್ರತ್ಯೇಕ ಮತದಾನವನ್ನು ನೀಡಲಾಯಿತು. ಅಂದ್ರೆ ಮುಸ್ಲಿಂ ಅಭ್ಯರ್ಥಿಗಳು ಮುಸ್ಲಿಂ ಮತದಾರರು ಮಾತ್ರ ಚುನಾಯಿಸಬೇಕಿತ್ತು. ನೆಕ್ಸ್ಟ್, ಇದರಿಂದ ಲಾರ್ಡ್ ಮಿಂಟೋ ಅವರನ್ನು ಕೋಮು ಮತಕ್ಷೇತ್ರದ ಪಿತಾಮಹ, ಫಾದರ್ ಆಫ್ ಕಮ್ಯುನಲ್ ಎಲೆಕ್ಟ್ರೋಲೇಟ್ ಅಂತ ಕೂಡ ಇವರನ್ನ ಕರೆಯಲಾಗುತ್ತದೆ. ವೈಸ್ರಾಯರವರು ಕಾರ್ಯಾಂಗದ ಮಂಡಳಿಯ ಭಾರತೀಯ ಸೇರ್ಪಡೆ ಮಾಡ್ತಾರೆ. ವೈಸ್ರಾಯರವರು ಕಾರ್ಯಾಂಗ ಮಂಡಳಿ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ನೇಮಕಗೊಂಡ ಮೊದಲ ಭಾರತೀಯ ಯಾರಂದ್ರೆ ಸತ್ಯೇಂದ್ರ ಪ್ರಸಾದ್ ಸಿನ್ಹಾ ಅವರನ್ನ ನಾವು ವೈಸರಾಯರವರ ಕಾರ್ಯಾಂಗ ಮಂಡಳಿಗೆ ನೇಮಕಗೊಂಡ ಮೊದಲ ಭಾರತೀಯ ಅಂತಂದ್ರೆ ಸತ್ಯೇಂದ್ರ ಪ್ರಸಾದ್ ಸಿನ್ಹಾ ಅವರು ನ್ಯಾಯಾಂಗದ ಸದಸ್ಯರಾಗಿ ನೇಮಕಗೊಂಡರು. ನೆಕ್ಸ್ಟ್, ಶಾಸನ ಸಭೆಗಳ ವಿಸ್ತರಣೆ, ಎಕ್ಸ್ಪಾನ್ಷನ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್. ಕೇಂದ್ರ ಶಾಸನ ಸಭೆಯ ಸಂಖ್ಯೆಯನ್ನ 16ರಿಂದ 60ಕ್ಕೆ ಹೆಚ್ಚಿಗೆ ಮಾಡ್ತಾರೆ. ಪ್ರಾಂತೀಯ ರಾಜ್ಯ ಶಾಸನ ಸಭೆಗಳ ಗಾತ್ರವನ್ನು ಕೂಡ ಹೆಚ್ಚಿಗೆ ಮಾಡ್ತಾರೆ. ಶಾಸಕರ ಅಧಿಕಾರಗಳ ಹೆಚ್ಚಳ ಅಂದ್ರೆ ಶಾಸನಸಭೆ ಸದಸ್ಯರು ಬಜೆಟ್ ನ ಮೇಲೆ ಚರ್ಚಿಸಲು ಇವರಿಗೆ ಅವಕಾಶ ಕೊಡ್ತಾರೆ. ನಿರ್ಣಯ ಮಂಡಿಸಲು ಮತ್ತು ಪ್ರಶ್ನೆಗಳನ್ನು ಕೇಳುವ ಅವಕಾಶವನ್ನ ನೀಡಲಾಗುತ್ತದೆ. ಯಾವುದರಲ್ಲಿ? 1919ರ ಆಕ್ಟ್ ಅಲ್ಲಿ. ಇದು 1919. ಓಕೆನಾ, 1909. ಓಕೆ. ನೆಕ್ಸ್ಟ್, ಮಿಂಟೋ ಮಾರ್ಲೆ ರಾಜ್ಯ ಕಾರ್ಯದರ್ಶಿ ಆಗಿರ್ತಾರೆ. ಮಿಂಟೋ ವೈಸ್ರಾಯ್ ಆಗಿರ್ತಾರೆ. 1919 ಕಾಯ್ದೆ ಅತ್ಯಂತ ಪ್ರಮುಖ ಅಂಶ ಅಂತಂದ್ರೆ ಮುಸ್ಲಿಮರಿಗೆ ಪ್ರತ್ಯೇಕ ಮತಕ್ಷೇತ್ರ. ಇದರಲ್ಲಿ ಮೇಲೇನೆ ಬಹಳ ಕ್ವಶನ್ ಬರೋದು. ಸತ್ಯೇಂದ್ರ ಸಿನ್ಹಾ ಮೊದಲ ವೈಸ್ರಾಯ್, ಕಾರ್ಯಾಂಗ ಸೇರಿದ ಮೊದಲ ಭಾರತೀಯರಾಗಿರ್ತಾರೆ. ನೆಕ್ಸ್ಟ್, 1935ರ ಆಕ್ಟ್ ಬಗ್ಗೆ ನೋಡೋದಾಯ್ತಂದ್ರೆ ಈ ಕಾಯ್ದೆ ಬ್ರಿಟಿಷ್ ಭಾರತದ ಇತಿಹಾಸದಲ್ಲಿ ಅತ್ಯಂತ ಸುದೀರ್ಘ ಮತ್ತು ಪ್ರಮುಖವಾದ ಕಾಯ್ದೆಯಾಗಿದೆ. ಭಾರತದ ಸಂವಿಧಾನದಲ್ಲಿ 60% ಇದರಿಂದನೇ ನಾವು ತಗೊಂಡಿದ್ದೀವಿ. ನೆಕ್ಸ್ಟ್, ಅಖಿಲ ಭಾರತ ಒಕ್ಕೂಟ ಪ್ರಸ್ತಾವ
ಬ್ರಿಟಿಷ್ ಪ್ರಾಂತ್ಯಗಳನ್ನು ಮತ್ತು ಸ್ವದೇಶ ಸಂಸ್ಥಾನಗಳನ್ನು ಒಳಗೊಂಡ ಅಖಿಲ ಭಾರತ ಒಕ್ಕೂಟವನ್ನು ರಚಿಸಿ ಪ್ರಸ್ತಾಪಿಸಲಾಯಿತು. ಆದರೆ ಸಂಸ್ಥಾನಗಳು ಇದಕ್ಕೆ ಸೇರಲು ಒಪ್ಪದಿದ್ದರೆ ಈ ಒಕ್ಕೂಟವು ಅಸ್ತಿತ್ವಕ್ಕೆ ಬರಲಿಲ್ಲ. ಇಷ್ಟು ಅಧಿಕಾರಗಳ ಹಂಚಿಕೆ ಮಾಡ್ತಾರೆ. ಫೆಡರಲ್ ಲೀಸ್ಟ್, ಪ್ರಾಂತೀಯ ಕನ್ಕರೆಂಟ್ ಲಿಸ್ಟ್ ಅಂತ ಮಾಡ್ತಾರೆ. ಆಮೇಲೆ ಶೇಷಾಧಿಕಾರವನ್ನು ಕೂಡ ವೈಸ್ರಾಯರವರಿಗೆ ನೀಡ್ತಾರೆ. ಇದರಲ್ಲಿ ಪ್ರಾಂತ್ಯಗಳ ಸ್ವಾಯತ್ತತೆ ಏನಿದೆ, 1919 ಕಾಯ್ದೆ ಅನ್ವಯ ಇದ್ದ ದ್ವಿಪೌರತ್ವವನ್ನು ರದ್ದುಗೊಳಿಸಿ ಪ್ರಾಂತೀಯ ಸಂಪೂರ್ಣ ಸ್ವಾಯತ್ತತೆಯನ್ನ ನೀಡ್ತಾರೆ. ಕೇಂದ್ರದಲ್ಲಿ ದ್ವಿಪೌರತ್ವ ಮಾಡ್ತಾರೆ. ಹೆಂಗಂತಂದ್ರೆ ಪ್ರಾಂತ್ಯಗಳಲ್ಲಿ ದ್ವಿಪೌರತ್ವವನ್ನು ಕೇಂದ್ರ ಮಟ್ಟದಲ್ಲಿ ಜಾರಿಗೆ ತರಲು ಪ್ರಸ್ತಾಪಿಸಲಾಗುತ್ತೆ. ಕೇಂದ್ರ ವಿಷಯಗಳನ್ನು ಮೀಸಲು ವಿಷಯಗಳು, ರಿಸರ್ವ್ಡ್ ಸಬ್ಜೆಕ್ಟ್, ವರ್ಗಾಯಿಸಿದ ವಿಷಯಗಳು ಎಂದು ಕೂಡ ಎರಡು ರೀತಿಯಾಗಿ ಡಿವೈಡ್ ಮಾಡ್ತಾರೆ. ನೆಕ್ಸ್ಟ್ ದ್ವಿಸದನ ಶಾಸಕಾಂಗ. ಒಟ್ಟು 11 ಪ್ರಾಂತ್ಯಗಳ ಪೈಕಿ 6 ಪ್ರಾಂತ್ಯಗಳಲ್ಲಿ ಬಂಗಾಳ, ಮುಂಬೈ, ಮದ್ರಾಸ್, ಬಿಹಾರ್, ಅಸ್ಸಾಂ, ಯುನೈಟೆಡ್ ಪ್ರಾವಿನ್ಸಸ್ ದ್ವಿಸದನ ಶಾಸನಸಭೆ, ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಅನ್ನು ಪರಿಚಯಿಸಿದ್ದಾರೆ. ಇದರಲ್ಲಿ ಯಾವ್ದ್ರಲ್ಲಿ 1935 ಆಕ್ಟ್ ರಲ್ಲಿ 1935 ಆಕ್ಟ್ ರಲ್ಲಿ. ನೆಕ್ಸ್ಟ್ ಪ್ರಮುಖ ಸಂಸ್ಥೆಗಳು ಏನೇನು ಸ್ಥಾಪನೆ ಆಗ್ತವೆ ಇದರಲ್ಲಿ: ಫೆಡರಲ್ ಕೋರ್ಟ್ ಸ್ಥಾಪನೆ ಆಗುತ್ತೆ, ರಿಸರ್ವ್ ಬ್ಯಾಂಕ್ ಸ್ಥಾಪನೆ ಆಗುತ್ತೆ, ಹಣಕಾಸು ಸಾರ್ವಜನಿಕ ಸೇವಾ ಆಯೋಗಗಳು ಸ್ಥಾಪನೆ ಆಗ್ತವೆ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಾವು ಏನೇನು ನೋಡ್ಬೇಕು, ಸಂವಿಧಾನದ ಮೂಲ ತಳಹದಿ ಅಂತಾನು ಕೂಡ ನಾವು 1935 ಆಕ್ಟ್ ಅನ್ನು ಓದ್ತೀವಿ. ಪ್ರಾಂತ್ಯಗಳ ಸ್ವಾಯತ್ತತೆ ಬರುತ್ತೆ ಇದರಲ್ಲಿ. ಫೆಡರಲ್ ಕೋರ್ಟ್ ಮತ್ತು RBI ಕೂಡ 1935 ಸ್ಥಾಪನೆ ಆಗ್ತವೆ. ಓಕೆನಾ? ಐ ಹೋಪ್ ಅದು ಅರ್ಥ ಆಯ್ತು ಅಂತ ಭಾವಿಸ್ತೇನೆ ನಾನು. ಉಳಿದ ಆಕ್ಟ್ ಏನಿದಾವೆ ಅವನ್ನ ನಾನು ಆಲ್ರೆಡಿ ಡಿಸ್ಕಷನ್ ಮಾಡಿರೋದ್ರಿಂದ ಇದನ್ನು ಕೂಡ ನಾನು ಹೇಳಿದ್ದೀನಿ, ಬಟ್ ಒಂದ್ಸರಿ ರಿಪೀಟ್ ಆಗ್ಲಿ ಅನ್ನೋ ದೃಷ್ಟಿಯಿಂದ ಸ್ಪೀಡ್ ಆಗಿ ಹೇಳ್ತೀನಿ. ಓಕೆ, ನೆಕ್ಸ್ಟ್ ರಾಜ್ಯಸಭೆ ಹಾಗೂ ಲೋಕಸಭೆಗಳ ಸಮಾನ ಸ್ಥಾನಮಾನ ಹೊಂದಿರುವುದಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳು ಯಾವುದು ಸರಿಯಾಗಿದೆ? ರಾಜ್ಯಸಭೆ ಮತ್ತು ಲೋಕಸಭೆ ಎರಡರಲ್ಲೂ ಕೂಡ ಸಮಾನ ಸ್ಥಾನಮಾನ ಇದೆ ಅಂತೆ. ಇದಕ್ಕೆ ರೈಟ್ ಆನ್ಸರ್ ಏನು? ರೈಟ್ ಆನ್ಸರ್ ಸಾಮಾನ್ಯ ಮಸೂದೆಗಳ ಮಂಡನೆ ಮತ್ತು ಅಂಗೀಕಾರ. ಸಾಮಾನ್ಯ ಮಸೂದೆಗಳ ಮಂಡನೆ ಮತ್ತು ಅಂಗೀಕಾರ ಅಂದ್ರೆ ಯಾವುದೋ ಒಂದು ಬಿಲ್ ಇದೆ, ಈಗ ಆ ಬಿಲ್ಗೆ ನಾವು ರಾಜ್ಯಸಭೆಯಲ್ಲೂ ಪವರ್ ಇರುತ್ತೆ, ಲೋಕಸಭೆಯಲ್ಲೂ ಪಾಸ್ ಆಗ್ಬೇಕು. ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಎರಡರಲ್ಲೂ ಪಾಸ್ ಆಗ್ಬೇಕು ಅಂತ ಅಂದಾಗ ಎರಡಕ್ಕೂ ಕೂಡ ನಾವು ಸಮಾನವಾಗಿರುವಂತಹ ಅಧಿಕಾರ ಹೊಂದಿದೆ ಅಂತ ಹೇಳ್ಬೋದು. ಹಾಗಾಗಿ ಒಂದೇ ಸ್ಟೇಟ್ಮೆಂಟ್ ಇಸ್ ರೈಟ್. ಒಂದು ಯಾವುದೇದರಲ್ಲಿದೆ ಅದು ರೈಟ್ ಆಗ್ಬೇಕು ನಮಗೆ ಆನ್ಸರ್. ಅಂದ್ರೆ ಈಗ ಒಂದೇ ಸ್ಟೇಟ್ಮೆಂಟ್ ಅಲ್ಲಿ ಇಲ್ಲ, ನಾ ಇದನ್ನ ತೆಗೆದಾಕ್ತೀನಿ. ಮೂರಲ್ಲೂ ಕೂಡ ಇಲ್ಲ, ಇದನ್ನು ಕೂಡ ತೆಗೆದಾಕ್ತೀನಿ. ಈಗ ಆಪ್ಷನ್ 2 ಆಗ್ಬೇಕು ಅಥವಾ ಆಪ್ಷನ್ 3 ಆಗ್ಬೇಕು. ನೆಕ್ಸ್ಟ್ ಏನಿದೆ, ರಾಷ್ಟ್ರಪತಿಯವರ ಚುನಾವಣೆ ಹಾಗೂ ಮಹಾಭಿಯೋಗ ಪ್ರಕ್ರಿಯೆ. ರಾಷ್ಟ್ರಪತಿಯವರ ಚುನಾವಣೆ ಹಾಗೂ ಮಹಾಭಿಯೋಗ ಪ್ರಕ್ರಿಯೆಯಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆಗೆ ಎರಡರಲ್ಲೂ ಕೂಡ ಈಕ್ವಲೆಂಟ್ ಪವರ್ ಇರುತ್ತೆ. ಹಾಗಾಗಿ ಆಪ್ಷನ್ 2 ಆಲ್ಸೋ ರೈಟ್. 1 ಮತ್ತು 2 ಹೇಳಿಕೆ ಅಂದ್ರೆ ಎರಡನೇ ಆಪ್ಷನ್ ರೈಟ್. ಇದಕ್ಕೆ ಹಣಕಾಸು ಮಸೂದೆಯನ್ನು ರಾಜ್ಯಸಭೆ ಮತ್ತು ಲೋಕಸಭೆಗಳಲ್ಲಿ ಎರಡರಲ್ಲೂ ಮಂಡಿಸಬಹುದು ಅಂತ ಹೇಳ್ತಿದ್ದೇನೆ. ಹಾಗಾಗಿ ಮೂರನೇದು ರಾಂಗ್. ಯಾಕಂತಂದ್ರೆ ರಾಜ್ಯಸಭೆಯಲ್ಲಿ ಮಂಡಿಸಲು ಬರೋದಿಲ್ಲ. ಹಣಕಾಸು ಮಸೂದೆಯನ್ನು ನಾವು ಕಡ್ಡಾಯವಾಗಿ ಲೋಕಸಭೆಯಲ್ಲೇನೆ ಮಂಡಿಸಬೇಕಾಗಿರುತ್ತೆ, ಲೋಕಸಭೆಯಲ್ಲೇನೆ ಮಂಡಿಸಬೇಕು. ಹಾಗಾಗಿ ಸ್ಟೇಟ್ಮೆಂಟ್ 3 ಏನಿದೆ ರಾಂಗ್ ಅದು. ನೆಕ್ಸ್ಟ್ ಜಂಟಿ ಅಧಿವೇಶನವನ್ನು ಅಧ್ಯಕ್ಷತೆಯನ್ನು ಉಪರಾಷ್ಟ್ರಪತಿಯವರು ವಹಿಸುತ್ತಾರೆ. ಇಲ್ಲ, ಇದು ಕೂಡ ರಾಂಗು. ಜಂಟಿ ಅಧಿವೇಶನ ಅಧ್ಯಕ್ಷತೆಯನ್ನು ಉಪರಾಷ್ಟ್ರಪತಿಯವರು ವಹಿಸುತ್ತಾರೆ ಅಂತ ಹೇಳೋದು ರಾಂಗ್. ಯಾಕಂತಂದ್ರೆ ಲೋಕಸಭೆ ಸ್ಪೀಕರ್ ವಹಿಸ್ತಾರೆ, ಲೋಕಸಭೆ ಸ್ಪೀಕರ್. ಹಾಗಾಗಿ ಸ್ಟೇಟ್ಮೆಂಟ್ 4 ಆಲ್ಸೋ ರಾಂಗ್. ಆ ದೃಷ್ಟಿಯಿಂದ ನಾವು ಈಗ 1ನೇ ಹೇಳಿಕೆ ಮತ್ತು 2ನೇ ಹೇಳಿಕೆ ಮಾತ್ರ ಸರಿಯಾಗಿರುತ್ತೆ. ಫಸ್ಟ್ ಅಂಡ್ ಸೆಕೆಂಡ್ ಮಾತ್ರ ಸರಿಯಾಗಿರುತ್ತೆ ಇದರಲ್ಲಿ. ನೆಕ್ಸ್ಟ್ ಓಕೆನಾ? ಸಾಮಾನ್ಯ ವಿಧೇಯಕ ಆರ್ಡಿನರಿ ಬಿಲ್ ಮಂಡನೆ ಮತ್ತು ಅಂಗೀಕಾರದಲ್ಲಿ ಉಭಯ ಸದನಗಳಿಗೂ ಸಮಾನ ಅಧಿಕಾರವಿದೆ. ರೈಟ್. ರಾಷ್ಟ್ರಪತಿಗಳ ಚುನಾವಣೆ ಮತ್ತು ಮಹಾಭಿಯೋಗ ಇಂಪ್ಲಿಚ್ಮೆಂಟ್ ಪ್ರಕ್ರಿಯೆಯಲ್ಲಿ ರಾಜ್ಯಸಭೆ ಮತ್ತು ಲೋಕಸಭೆ ಸಮಾನ ಅಧಿಕಾರ ಹೊಂದಿದೆ. ಇದು ಕೂಡ ರೈಟ್. ಹಣಕಾಸು ವಿಧೇಯಕದಲ್ಲಿ ಮನಿ ಬಿಲ್ ಅಲ್ಲಿ ಲೋಕಸಭೆಯಲ್ಲಿ ಮಾತ್ರ ಮಂಡಿಸಬೇಕು. ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನ ಲೋಕಸಭೆ ಸ್ಪೀಕರ್ ಅವರು ವಹಿಸಿರ್ತಾರೆ ಹೊರತು ರಾಷ್ಟ್ರಪತಿಯಲ್ಲೂ ಮತ್ತು ಉಪರಾಷ್ಟ್ರಪತಿಯವರು ಬೇರೆ ಯಾರೂ ಆಗಿರೋದಿಲ್ಲ. ಲೋಕಸಭೆ ಸ್ಪೀಕರ್ ಅವರ ಇದರ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುತ್ತಾರೆ. ನೆಕ್ಸ್ಟ್ ಉಭಯ ಸದನಗಳ ಸಮಾನ ಅಧಿಕಾರಗಳು. ಉಭಯ ಸದನಗಳ ಸಮಾನ ಅಧಿಕಾರಗಳು, ಈಕ್ವಲ್ ಪವರ್ಸ್ ಏನಿದಾವೆ ಎರಡರಲ್ಲೂ ಕೂಡ. ಸಾಮಾನ್ಯ ವಿಧೇಯಕ ಇದೆ, ರಾಷ್ಟ್ರಪತಿಯವರ ಚುನಾವಣೆ ಮತ್ತು ಮಹಾಭಿಯೋಗ ಪ್ರಕ್ರಿಯೆ 61 ವಿಧಿಯಲ್ಲಿ ಏನ್ ಬರುತ್ತೆ ಅವೆರಡರಲ್ಲೂ ಕೂಡ ಸೇಮ್ ಇದೆ. ಸಂವಿಧಾನದ ತಿದ್ದುಪಡಿ ಮಾಡುವಾಗನು ಕೂಡ 368ನೇ ವಿಧಿಯಡಿಯಲ್ಲಿ ತಿದ್ದುಪಡಿ ಏನ್ ಬರುತ್ತೆ ಅದಕ್ಕೂ ಕೂಡ ಪವರ್ ಸೇಮ್ ಇರುತ್ತೆ. ಓಕೆನಾ? ನೆಕ್ಸ್ಟ್ ಸಾಮಾನ್ಯ ವಿಧೇಯಕ ಆರ್ಡಿನರಿ ಬಿಲ್ಸ್ ಅಂದ್ರೆ ಯಾವ್ಯಾವ ಬರ್ತವೆ? ಸಾಮಾನ್ಯ ವಿಧೇಯಕವನ್ನು ಉಭಯ ಸದನಗಳಲ್ಲಿ ಯಾವುದಾದ್ರೂ ಒಂದರಲ್ಲಿ ಮೊದಲು ಮಂಡಿಸಬೇಕು. ಫಸ್ಟ್ ಲೋಕಸಭೆ ಅಥವಾ ರಾಜ್ಯಸಭೆ ಎರಡರಲ್ಲಿ ಬರುತ್ತೆ. ಫಸ್ಟ್ ಲೋಕಸಭೆಯಲ್ಲಾದ್ರೂ ಮಂಡಿಸಬಹುದು ಅಥವಾ ರಾಜ್ಯಸಭೆಯಲ್ಲಾದ್ರೂ ಮಂಡಿಸಬಹುದು. ಈಗ ಲೋಕಸಭೆಯಲ್ಲಿ ಮಂಡಿಸಿದ್ರೆ ಓಕೆ, ನೆಕ್ಸ್ಟ್ ರಾಜ್ಯಸಭೆಯಲ್ಲಿ ಬರುತ್ತೆ. ಅದೇ ರಾಜ್ಯಸಭೆಯಲ್ಲಿ ಫಸ್ಟ್ ಮಂಡಿಸಿದ್ರೆ ಓಕೆ, ಲೋಕಸಭೆಯಲ್ಲಿ ನೆಕ್ಸ್ಟ್ ಬರುತ್ತೆ. ಓಕೆನಾ? ಕಾಯ್ದೆ ಆಗಲು ಎರಡು ಸದನಗಳ ಸಮ್ಮತಿ ಕಡ್ಡಾಯವಿರುತ್ತೆ. ಒಂದು ಬಿಲ್ ಪಾಸ್ ಆಗ್ಬೇಕಂದ್ರೆ ಎರಡರಲ್ಲೂ ಕೂಡ ಸಮ್ಮತಿ ಇರಬೇಕು. ಆಮೇಲೆ ರಾಷ್ಟ್ರಪತಿ ಬಿಲ್ ಪಾಸ್ ಮಾಡ್ತಾರೆ. ಅವ್ರು ಸೈನ್ ಆಗಿದ್ಮೇಲೆ ಬಿಲ್ ಪಾಸ್ ಆಯ್ತಂತ ಆಯ್ತು. ಓಕೆನಾ? ನೆಕ್ಸ್ಟ್ ರಾಷ್ಟ್ರಪತಿಯವರ ಚುನಾವಣೆ ಮತ್ತು ಮಹಾಭಿಯೋಗ ಪ್ರಕ್ರಿಯೆ. ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆಯ ಚುನಾಯಿತ ಸದಸ್ಯರು
ಸಮಾನ ಮತದಾನದ ಹಕ್ಕನ್ನು ಹೊಂದಿರುತ್ತಾರೆ. ರಾಷ್ಟ್ರಪತಿಗಳನ್ನು ಹುದ್ದೆಯಿಂದ ತೆಗೆದುಹಾಕುವ ಮಹಾಭಿಯೋಗ ಪ್ರಕ್ರಿಯೆಯನ್ನು ಯಾವುದೇ ಸದನದಲ್ಲಿ ಆರಂಭಿಸಬಹುದು. ಓಕೆನಾ, ಎರಡೂ ಸದನಗಳು 2/3 ಬಹುಮತದಿಂದ ಅಂಗೀಕಾರವನ್ನ ಮಾಡ್ಬೇಕಾಗಿರುತ್ತೆ. ನೆಕ್ಸ್ಟ್ ತಿದ್ದುಪಡಿ ಅಂತ ಬಂತ ಅಂದಾಗ ಸಂವಿಧಾನ ತಿದ್ದುಪಡಿ ವಿಧೇಯಕವನ್ನು ಎರಡು ಸದನಗಳ ಪ್ರತ್ಯೇಕ ವಿಶೇಷ ಬಹುಮತದಿಂದ, ಓಕೆನಾ, ತಿದ್ದುಪಡಿ ಮಾಡುವಾಗ ಎರಡೂ ಸದನಗಳು ಪ್ರತ್ಯೇಕವಾಗಿ, ಅಥವಾ ಫಸ್ಟ್ ಆಗ್ಬೇಕು ಇದು ನೆಕ್ಸ್ಟ್, ಅಥವಾ ಇದು ನೆಕ್ಸ್ಟ್ ಲೋಕಸಭೆ ಫಸ್ಟ್ ಆದ್ಮೇಲೆ ರಾಜ್ಯಸಭೆ, ಅಥವಾ ರಾಜ್ಯಸಭೆ ಆದ್ಮೇಲೆ ಲೋಕಸಭೆ, ಹಂಗೆ ಸಪರೇಟ್ ಆಗಿ ವಿಶೇಷ ಬಹುಮತದಿಂದ ಆಗಿರ್ಬೇಕು. ಆಮೇಲೆ ಈ ವಿಧೇಯಕಕ್ಕೆ ಜಂಟಿ ಅಧಿವೇಶನವನ್ನು ಕರೆಯಲು ಅವಕಾಶ ಇರೋದಿಲ್ಲ ತಿದ್ದುಪಡಿಗೆ. ಓಕೆನಾ, ನೆಕ್ಸ್ಟ್ ಇದರಲ್ಲಿ ಲೋಕಸಭೆಗೆ ಹೆಚ್ಚಿನ ಅಧಿಕಾರ ಯಾವ್ದ್ರಲ್ಲಿದೆ? ಹಣಕಾಸು ವಿಧೇಯಕ. ನಾ ಹೇಳಿದೆ ಹಣಕಾಸನ್ನ ಮನಿ ಬಿಲ್ ಅನ್ನ ನಾವು ಯಾವಾಗ್ಲೂ ಲೋಕಸಭೆಯಲ್ಲಿ ಮಾತ್ರ ಮಂಡಿಸ್ಬೇಕಂತಂದು. 110ನೇ ವಿಧಿ ಅಡಿಯಲ್ಲಿ ನಾವು ಹಣಕಾಸು ವಿಧೇಯಕ ಬಗ್ಗೆ ಮಾತಾಡ್ತೀವಿ, ಅದನ್ನ ನಾವು ಲೋಕಸಭೆಯಲ್ಲಿ ಹೆಚ್ಚಿನ ಪವರ್ ಇರುತ್ತೆ. ನೆಕ್ಸ್ಟ್ ಜಂಟಿ ಅಧಿವೇಶನ ಅಧ್ಯಕ್ಷತೆಯನ್ನು ಕೂಡ ನಾವು ಲೋಕಸಭೆ ಸ್ಪೀಕರ್ ಅವರು ವಹಿಸ್ತಾರೆ ಅಂತ ಹೇಳಿದೆ, ಅದು ಕೂಡ ಲೋಕಸಭೆಗೆ ಪವರ್ ಇರುತ್ತೆ ಇವೆರಡರಲ್ಲಿ ಕೂಡ. ನೆಕ್ಸ್ಟ್ ಹಣಕಾಸು ವಿಧೇಯಕದಲ್ಲಿ ಏನ್ ಬರುತ್ತೆ? ಹಣಕಾಸು ವಿಧೇಯಕವನ್ನು ಲೋಕಸಭೆಯಲ್ಲಿ ಮಾತ್ರ ಮಂಡಿಸಲು ಸಾಧ್ಯ. ರಾಷ್ಟ್ರಪತಿಗಳು ಪೂರ್ವಾನುಮತಿಯೊಂದಿಗೆ ರಾಜ್ಯಸಭೆಯ ಮಿತಿ ರಾಜ್ಯಸಭೆ ಈ ವಿಧೇಯಕವನ್ನು ತಿರಸ್ಕರಿಸುವ ಅಥವಾ ತಿದ್ದುಪಡಿ ಮಾಡುವ ಅಧಿಕಾರವನ್ನು ಹೊಂದಿಲ್ಲ. ಕೇವಲ 14 ದಿನಗಳವರೆಗೆ ಮಾತ್ರ ತಡೆ ಹಿಡಿಯಬಹುದಾಗಿರ್ತದೆ ಇವರು, ಯಾರು? ರಾಜ್ಯಸಭೆಯವರು 14 ದಿನವನ್ನು ಹಿಂದಿರುಗಿಸದೇ ಇದ್ದರೇನು ಕೂಡ ನಾವು ಅದನ್ನ ಹಿಂದಿರುಗಿಸಿದ್ದಾರೆ, ಅವ್ರಿಗೆ ಓಕೆ ಅಂದಿದ್ದಾರೆ ಅಂತಂದು ಪರಿಗಣನೆ ತಗೊಳಕ್ಕೆ ಲೋಕಸಭೆಗೆ ಜಾಸ್ತಿ ಪವರ್ ಇರುತ್ತೆ. ನಿರ್ಧಾರ ಯಾವ್ದಾದ್ರು ವಿಧೇಯಕವು ಹಣಕಾಸು ವಿಧೇಯಕವು ಹೌದೋ ಅಲ್ಲವೋ ಎಂದು ಅಂತಿಮ ನಿರ್ಧಾರ ಯಾರು ತಗೊಂತಾರೆ ಅಂದ್ರೆ ಲೋಕಸಭೆ ಸ್ಪೀಕರ್. ಈ 3 ಲೈನ್ ಮೇಲೂ ಕೂಡ ಕ್ವಶನ್ ಆಗಿದೆ, ನೆನಪಲ್ಲಿ ಇಟ್ಕೊಳ್ಳಿ. ಈ 14 ದಿನ ಅನ್ನೋದು ಆಗಿದೆ, ಲೋಕಸಭೆಯಲ್ಲಿ ಮಾತ್ರ ಮಂಡಿಸ್ಬೇಕನ್ನೋದಾಗಿದೆ, ಎಷ್ಟನೇ ವಿಧಿ ಅನ್ನೋದಾಗಿದೆ, ಇದನ್ನು ಫೈನಲ್ ಮಾಡೋರು ಯಾರು? ಲೋಕಸಭೆ ಸ್ಪೀಕರ್, ಅದು ಕೂಡ ಆಗಿದೆ. ನೆಕ್ಸ್ಟ್ ಜಂಟಿ ಅಧಿವೇಶನ, ಇದು 108ನೇ ವಿಧಿ, ಇದು ಕೂಡ ಕ್ವಶನ್ ಆಗಿದೆ. ಈ ವಿಧೇಯಕವನ್ನು ಉಭಯ ಸದನದಲ್ಲಿ ನಡುವೆ ಕಾಯ್ದಿಟ್ಟುಕೊಂಡ ಗೊಂದಲ, ಏನಾದ್ರೂ ಪ್ರಾಬ್ಲಮ್ ಆದ್ರೆ ರಾಷ್ಟ್ರಪತಿಗಳು ಜಂಟಿ ಅಧಿವೇಶನವನ್ನ ಕರೀತಾರೆ, ಬಟ್ ಅವ್ರ ಅಧ್ಯಕ್ಷರಾಗಲ್ಲ. ರಾಷ್ಟ್ರಪತಿಗಳು ಜಂಟಿ ಅಧಿವೇಶನವನ್ನು ಕರೆಯೋದು ಎಷ್ಟು ನಿಜನೋ ಅವರೇ ಅದಕ್ಕೆ ಅಧ್ಯಕ್ಷರಾಗಿರೋದಿಲ್ಲ ಅನ್ನೋದು ಕೂಡ ಅಷ್ಟೇ ನಿಜ. ಈ ಸಭೆಯ ಅಧ್ಯಕ್ಷತೆಯನ್ನು ಲೋಕಸಭೆ ಸ್ಪೀಕರ್ ವಹಿಸ್ತಾರೆ. ಸ್ಪೀಕರ್ ಇಲ್ಲದಿದ್ದರೆ ಡೆಪ್ಟಿ ಸ್ಪೀಕರ್. ಉಪರಾಷ್ಟ್ರಪತಿಗಳು ರಾಜ್ಯಸಭೆಯ ಸಭಾಪತಿ ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನ ವಹಿಸುವುದಿಲ್ಲ. ಉಪರಾಷ್ಟ್ರಪತಿ ಅಥವಾ ರಾಜ್ಯಸಭೆಯ ಸಭಾಪತಿ ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸುವುದಿಲ್ಲ, ಏಕೆಂದರೆ ಇವರು ಸಂಸತ್ತಿನ ಯಾವುದೇ ಸದನದ ಸದಸ್ಯರಾಗಿರುವುದಿಲ್ಲ. ಯಾರು? ಉಪರಾಷ್ಟ್ರಪತಿಗಳು ಸಂಸತ್ತಿನ ಯಾವುದೇ ಸದನದ ಸದಸ್ಯರಾಗಿರುವುದಿಲ್ಲ, ಹಾಗಾಗಿ ಇವರು ಅಧ್ಯಕ್ಷತೆ ವಹಿಸೋಕೆ ಬರುವುದಿಲ್ಲ. ಲೋಕಸಭೆ ಸ್ಪೀಕರ್ ಅವರೇ ಅಧ್ಯಕ್ಷತೆಯನ್ನ ವಹಿಸ್ತಾರೆ, ರಾಷ್ಟ್ರಪತಿಗಳನ್ನ ಕರೀತಾರೆ. 108ನೇ ವಿಧಿ ಅಡಿಯಲ್ಲಿ ಸದಸ್ಯರ ಸಂಖ್ಯಾಬಲ ಲೋಕಸಭೆ ಹೆಚ್ಚಿರುವುದರಿಂದ ಜಂಟಿ ಅಧಿವೇಶನದ ಲೋಕಸಭೆ ತೀರ್ಮಾನವೇ ಮೇಲ್ಗೈಯಾಗಿರುತ್ತೆ. ಓಕೆನಾ, ಲೋಕಸಭೆದೇ ಮೇಲ್ಗೈಯಾಗಿರುತ್ತೆ. ನೆಕ್ಸ್ಟ್ ಇದು ಲೋಕಸಭೆಯ ಪವರ್ ಆಯ್ತಂದ್ರೆ ರಾಜ್ಯಸಭೆಯ ವಿಶೇಷ ಅಧಿಕಾರ ಯಾವುದು? ಅಖಿಲ ಭಾರತ ಸೇವೆಗಳನ್ನು ಸೃಷ್ಟಿಸುವುದು. ಆಲ್ ಇಂಡಿಯಾ ಸರ್ವಿಸ್ 312ನೇ ವಿಧಿ ಅಂಡರಲ್ಲಿ ಹೊಸ ಅಖಿಲ ಭಾರತ ಸೇವೆಗಳನ್ನು ಅಂದ್ರೆ IAS, IPS, IFS ನಂತಹ ಹೊಸ ಸೇವೆಗಳನ್ನು ಸೃಷ್ಟಿ ಮತ್ತು ನಿರ್ಣಯ ಮಾಡುವುದು ರಾಜ್ಯಸಭೆಗೆ ಮಾತ್ರ ಇರುತ್ತೆ. 2/3 ಬಹುಮತದಿಂದ ಇದನ್ನ ಅಂಗೀಕರಿಸಲಾಗುತ್ತದೆ. ರಾಜ್ಯಪಟ್ಟಿಯ ವಿಷಯಗಳು 249. ರಾಜ್ಯಪಟ್ಟಿಯ ವಿಷಯಗಳು 249. ರಾಜ್ಯದ ರಾಷ್ಟ್ರೀಯ ಹಿತದೃಷ್ಟಿಯಿಂದ ರಾಜ್ಯಪಟ್ಟಿಯಲ್ಲಿರುವ ವಿಷಯದ ಮೇಲೆ ಸಂಸತ್ತು ಕಾನೂನು ಮಾಡಲು ರಾಜ್ಯಸಭೆಯ ನಿರ್ಣಯ ಅಂಗೀಕರಿಸುವ ಮೂಲಕವೇ ಈ ಅಧಿಕಾರವನ್ನು ನೀಡುತ್ತದೆ. ಅಂದ್ರೆ ರಾಜ್ಯಸಭೆಗೆ ಇವು 2 ಪಾಯಿಂಟ್ ಅಲ್ಲಿ ಹೆಚ್ಚಿನ ಅಧಿಕಾರವನ್ನು ನಾವು ನೋಡಬಹುದು. ನೆಕ್ಸ್ಟ್ ಸುಗ್ರೀವಾಜ್ಞೆ ಬಗ್ಗೆ, ಆರ್ಡಿನೆನ್ಸ್ ಬಗ್ಗೆ ನೋಡೋದಾಯ್ತಂದ್ರೆ 123 ಮತ್ತು 213ನೇ ವಿಧಿ. 123 ಇದು ಸೆಂಟ್ರಲ್ ಅಲ್ಲಿ, ಸ್ಟೇಟ್ ಅಲ್ಲಿ 213ನೇ ವಿಧಿ ಅಂಡರಲ್ಲಿ ನಾವು ಆರ್ಡಿನೆನ್ಸ್ ಅಂದ್ರೆ ಸುಗ್ರೀವಾಜ್ಞೆಯನ್ನು ಹೊರಡಿಸೋಕೆ ಪವರ್ ಇರುತ್ತೆ. ಸಂಸತ್ತಿನ ಉಭಯ ಸದನಗಳು ಅಥವಾ ಯಾವುದಾದ್ರೂ ಒಂದು ಸದನ ಅಧಿವೇಶನದಲ್ಲಿ ಇಲ್ಲದಿದ್ದಾಗ ತುರ್ತು ಕಾನೂನು ಅಗತ್ಯವಿದ್ದರೆ ರಾಷ್ಟ್ರಪತಿಗಳು 123ನೇ ವಿಧಿಯಡಿಯಲ್ಲಿ ಸುಗ್ರೀವಾಜ್ಞೆಯನ್ನು ಹೊರಡಿಸುತ್ತಾರೆ. ಸಂಸತ್ತು ಮತ್ತೆ ಸಮಾವೇಶಗೊಂಡ 6 ವಾರಗಳ ಒಳಗೆ ಉಭಯ ಸದನಗಳು ಈ ಸುಗ್ರೀವಾಜ್ಞೆಯನ್ನು ಅಂಗೀಕರಿಸಬೇಕು, ಇಲ್ಲದಿದ್ದರೆ ಅದು ಆಟೋಮೆಟಿಕ್ಲಿ ರದ್ದಾಗುತ್ತದೆ. ಸುಗ್ರೀವಾಜ್ಞೆಯನ್ನ ಅಂಗೀಕರಿಸೋಕೆ 6 ವಾರ ಇರುತ್ತೆ. 6 ವಾರ ಇಲ್ಲಿಂದ ಇಲ್ಲಿವರೆಗೂ 6 ವಾರ ಇರುತ್ತೆ. 6 ವಾರದೊಳಗೆ ಮತ್ತೊಂದ್ಸರಿ ಅಂಗೀಕರಿಸಿದ್ರೆ ಮತ್ತೆ ಇಲ್ಲಿಂದ ಇಲ್ಲಿಗೆ 6 ವಾರ ಬರುತ್ತೆ. ಓಕೆನಾ, 6 ವಾರ ಅಷ್ಟಿರುತ್ತೆ. ಬಟ್ 2 ಸದನಗಳು ಕೂಡ ಅಂಗೀಕರಿಸ್ಬೇಕು ಇದಕ್ಕೆ. ಓಕೆನಾ, ರಾಜ್ಯಗಳಲ್ಲಿ ಇದೇ ಪ್ಯಾಟರ್ನ್ ಅಲ್ಲಿ ರಾಜ್ಯಪಾಲರು ಕರೀತಾರೆ. 213ನೇ ವಿಧಿ ಅಲ್ಲಿರುತ್ತೆ. ಓಕೆನಾ, ಐ ಹೋಪ್ ಇದು ಅರ್ಥ ಆಯ್ತು ಅಂತ ನಾನು ಭಾವಿಸ್ತೇನೆ. ಒಂದು ನಿಮಿಷ. ಓಕೆ, ನೆಕ್ಸ್ಟ್ ಕ್ವಶನ್ ಇಸ್ ಒಂದು ನಿಮಿಷ. ನೆಕ್ಸ್ಟ್ ಕ್ವಶನ್ ಏನಿದೆ? ಕ್ವಶನ್ ನಂಬರ್ 36. ಯಾವ ಸಮಿತಿಯು ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದಲ್ಲಿ ಸೇರಿಸಲು ಶಿಫಾರಸು ಮಾಡಿತು? ಫಂಡಮೆಂಟಲ್ ಡ್ಯೂಟೀಸ್ ಅನ್ನ ಕಾನ್ಸ್ಟಿಟ್ಯೂಷನಲ್ಲಿ
ಕಾನ್ಸ್ಟಿಟ್ಯೂಷನ್ ನಲ್ಲಿ ಯಾಡ್ ಮಾಡ್ಬೇಕಂತಂದು ಶಿಫಾರಸು ಮಾಡಿದ್ದು ರೆಕಮೆಂಡ್ ಮಾಡಿದ್ದು ಕಮಿಟಿ ಯಾವುದು ಅಂದ್ರೆ ಸರ್ದಾರ್ ಸ್ವರ್ಣ ಸಿಂಗ್ ಸಮಿತಿ ಅಂತ ನೋಡ್ತೀವಿ. ಸರ್ದಾರ್ ಸ್ವರ್ಣ ಸಿಂಗ್ ಸಮಿತಿ ಅಂತ ನೋಡ್ತೀವಿ. ಇದು ಸರ್ದಾರ್ ಸ್ವರ್ಣ ಸಿಂಗ್ ಸಮಿತಿ ಬಂದಿದ್ದು 1976ರಲ್ಲಿ 42ನೇ ಸಂವಿಧಾನಾತ್ಮಕ ತಿದ್ದುಪಡಿ ಮಾಡಿ ನಾವನ್ನು ಮೂಲಭೂತ ಕರ್ತವ್ಯಗಳನ್ನ ಯಾಡ್ ಮಾಡ್ಕೊಳ್ತೀವಿ 51A ವಿಧಿಯಡಿಯಲ್ಲಿ. ಇಷ್ಟು ಪಾಯಿಂಟ್ ಇದ್ರ ಮೇಲೆ ನೆನ್ಪಿರ್ಲಿ, ಈಗ ಕಂಪ್ಲೀಟ್ ಆಗಿ ಹೇಳ್ತೇನೆ. 1976ರಲ್ಲಿ ಸರ್ದಾರ್ ಸ್ವರ್ಣ ಸಿಂಗ್ ಸಮಿತಿಯು ಶಿಫಾರಸಿನ ಮೇರೆಗೆ 42ನೇ ತಿದ್ದುಪಡಿಯನ್ನು ಮಾಡಿ ಭಾರತ ಸಂವಿಧಾನಕ್ಕೆ 4A ಭಾಗವನ್ನ ಸೇರಿಸಿ 51A ವಿಧಿಯನ್ನ ಸೇರಿಸಲಾಗುತ್ತದೆ. ಅದರೊಳಗೆ ಸ್ವರ್ಣ ಸಿಂಗ್ ಸಮಿತಿಯ ಮೂಲಭೂತ ಕರ್ತವ್ಯಗಳ ಸೇರ್ಪಡೆ 1975-77ರ ಆಂತರಿಕ ತುರ್ತು ಪರಿಸ್ಥಿತಿ ಇಂಟರ್ನಲ್ ಎಮರ್ಜೆನ್ಸಿ ಸಮಯದಲ್ಲಿ ನಾಗರಿಕರ ಹಕ್ಕುಗಳ ಜೊತೆಗೆ ದೇಶದ ಕಡೆಗೆ ಕೆಲವು ಕರ್ತವ್ಯಗಳು ಇರಬೇಕೆಂಬುದನ್ನು ಮನಗಂಡು 1976ರಲ್ಲಿ ಇಂದಿರಾ ಗಾಂಧಿ ಸರ್ಕಾರ ಇದ್ದಾಗ ಸರ್ದಾರ್ ಸ್ವರ್ಣ ಸಿಂಗ್ ಸಮಿತಿಯನ್ನ ರಚನೆ ಮಾಡ್ತಾರೆ. ಅಲ್ಲಿ 42ನೇ ತಿದ್ದುಪಡಿ ಮಾಡಿ 1976ರಲ್ಲಿ ಈ ಶಿಫಾರಸುಗಳನ್ನ 42ನೇ ತಿದ್ದುಪಡಿಯ ಮೂಲಕ 4A ಭಾಗಕ್ಕೆ ಸೇರಿಸಿ 51A ವಿಧಿಯನ್ನ ಸೇರಿಸಿ ಅದರಲ್ಲಿ 10 ಮೂಲಭೂತ ಕರ್ತವ್ಯಗಳನ್ನ ಸೇರಿಸಲಾಗುತ್ತದೆ. ಈಗ ಅವು ಸ್ಟಿಲ್ ಆಗಿ ವರ್ಕ್ ಮಾಡ್ತಿರ್ತವೆ. 11ನೇ ಮೂಲಭೂತ ಕರ್ತವ್ಯನ ನಾವು ಸೇರಿಸಿದೆವು ಅಂತಂದ್ರೆ 86ನೇ ತಿದ್ದುಪಡಿ ಮಾಡಿ 2002ರಲ್ಲಿ 86ನೇ ತಿದ್ದುಪಡಿ ಮಾಡ್ತಾರೆ. ಇದಕ್ಕೆ 11ನೇ ಮೂಲಭೂತ ಕರ್ತವ್ಯಗಳನ್ನು ಆಗುತ್ತೆ. ಅದರ ಏನಂತ ಅಂದ್ರೆ 11ನೇದು 6ರಿಂದ 14 ವರ್ಷದ ಒಳಗಿನ ಮಕ್ಕಳಿಗೆ ಶಿಕ್ಷಣದ ಅವಕಾಶಗಳನ್ನು ಒದಗಿಸುವುದು ಪೋಷಕರ ಕರ್ತವ್ಯವಾಗಿದೆ. ಪೋಷಕರ ಕರ್ತವ್ಯವಾಗಿದೆ. ಇದನ್ನ 15 ಸಬ್ ಕ್ಲಾಸ್ A ಸಬ್ ಕ್ಲಾಸ್ K ಅಲ್ಲಿ ಇದನ್ನ ಸೇರಿಸಲಾಗುತ್ತದೆ. ಫಂಡಮೆಂಟಲ್ ಡ್ಯೂಟೀಸ್ ಅಲ್ಲಿ, ಫಂಡಮೆಂಟಲ್ ರೈಟ್ಸ್ ಅಲ್ಲಿ 15. ಓಕೆನಾ. ನೆಕ್ಸ್ಟ್, ಪ್ರಸ್ತುತ ಇದರ ಸಂಖ್ಯೆಯನ್ನು ಭಾರತದ ಸಂವಿಧಾನದಲ್ಲಿ 11 ಮೂಲಭೂತ ಕರ್ತವ್ಯಗಳಾಗಿ ಇದನ್ನ ವರ್ಕ್ ಮಾಡ್ತವೆ. 11 ಮೂಲಭೂತ ಕರ್ತವ್ಯಗಳಾಗಿ ಕೆಲಸ ಮಾಡ್ತಿದ್ದಾವೆ. ಓಕೆ. ನೆಕ್ಸ್ಟ್, ಮೂಲಭೂತ ಕರ್ತವ್ಯಗಳ ಪ್ರಮುಖ ಲಕ್ಷಣಗಳಂದ್ರೆ ಇವು ಮೂಲ ಸಂವಿಧಾನದಲ್ಲಿ ಇರಲಿಲ್ಲ. ಅಂದ್ರೆ ಇಲ್ಲಿ ಸಬ್ ಕ್ಲಾಸ್ A ಅಂತ ಹೇಳಿದೆ ನಾನು. ಓಕೆನಾ. 4A A B C ಹಿಂಗೇನಾರು ಬಂದ್ರೆ ಅವೆಲ್ಲ ಅವು ಮೂಲ ಸಂವಿಧಾನದಲ್ಲಿ ಇರಲ್ಲ ಅಂತ, ಅದನ್ನ ಯಾಡ್ ಮಾಡಿದ್ದಾರೆ ಅಂತ, ತಿದ್ದುಪಡಿ ಮೂಲಕ ಯಾಡ್ ಮಾಡಿದ್ದಾರೆ ಅಂತ. ಅಂದ್ರೆ 1950 ಜನವರಿ 26ರಂದು ಜಾರಿಗೆ ಬಂದ ಮೊದಲ ಸಂವಿಧಾನದಲ್ಲಿ ನಾವು ಮೂಲಭೂತ ಕರ್ತವ್ಯಗಳನ್ನ ಇರೋದಿಲ್ಲ. ಎರವಲು ಪಡೆದ ದೇಶ ಎಲ್ಲಿಂದ ಎರವಲು ಪಡೆದಿದ್ವಿ ನಾವು ಮೂಲಭೂತ ಕರ್ತವ್ಯಗಳನ್ನ ಅಂತ ಅಂದ್ರೆ ರಷ್ಯಾ, ಸೋವಿಯತ್ ಯೂನಿಯನ್ ನಿಂದ ಎರವಲು ಪಡೆದಿದೆ. ಇವು ನಾನ್ ಜಸ್ಟಿಸಬಲ್. ಈಗ ಮೂಲಭೂತ ಹಕ್ಕುಗಳಲ್ಲಿ ಈಗ ಏನಾದ್ರೂ ನಮಗೆ ಫಂಡಮೆಂಟಲ್ ರೈಟ್ಸ್ ಅಲ್ಲಿ ಏನೇ ಪ್ರಾಬ್ಲಮ್ ಆದ್ರೂ ಕೂಡ ನಾವು ರಿಟ್ ಮೂಲಕ ಅಂತ ಹೇಳಿದೆ ನಾನು, ಇದನ್ನ ಸುಪ್ರೀಂ ಕೋರ್ಟ್ ವರೆಗೂ ಹೋಗ್ಬೋದು ನೀವು. ಅಲ್ಲಿ ನಮ್ಗೆ ಇಲ್ಲಿ ನ್ಯಾಯ ದೊರಕಿಲ್ಲ ನಮಗೆ ಅಂತಂದು, ಅದೇ ನಿಮಗೆ ಏನಾದ್ರು ಫಂಡಮೆಂಟಲ್ ಡ್ಯೂಟೀಸ್ ಅಂದ್ರೆ ಫಂಡಮೆಂಟಲ್ ಮೂಲಭೂತ ಕರ್ತವ್ಯಗಳಲ್ಲಿ ಏನೇ ಪ್ರಾಬ್ಲಮ್ ಆದ್ರೂ ಕೂಡ ನೀವು ಕೋರ್ಟ್ ಅಲ್ಲಿ ಕ್ವಶನ್ ಮಾಡೋಕೆ ಬರೋದಿಲ್ಲ. ಈ ಪಾಯಿಂಟ್ ಮೇಲೆ ಕ್ವಶನ್ ಬಹಳ ಸರಿ ಬಂದಿದೆ. ಇವು ನಾನ್ ಜಸ್ಟಿಸಬಲ್, ನ್ಯಾಯಬದ್ಧವಲ್ಲದವು. ಓಕೆನಾ. ಈ ಮೂಲಭೂತ ಹಕ್ಕುಗಳಂತೆ ಮೂಲಭೂತ ಕರ್ತವ್ಯಗಳನ್ನು ನ್ಯಾಯಾಲಯದ ಮೂಲಕ ಕಡ್ಡಾಯವಾಗಿ ಜಾರಿಗೊಳಿಸುವುದು ಸಾಧ್ಯವಿಲ್ಲ. ಅಂದರೆ ಒಬ್ಬ ನಾಗರಿಕ ಕರ್ತವ್ಯವನ್ನು ಪಾಲಿಸದಿದ್ದರೆ ನೇರವಾಗಿ ಸಂವಿಧಾನದ ಅಡಿಯಲ್ಲಿ ಶಿಕ್ಷಿಸಲು ಬರುವುದಿಲ್ಲ. ಆದರೆ ಸಂಸತ್ತು ನಿರ್ದಿಷ್ಟ ಕಾನೂನುಗಳ ಮೂಲಕ ಶಿಕ್ಷೆಯನ್ನು ವಿಧಿಸಬಹುದು. ಎಕ್ಸಾಂಪಲ್ ಆಗಿ ರಾಷ್ಟ್ರಧ್ವಜ ಅಪಮಾನ ತಡೆ ಕಾಯ್ದೆ ಮೂಲಕ ಅಂತವನ್ನ ಕೆಲವೊಂದಿಷ್ಟು ಮಾಡ್ಬೋದು. ಓಕೆನಾ. ಈಗ ಅದ್ರಲ್ಲಿ ಒಂದು ಪಾಯಿಂಟ್ ಬರುತ್ತೆ, ಬೇರೆಯವರ ಆಸ್ತಿಗಳನ್ನ ರಕ್ಷಣೆ ಮಾಡೋದು ಕೂಡ ನಮಗೆ ಮೂಲಭೂತ ಕರ್ತವ್ಯಗಳಲ್ಲಿ ಬರುತ್ತೆ ಅಂತಂದ್ರೆ, ರಕ್ಷಣೆ ಮಾಡೋದಿಲ್ಲ ಅಂತ ಅಂದ ತಕ್ಷಣ ಅವನಿಗೋಗಿ ನಾವು ಸುಪ್ರೀಂ ಕೋರ್ಟ್ ಅಲ್ಲಿ ಹೋಗಿ ಕೇಸ್ ಹಾಕಕ್ ಬರೋದಿಲ್ಲ. ಓಕೆ. ಫಂಡಮೆಂಟಲ್ ರೈಟ್ಸ್ ಅಲ್ಲಿ 17ನೇ ವಿಧಿ ಏನ್ ಹೇಳುತ್ತೆ, ಅಸ್ಪೃಶ್ಯತೆ ನಿವಾರಣೆ ಅಂತ ಹೇಳುತ್ತೆ. ಈಗ ಯಾರಿಗೂ ನಾವು ಅಸ್ಪೃಶ್ಯತೆಯನ್ನ ನಾವು ಮಾಡ್ತಿದ್ದೆ ಅಂತಂದಾಗ ಅದನ್ನ ಹೋಗಿ ನೀವು ಕಂಪ್ಲೇಂಟ್ ಮಾಡ್ಬೋದು, ಅಲ್ಲಿ ನಿಮ್ಮನ್ನ ಕೇಸನ್ನ ತಗೊಳ್ತಾರೆ. ಯಾಕಂದ್ರೆ ಅದು ಫಂಡಮೆಂಟಲ್ ರೈಟ್ಸ್ ಅಲ್ಲಿ ಇದೆ. ಬಟ್ ಫಂಡಮೆಂಟಲ್ ಡ್ಯೂಟೀಸ್ ಅಲ್ಲಿ ಇದ್ರೆ ಅದನ್ನ ನಾವು ತಗೊಳ್ತಿದ್ದಿಲ್ಲ, ಅದು ನಾವು ನ್ಯಾಯಾಲಯದಲ್ಲಿ ಕ್ವಶನ್ ಮಾಡಕ್ ಬರ್ತಿದ್ದಿಲ್ಲ. ಬಟ್ ಫಂಡಮೆಂಟಲ್ ಡ್ಯೂಟೀಸ್ ಅಲ್ಲಿ ಅಂದ್ರೆ ಅದನ್ನ ಕ್ವಶನ್ ಮಾಡ್ಬೋದು. ಓಕೆನಾ. ಕರ್ತವ್ಯದಲ್ಲಿದ್ರೆ, ಮೂಲಭೂತ ಕರ್ತವ್ಯಗಳಲ್ಲಿದ್ರೆ ಅದನ್ನ ನಾವು ಕ್ವಶನ್ ಮಾಡಕ್ ಬರೋದಿಲ್ಲ. ಓಕೆ. ಅದ್ರ ಮೇಲೆ ಕ್ವಶನ್ಸ್ ಬಹಳ ಸರಿ ಬಂದಿದೆ. ಆಪ್ಷನ್ ಅಲ್ಲಿ ಮತ್ತೆ ಬಲವಂತರಾವ್ ಮೆಹ್ತಾ ಸಮಿತಿ ಅಂತ ಕೂಡ ಒಂದು ಬಂದಿತ್ತು. ಅದು ಯಾವುದಕ್ಕೆ ಸಂಬಂಧಿಸಿದೆ ಬಲವಂತರಾವ್ ಮೆಹ್ತಾ ಅಂತಂದ್ರೆ 1952ರಲ್ಲಿ ಕಮ್ಯುನಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಮಾಡ್ತಾರೆ, CDP ಅಂದ್ರೆ ಸಮುದಾಯ ಅಭಿವೃದ್ಧಿ ಯೋಜನೆ. ನೆಕ್ಸ್ಟ್ 1953ರಲ್ಲಿ ರಾಷ್ಟ್ರೀಯ ವಿಸ್ತರಣಾ ಸೇವೆಗಳು ಅಂದ್ರೆ ನ್ಯಾಷನಲ್ ಎಕ್ಸ್ಟೆನ್ಷನ್ ಸರ್ವಿಸ್ ಅಂತ ಕೂಡ ಮಾಡ್ತಾರೆ. ಇವೆರಡನ್ನ ಮರ್ಜ್ ಮಾಡಿ ಮುಂದೆ ಒಂದು ಇವೆರಡನ್ನ ಮರ್ಜ್ ಮಾಡಿ ಇದಕ್ಕಿಂತ ಅಪ್ಡೇಟ್ ಆಗಿರುವಂತಹ ಒಂದು ಸ್ಕೀಮ್ ಮಾಡ್ಬೇಕಂತಂದು ಬಲವಂತರಾವ್ ಮೆಹ್ತಾ ಸಮಿತಿಯನ್ನ ನೇಮಕ ಮಾಡ್ತಾರೆ. ಈ ಕೇಂದ್ರ ಸರ್ಕಾರ ಯಾವಾಗ ಮಾಡ್ತಾರೆ, 1957ರಲ್ಲಿ ಈ ಸಮಿತಿಯನ್ನ ನೇಮಕ ಮಾಡ್ತಾರೆ. ಇದರ ಶಿಫಾರಸು ಏನಿರುತ್ತಂದ್ರೆ ಪ್ರಜಾಪ್ರಭುತ್ವ ವಿಕೇಂದ್ರೀಕರಣ, ಡೆಮೊಕ್ರೆಟಿಕ್ ಡಿಸೆಂಟ್ರಲೈಸೇಷನ್ ಅಂತಂದ್ರೆ ಎಲ್ಲಾ
ಪವರ್ಗಳು ಸೆಂಟ್ರಲ್ ಅಲ್ಲೇ ಇರೋದಕ್ಕಿಂತ ಕೆಳಮಟ್ಟದಲ್ಲಿರುವವರಿಗೂ ಎಲ್ರಿಗೂ ಕೂಡ ಪವರ್ ಅನ್ನು ಕೊಟ್ರೆ ಅವರು ಚೆನ್ನಾಗಿ ಕೆಲಸ ಮಾಡ್ತಾರೆ ಅನ್ನೋದು ಇದರ ಮೇನ್ ಉದ್ದೇಶ ಆಗಿರ್ತದೆ. ಸಮಿತಿ ಪ್ರಜಾಸತ್ತಾತ್ಮಕ ವಿಕೇಂದ್ರೀಕರಣದ ಪರಿಕಲ್ಪನೆಯನ್ನು ಪರಿಚಯಿಸಿತು. ಇನ್ನು ಮುಂದೆ ಪಂಚಾಯತ್ ರಾಜ್ ಎಂದು ಕೂಡ ಇದನ್ನ ಕರೆಯಲಾಗ್ತದೆ. ಅದನ್ನು ಪಂಚಾಯತ್ ರಾಜ್ ಸ್ಟಾರ್ಟ್ ಮಾಡಿದ್ದು ಬಲವಂತರಾವ್ ಮೆಹ್ತಾ ಅಲ್ಲಿಂದ. ಇದರಲ್ಲಿ 3 ಹಂತದ ವ್ಯವಸ್ಥೆಯನ್ನ ತರ್ತಾರೆ. ಯಾರು? ಬಲವಂತರಾವ್ ಮೆಹ್ತಾ ಅವರು. ಗ್ರಾಮ ಪಂಚಾಯತ್ ಅಂತ ತರ್ತಾರೆ, ಪಂಚಾಯತ್ ಸಮಿತಿ ಅಂತ ತರ್ತಾರೆ, ಜಿಲ್ಲಾ ಪಂಚಾಯತ್ ಅಂತ ತರ್ತಾರೆ. ಗ್ರಾಮ ಪಂಚಾಯತ್ ಅಂದ್ರೆ ಗ್ರಾಮ ಮಟ್ಟದಲ್ಲಿ ಚುನಾಯಿತ ಪ್ರತಿನಿಧಿಗಳು ಕೆಲಸ ಮಾಡಬೇಕು. ಪಂಚಾಯತ್ ಸಮಿತಿಯಲ್ಲಿ ಬ್ಲಾಕ್ ಮಟ್ಟ ಅಥವಾ ತಾಲೂಕ್ ಮಟ್ಟದಲ್ಲಿ ಕಾರ್ಯನಿರ್ವಾಹಕರ ಅಂಗವಾಗಿ ಕೆಲಸ ಮಾಡಬೇಕು. ಜಿಲ್ಲಾ ಮಟ್ಟದಲ್ಲಿ ಸಲಹಾ ಹಾಗೂ ಮೇಲ್ವಿಚಾರಣಾಂಗ, ಇದು ಈ ಬಾಡಿಯಲ್ಲಿ ಕೆಲಸ ಮಾಡ್ಬೇಕಂತ 3 ಸ್ಟೆಪ್ ಅಲ್ಲಿ 3 ಹಂತದ ಸಿಸ್ಟಮ್ ಅನ್ನ ಬಲವಂತರಾಯ್ ಮೆಹ್ತಾ ಸಮಿತಿಯವರು ಶಿಫಾರಸು ಮಾಡ್ತಾರೆ. ಜಿಲ್ಲಾಧಿಕಾರಿಯೇ ಡಿಸ್ಟಿಕ್ ಕಲೆಕ್ಟರೇ ಜಿಲ್ಲಾ ಪರಿಷತ್ತಿನ ಅಧ್ಯಕ್ಷರಾಗಿರ್ಬೇಕು ಎಂದು ಕೂಡ ಶಿಫಾರಸು ಮಾಡ್ತಾರೆ. ಇದು ಕ್ವಶನ್ ಆಗಿದೆ. ಜಿಲ್ಲಾಧಿಕಾರಿಯೇ ಜಿಲ್ಲಾ ಪರಿಷತ್ತಿನ ಅಧ್ಯಕ್ಷರಾಗಿರ್ಬೇಕೆಂದು. ನೆಕ್ಸ್ಟ್, ಈ ಶಿಫಾರಸಿನಂತೆ ಅಕ್ಟೋಬರ್ 2, 1959ರಂದು ರಾಜಸ್ಥಾನದ ನಾಗೌರ್ನಲ್ಲಿ ಭಾರತದ ಮೊದಲ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಉದ್ಘಾಟಿಸಲಾಯಿತು. ಎಲ್ಲಿ? ರಾಜಸ್ಥಾನದ ನಾಗೂರ್. ಇದ್ರೂ ಕೂಡ ಕ್ವಶನ್ ಬಂದಿದೆ. ಅಕ್ಟೋಬರ್ 2, 1959 ಇದು ಕೂಡ ಕ್ವಶನ್ ಬಂದಿದೆ. ಓಕೆನಾ. ನೆಕ್ಸ್ಟ್ ಪ್ಲೇಸ್ ಬಂದಿದ್ದು ಆಂಧ್ರ ಪ್ರದೇಶ, ಸೆಕೆಂಡ್ ಪ್ಲೇಸ್ ಅಲ್ಲಿ ಅವರು ಕೂಡ ಇಂಪ್ಲಿಮೆಂಟ್ ಮಾಡ್ತಾರೆ. ನೆಕ್ಸ್ಟ್ ಅಶೋಕ್ ಮೆಹ್ತಾ ಕಮಿಟಿ ಬಂತು. ಅದರಲ್ಲಿ ಆಪ್ಷನ್ ಅಲ್ಲಿ ಅಶೋಕ್ ಮೆಹ್ತಾ ಕಮಿಟಿ ಕೂಡ ಮೆನ್ಷನ್ ಮಾಡಿದ್ರು. ಇದು 1977ರಲ್ಲಿ ಬರುತ್ತೆ. ಜನತಾ ಸರ್ಕಾರ ಪಂಚಾಯತ್ ರಾಜ್ಗಳ ಪುನರ್ಜೀವನ ಮತ್ತು ಬಲವರ್ಧನೆಗಾಗಿ ಅಶೋಕ್ ಮೆಹ್ತಾ ಸಮಿತಿಯನ್ನ ರಚನೆ ಮಾಡ್ತಾರೆ. ಇದರಲ್ಲಿ ವರದಿಯನ್ನು ಏನ್ ಶಿಫಾರಸು ಮಾಡ್ತಾರೆ ಅಂದ್ರೆ, ಇವರು ಎರಡು ಹಂತದ ಸಮಿತಿಗಳಿಗೆ ಶಿಫಾರಸು ಮಾಡ್ತಾರೆ. 2 ಹಂತದ ಪಂಚಾಯತ್ ವ್ಯವಸ್ಥೆಗೆ. ಓಕೆನಾ. ಯಾವ್ದಾವ್ದು? ಜಿಲ್ಲಾ ಪರಿಷತ್ ಇರಬೇಕು, ಮಂಡಲ್ ಪಂಚಾಯತ್ ಇರಬೇಕು. ಜಿಲ್ಲಾ ಪರಿಷತ್ನಲ್ಲಿ ಮುಖ್ಯ ಕಾರ್ಯ ಇರುತ್ತೆ. ಮಂಡಲ್ ಪಂಚಾಯತಿಯಲ್ಲಿ 15,000ದಿಂದ 20,000 ಜನಸಂಖ್ಯೆ ಹೊಂದಿರುವ ಗ್ರಾಮಗಳ ಗುಂಪಿಗೆ ಮಂಡಲ್ ಪಂಚಾಯತ್ ಅಂತ ಕರೀತಾರೆ. ರಾಜಕೀಯ ಪಕ್ಷಗಳ ಭಾಗವಹಿಸುವಿಕೆ. ಪಂಚಾಯತ್ ರಾಜ್ ಚುನಾವಣೆಗಳಲ್ಲಿ ಎಲ್ಲಾ ಹಂತಗಳಲ್ಲೂ ರಾಜಕೀಯ ಪಕ್ಷಗಳು ಅಧಿಕೃತವಾಗಿ ಭಾಗವಹಿಸಬೇಕಂತ ಹೇಳ್ತಾರೆ. ನೆಕ್ಸ್ಟ್, ನ್ಯಾಯ ಪಂಚಾಯತಿಯಲ್ಲಿ ಅಭಿವೃದ್ಧಿ ಪಂಚಾಯತ್ಗಳಿಂದ ಪ್ರತ್ಯೇಕವಾಗಿ ನ್ಯಾಯ ಪಂಚಾಯತ್ಗಳನ್ನು ರಚಿಸಬೇಕಂತ ಹೇಳ್ತಾರೆ. ತೆರಿಗೆ ವಿಧಿಸುವ ಅಧಿಕಾರ. ಪಂಚಾಯತ್ ಸಂಸ್ಥೆಗಳಿಗೆ ಹಣಕಾಸು ಸಂಗ್ರಹಿಸಲು ಸ್ವತಂತ್ರವಾಗಿ ತೆರಿಗೆಯನ್ನು ವಿಧಿಸುವ ಅಧಿಕಾರವನ್ನು ನೀಡಬೇಕಂತ ಹೇಳ್ತಾರೆ. ಸಚಿವ ಸಂಪುಟದ ಸ್ಥಾನದಲ್ಲಿ ಪಂಚಾಯತ್ ರಾಜ್ ವಿಷಯಗಳಿಗೆ ರಾಜ್ಯ ಸಂಪುಟದ ಪ್ರತ್ಯೇಕ ಸಚಿವರನ್ನು ನೇಮಿಸಬೇಕಂತ ಕೂಡ ಇದರಲ್ಲಿ ಮೆನ್ಷನ್ ಮಾಡ್ತಾರೆ. ನೆಕ್ಸ್ಟ್, ಇದರ ಫಲಿತಾಂಶವಾಗಿ ಜನತಾ ಸರ್ಕಾರವು ಪತನಗೊಂಡದ್ದರಿಂದ ಈ ಶಿಫಾರಸುಗಳು ಕೇಂದ್ರ ಮಟ್ಟದಲ್ಲಿ ಜಾರಿಯಾಗಲಿಲ್ಲ. ಆದರೆ ಕರ್ನಾಟಕ 1983ರಲ್ಲಿ ಈ ಕಾಯ್ದೆಯನ್ನು ಪಶ್ಚಿಮ ಬಂಗಾಳ ಮತ್ತು ಆಂಧ್ರ ಪ್ರದೇಶದ ಕೆಲವು ಮಾದರಿಗಳನ್ನು ಇವರು ಅಳವಡಿಸಿಕೊಳ್ತಾರೆ. ಯಾರು? ಅಶೋಕ್ ಮೆಹ್ತಾ ಸಮಿತಿ. ಇದು ಅವೆರಡು ಪಂಚಾಯತ್ ರಿಲೇಟೆಡ್ ಆಗಿರುವಂತಹ ಸಮಿತಿಗಳು. ನೆಕ್ಸ್ಟ್ ಕ್ವಶನ್ ಪೇಪರ್ ಅಲ್ಲಿ ಕ್ವಶನ್ ಅಲ್ಲಿ ಜಿವಿಪಿ ಕಮಿಟಿ ಅಂತ ಕೂಡ ಮೆನ್ಷನ್ ಮಾಡಿದ್ರು. ಹಾಗಾಗಿ ಜಿವಿಪಿ ಕಮಿಟಿ ಬಗ್ಗೆ ಕೂಡ ನಾವು ನೋಡೋಣ. ಇಲ್ಲ ಜಿವಿಪಿ ಕಮಿಟಿ ಬಗ್ಗೆ ಈಗ ಅಶೋಕ್ ಮೆಹ್ತಾ ನೋಡಿದ್ವಿ, ಬಲವಂತರಾವ್ ಮೆಹ್ತಾ ನೋಡಿದ್ವಿ, ಸ್ವರ್ಣ ಸಿಂಗ್ ಕಮಿಟಿ ಬಗ್ಗೆ ನೋಡಿದ್ವಿ. ಈಗ ಜಿವಿಪಿ ಕಮಿಟಿ ಅಂತ ಕೂಡ ಕ್ವಶನ್ ಪೇಪರ್ ಅಲ್ಲಿ ಬಂದಿರೋದ್ರಿಂದ ಜಿವಿಪಿ ಕಮಿಟಿ ಯಾವುದ್ರ ಬಗ್ಗೆ ಮಾತಾಡುತ್ತೆ? ಇದು 1948ರಲ್ಲಿ SK ದಾರ್ ಆಯೋಗದ ಭಾಷಾವಾರು ರಾಜ್ಯಗಳ ರಚನೆಯಲ್ಲಿ ಸೂಕ್ತವಲ್ಲ, ಆಡಳಿತಾತ್ಮಕ ಅನುಕೂಲಕ್ಕಾಗಿ ಆದ್ಯತೆ ನೀಡಬೇಕು ಅಂತ ಹೇಳಿದ್ದು SK ದಾರ್ ಕಮಿಟಿ. ಅಂದ್ರೆ ರಾಜ್ಯಗಳ ಪುನರ್ವಿಂಗಡಣೆ ಮಾಡುವಾಗ ಅದಕ್ಕೆ ರಿಲೇಟೆಡ್ ಆಗಿರುವುದು ದಾರ್, SK ಜಿವಿಪಿ ಕಮಿಟಿ ಇವೆಲ್ಲವೂ ಅದಕ್ಕೆ ಸಂಬಂಧಿಸಿದ್ದು. ಇದರಿಂದ ಸೃಷ್ಟಿಯಾದ ಸಾರ್ವಜನಿಕ ಅಸಮಾಧಾನ ಶಮನಗೊಳಿಸಲು ಭಾಷಾವಾರು ರಾಜ್ಯಗಳ ಬೇಡಿಕೆಯನ್ನು ಮರುಪರಿಶೀಲಿಸಲು 1948ರಲ್ಲಿ ಜಿವಿಪಿ ಕಮಿಟಿಯನ್ನ ರಚನೆ ಮಾಡ್ತಾರೆ. ಅದರಲ್ಲಿ ಜೆ ಅಂದ್ರೆ ಜವಾಹರ್ಲಾಲ್ ನೆಹರು, ವಿ ಅಂದ್ರೆ ವಲ್ಲಭಾಯ್ ಪಟೇಲ್, ಪಿ ಅಂದ್ರೆ ಪಟ್ಟಾಭಿ ಸೀತಾರಾಮಯ್ಯ. ಇವರು ಮೂವರು ಅದರಲ್ಲಿ ಸದಸ್ಯರು ಇರ್ತಾರೆ. ಇದರಲ್ಲಿ ವರದಿಯನ್ನ 1949 ಏಪ್ರಿಲ್ ಅಲ್ಲಿ ವರದಿಯನ್ನ ನೇಮಕ ಮಾಡ್ತಾರೆ, ವರದಿಯನ್ನ ಕೊಡ್ತಾರೆ. ಈ ಸಮಿತಿ ಭಾಷಾ ಆಧಾರದ ಮೇಲೆ ರಾಜ್ಯಗಳು ವಿಭಜಿಸುವ ಬೇಡಿಕೆಯನ್ನು ತಿರಸ್ಕರಿಸ್ತಾರೆ. ಭಾಷಾ ಆಧಾರದ ಮೇಲೆ ರಾಜ್ಯಗಳನ್ನ ನಾವು ಡಿವೈಡ್ ಮಾಡಬಾರ್ದು ಅಂತ ಹೇಳ್ತಾರೆ. ದೇಶದ ಐಕ್ಯತೆ, ಭದ್ರತೆ, ಆರ್ಥಿಕ ಪ್ರಗತಿಯಾಗೆ ಧಕ್ಕೆ ಆಗದಂತೆ ತಕ್ಷಣಕ್ಕೆ ಭಾಷಾವಾರು ರಾಜ್ಯಗಳ ರಚನೆ ಸಾಧ್ಯವಿಲ್ಲ ಎಂದನ್ನು ಕೂಡ ಸ್ಪಷ್ಟನೆ ಮಾಡೋದು ಜಿವಿಪಿ ಕಮಿಟಿ. ಪರಿಣಾಮವಾಗಿ ಜಿವಿಪಿ ಸಮಿತಿಯ ವರದಿಯು ತನ್ನ ತೆಲುಗು ಭಾಷಿಕರಿಗೆ ಪ್ರತ್ಯೇಕ ಆಂಧ್ರ ರಾಜ್ಯಕ್ಕಾಗಿ ಪೊಟ್ಟಿ ಶ್ರೀರಾಮುಲು ಅವರು 56 ದಿನಗಳ ಉಪವಾಸ ಸತ್ಯಾಗ್ರಹವನ್ನು ಮಾಡಿ ಮೃತರಾಗುತ್ತಾರೆ. ಇವು ಮೃತರಾದ ನಂತರ ಇಡೀ ದೇಶದಲ್ಲಿ ಕೋಲಾಹಲವಾಗಿ ಸ್ಟ್ರೈಕ್ಗಳು ಬಹಳ ನಡೀತವೆ. ಹಾಗಾಗಿ 1953ರಲ್ಲಿ ಭಾರತದ ಮೊದಲ ಭಾಷಾವಾರು ರಾಜ್ಯವಾಗಿ ಆಂಧ್ರ ಪ್ರದೇಶವನ್ನ ಅಸ್ತಿತ್ವಕ್ಕೆ ತಂದುಬಿಡ್ತಾರೆ. ಆಮೇಲೆ ನೆಕ್ಸ್ಟ್ ಬೇರೆ ಬೇರೆ ರಾಜ್ಯಗಳು ಅದಾದ್ಮೇಲೆ ಮುಂದುವರೆದು ಹೋಗ್ತವೆ. ಓಕೆನಾ. ನೆಕ್ಸ್ಟ್ ಐ ಹೋಪ್ ಇವು 3 ಕಮಿಟಿಗಳ ಬಗ್ಗೆ ನಿಮಗೆ ಕ್ವಶನ್ ಮ್ಯಾಕ್ಸಿಮಮ್ ಬಂದೇ ಬರ್ತವೆ. ಸ್ವಲ್ಪ ನೆನಪಲ್ಲಿ ಇಟ್ಕೊಳ್ರಿ. ಅದರಲ್ಲಿ ಪಂಚಾಯತ್ ರಿಲೇಟೆಡ್ ಇರುವಂತಹ ಎಲ್ಲ ಕಮಿಟಿಗಳನ್ನು ನೆನಪಲ್ಲಿ ಇಟ್ಕೊಳ್ರಿ. ಬಲವಂತರಾಯ್ ಮೆಹ್ತಾ ಸಮಿತಿ, ಅಶೋಕ್ ಮೆಹ್ತಾ, LM ಸಿಂಘ್ವಿ, ಇವೆಲ್ಲವೂ ಮೇಜರ್ ಒಂದು 5-6 ಕಮಿಟಿಗಳು ಬರ್ತವೆ. ಅವನ್ನೆಲ್ಲವೂ ಕೂಡ ನೀವು ನೆನಪಲ್ಲಿ ಇಟ್ಕೊಳಕ್ಕೆ ಸಾಧ್ಯ ಆಗಿರಬೇಕು. ಕ್ವಶನ್ ನಂಬರ್ 37. ಈ ಕೆಳಗಿನ ಯಾವ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಗಾಂಧಿ ತತ್ವಗಳ ಮೇಲೆ ಆಧಾರಿತವಾಗಿದೆ?
DPSP DPSP ಅದ್ರ ಬಗ್ಗೆ ಕೇಳಿದ್ರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ ಸ್ಟೇಟ್ ಪಾಲಿಸಿ ಅದ್ರ ಬಗ್ಗೆ ಅಂತಾರಾಷ್ಟ್ರೀಯ ಶಾಂತಿ ಉತ್ತೇಜಿಸುವುದು ಗಾಂಧಿ ತತ್ವದ ಮೇಲೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಗಾಂಧಿ ತತ್ವದ ಮೇಲೆ ಅಂತ ಕೇಳ್ತಿದ್ರೆ DPSP ನಾಲ್ಕು ಕೂಡ DPSP ಅಂಡರ್ ಅಲ್ಲಿ ಬರ್ತವೆ. ಬಟ್ ಗಾಂಧಿ ತತ್ವ ಅಂತ ಕೇಳಿರೋದ್ರಿಂದ ನಾವು ಗ್ರಾಮ ಪಂಚಾಯತ್ಗೆ ಬಹಳ ಒತ್ತು ಕೊಡ್ತಾರೆ ಗಾಂಧಿಯವರು. ಹಾಗಾಗಿ ಗಾಂಧಿ ತತ್ವ ಅಂತ ಬಂದಾಗ ಗ್ರಾಮ ಪಂಚಾಯತ್ಗಳನ್ನ ಸಂಘಟಿಸುವುದು ಇದಕ್ಕೆ ರೈಟ್ ಆನ್ಸರ್. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. 40 ವಿಧಿ ಇದನ್ನು ಕೂಡ ಬಹಳ ಸರಿ ಕೇಳಿದಾನೆ, ಅದು ಕೂಡ ನೆನಪಲ್ಲಿ ಇಟ್ಕೊಡ್ರಿ. ಡೈರೆಕ್ಟಿವ್ ಪ್ರಿನ್ಸಿಪಲ್ ಸ್ಟೇಟ್ ಪರಿಕಲ್ಪನೆ ವರ್ಗೀಕರಣ ಇದು ಭಾಗ 4ರಲ್ಲಿ ಕಂಡುಬರುತ್ತೆ. ಭಾಗ 4ರಲ್ಲಿ ಕಂಡುಬರುತ್ತೆ. 36ರಿಂದ 51ನೇ ವಿಧಿಗಳ ಅದ್ರ DPSP ಬಗ್ಗೆ ಹೇಳುತ್ತೆ. ಇದನ್ನ ಐರ್ಲೆಂಡ್ ದೇಶದಿಂದ ನಾವು DPSP ಅನ್ನ ಎರವಲು ಪಡೆದುಕೊಂಡು 3 ರೀತಿಯಾಗಿ ವರ್ಗೀಕರಣ ಮಾಡ್ತೀವಿ. ಸಾಮಾಜಿಕ ತತ್ವ, ಗಾಂಧಿವಾದಿ ತತ್ವ, ಉದಾರವಾದಿ ತತ್ವ ಅಂತ. ಓಕೆನಾ. ಸೋಷಿಯಲಿಟಿಕ್ ಪ್ರಿನ್ಸಿಪಲ್, ಗಾಂಧಿಯನ್ ಪ್ರಿನ್ಸಿಪಲ್, ಲಿಬರಲ್ ಇಂಟೆಲೆಕ್ಚುಯಲ್ ಪ್ರಿನ್ಸಿಪಲ್ ಅಂತಂದು 3 ರೀತಿಯಾಗಿ DPSP ಅನ್ನ ನಾವು ವರ್ಗೀಕರಣ ಮಾಡ್ತೇವೆ. ಅದರಲ್ಲಿ ಫಸ್ಟ್ ಸಾಮಾಜಿಕ ತತ್ವಗಳಲ್ಲಿ ಯಾವ್ದು ಬರುತ್ತೆ ಅಂತ ಅಂದ್ರೆ, ಈ ತತ್ವಗಳು ಭಾರತವನ್ನು ಸೇವಾ ರಾಜ್ಯವಾಗಿ ವೆಲ್ಫೇರ್ ಸ್ಟೇಟ್ ಮಾಡಲು ಉದ್ದೇಶದಿಂದ ಮಾಡಿರ್ತಾರೆ. 38ನೇ ವಿಧಿ ಸಾಮಾಜಿಕ, ಆರ್ಥಿಕ, ರಾಜಕೀಯ ನ್ಯಾಯವನ್ನು ಒದಗಿಸುವುದು ಹಾಗೂ ಆದಾಯ ಮತ್ತು ಅಂತಸ್ತು ಮತ್ತು ಅವಕಾಶಗಳಿರುವ ಅಸಮಾನತೆಯನ್ನು ಕಡಿಮೆ ಮಾಡುವುದು ಇದರ ಪ್ರಮುಖ ಉದ್ದೇಶವಾಗಿರ್ತದೆ. ವಿಧಿ 39 ಇದು ಎಲ್ಲ ನಾಗರಿಕರಿಗೂ ಸೂಕ್ತ ಜೀವನೋಪಾಯ ಹಕ್ಕನ್ನು ನೀಡುವುದು, ಸಮಾಜದ ಸಂಪನ್ಮೂಲ ಸಾರ್ವಜನಿಕ ಹಿತಾಸಕ್ತಿ ತಕ್ಕಂತೆ ವಿತರಿಸುವುದು, ರಾಷ್ಟ್ರದ ಸಂಪತ್ತು ಕೇವಲ ಜನರ ಕೈಯಲ್ಲಿ ಕೇಂದ್ರೀಕೃತವಾಗದಂತೆ ತಡೆಯುವುದು, ಪುರುಷರು ಮತ್ತು ಮಹಿಳೆಯರ ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ಒದಗಿಸುವುದು, ಕಾರ್ಮಿಕರು ಮತ್ತು ಮಕ್ಕಳ ಆರೋಗ್ಯವನ್ನು ಶೋಷಣೆಯನ್ನು ರಕ್ಷಿಸುವುದು. ಇದು 39ನೇ ವಿಧಿ ಹೇಳುತ್ತೆ. ಇದು ಸಾಮಾಜಿಕ ತತ್ವಗಳ ಅಂಡರ್ ಅಲ್ಲಿ ಬರುತ್ತೆ. 38 ಮತ್ತು 39ನೇ ವಿಧಿ. ಆಮೇಲೆ 39A ವಿಧಿನೂ ಕೂಡ ಇದು ಸಾಮಾಜಿಕದ ಅಂಡರ್ ಅಲ್ಲೇ ಬರುತ್ತೆ. ಫಸ್ಟ್ನೇದ್ರಲ್ಲಿ ಇದು 39 ಏನ್ ಹೇಳುತ್ತೆ, ಬಡವರಿಗೆ ಸಮಾನ ನ್ಯಾಯ, ಉಚಿತ ಕಾನೂನು ನೆರವು ನೀಡುವುದು ಒದಗಿಸುವುದು. ವಿಧಿ 41 ನಿರುದ್ಯೋಗ, ವೃದ್ಧಾಪ್ಯ, ಅನಾರೋಗ್ಯ, ಅಂಗವಿಕಲ ಸಂದರ್ಭಗಳಲ್ಲಿ ಕೆಲಸ, ಶಿಕ್ಷಣ ಮತ್ತು ಸಾರ್ವಜನಿಕ ನೆರವನ್ನು ಪಡೆಯುವುದು ಮತ್ತು ಖಾತರಿಪಡಿಸುವುದು ಇದು ಹೇಳುತ್ತೆ. 42ನೇ ವಿಧಿ ನ್ಯಾಯಯುತ ಹಾಗೂ ಮಾನವೀಯ ಕೆಲಸದ ವಾತಾವರಣವನ್ನು ನಿರ್ಮಿಸುವುದು ಮತ್ತು ಗರ್ಭಿಣಿಯರಿಗೆ ಮಾತೃತ್ವ ಪರಿಹಾರ, ಮೆಟರ್ನಿಟಿ ರಿಲೀಫ್. ಇದ್ರ ಬಗ್ಗೆ ಕ್ವಶನ್ ಬಂದಿದೆ ನೋಡಿ, ಇದನ್ನ ನೆನಪಲ್ಲಿ ಇಟ್ಕೊಳ್ರಿ. ಇದ್ರ ಬಗ್ಗೆ ಆಲ್ರೆಡಿ ಕ್ವಶನ್ ಬಂದಿದೆ. 42ನೇ ವಿಧಿ ಹೇಳುತ್ತೆ. 43 ಕಾರ್ಮಿಕರಿಗೆ ಜೀವನ ನಿರ್ವಹಣೆ ಅಗತ್ಯ ನೀಡುವುದು, ಕನಿಷ್ಠ ವೇತನ ಮತ್ತು ಗೌರವಯುತವಾದ ಜೀವನ ಮಟ್ಟ ಖಚಿತಪಡಿಸುವುದು 43. 43A ಇದು ಕೈಗಾರಿಕಾ ಆಡಳಿತಕರಣ, ಕಾರ್ಮಿಕರ ಭಾಗವಹಿಸುವ ಮತ್ತು ಅವಕಾಶ ನೀಡುವುದು. 47 ಸಾರ್ವಜನಿಕ ಪೌಷ್ಟಿಕಾಂಶ ಮತ್ತು ಜೀವನ ಮಟ್ಟವನ್ನು ಹೆಚ್ಚಿಸುವುದು, ಸಾರ್ವಜನಿಕ ಆರೋಗ್ಯವನ್ನು ಸುಧಾರಿಸುವುದು. ಇದು 47ನೇ ವಿಧಿ. 47ನೇ ವಿಧಿಯಾಗಿರುತ್ತೆ. ನೆಕ್ಸ್ಟ್ ಈಗ ಅದು ಸಮಾಜವಾದಿ ತತ್ವಗಳ ಬಗ್ಗೆ ಮಾತಾಡಿದ್ವಿ. ಈಗ ಗಾಂಧಿಯನ್ ತತ್ವಗಳ ಬಗ್ಗೆ ಮಾತಾಡೋಣ. ಇದ್ರ ಮೇಲೆನೆ ಕ್ವಶನ್ ಬಂದಿದೆ ನಿಮಗೆ ಗಾಂಧಿಯನ್ ತತ್ವಗಳ ಬಗ್ಗೆ. ಓಕೆನಾ. ಮಹಾತ್ಮ ಗಾಂಧೀಜಿಯವರು ಗ್ರಾಮ ಸ್ವರಾಜ್ಯ ಮತ್ತು ಸಾಮಾಜಿಕ ಪುನರ್ ನಿರ್ಮಾಣದ ಪರಿಕಲ್ಪನೆಯನ್ನು ಸಾಕಾರಗೊಳಿಸಲು ಈ ತತ್ವಗಳನ್ನು ಸೇರಿಸಿದ್ದಾರೆ. ವಿಧಿ 40 ಗ್ರಾಮ ಪಂಚಾಯತಿಗಳನ್ನು ಸ್ಥಾಪಿಸುವುದು ಮತ್ತು ಅವು ಸ್ವಯಂ ಆಡಳಿತ ಘಟಕಗಳಾಗಿ ಕಾರ್ಯನಿರ್ವಹಿಸಲು ಅಗತ್ಯ ಅಧಿಕಾರವನ್ನು ನೀಡುವುದು 40ನೇ ವಿಧಿ. 43ನೇ ವಿಧಿ ಗ್ರಾಮೀಣ ಪ್ರದೇಶಗಳ ವೈಯಕ್ತಿಕ ಅಥವಾ ಸಹಕಾರ ತತ್ವದ ಅಡಿಯಲ್ಲಿ ಗುಡಿ ಕೈಗಾರಿಕೆಗಳನ್ನು ಉತ್ತೇಜಿಸುವುದು. 43B ಸಹಕಾರ ಸಂಘಗಳು, ಕೋಆಪರೇಟಿವ್ ಸೊಸೈಟಿ, ಸ್ವಯಂ ಪ್ರೇರಿತ ರಚನೆ ಮತ್ತು ಪ್ರಜಾಸತ್ತಾತ್ಮಕ ನಿಯಂತ್ರಣ ಮತ್ತು ವೃತ್ತಿಪರ ನಿರ್ವಹಣೆಯನ್ನು ಪ್ರೋತ್ಸಾಹಿಸುವುದು 43B ಸಹಕಾರ ಸಂಘ. 43B 43 ಜಸ್ಟ್ ಗ್ರಾಮೀಣ ಪ್ರದೇಶಗಳ ವೈಯಕ್ತಿಕ ಸಹಕಾರ ತತ್ವದ ಮೇಲೆ ಗುಡಿ ಕೈಗಾರಿಕೆಗಳು 43, ಗ್ರಾಮ ಪಂಚಾಯತಿ 40. ಇವು ಪಾಯಿಂಟ್ ಮೇಲೆ ಕ್ವಶನ್ ಬಂದಿದೆ, ನೆನಪಲ್ಲಿ ಇಟ್ಕೊಡ್ರಿ. 40 ಗ್ರಾಮ ಪಂಚಾಯತಿ, 43 ಗುಡಿ ಕೈಗಾರಿಕೆ, 43B ಸಹಕಾರ ಸಂಘ, 46 SC/ST ದುರ್ಬಲ ವರ್ಗಗಳ ಶೈಕ್ಷಣಿಕ ಆರ್ಥಿಕ ಹಿತಾಸಕ್ತಿಗಳನ್ನು ಉತ್ತೇಜಿಸುವುದು ಮತ್ತು ಶೋಷಣೆಯಿಂದ ರಕ್ಷಿಸುವುದು. ನೆಕ್ಸ್ಟ್ 47 ಆರೋಗ್ಯಕ್ಕೆ ಹಾನಿಕರವಾದ ಮದ್ಯಪಾನ, ಮಾದಕ ದ್ರವ್ಯಗಳ ಮಾರಾಟ ಮತ್ತು ಬಳಕೆಯನ್ನು ನಿಷೇಧಿಸುವುದು 47. 48 ಹಸುಗಳು, ಕರುಗಳು, ಇತರ ಹಾಲು ನೀಡುವ ಜಾನುವಾರುಗಳ ವಧೆಯನ್ನು ನಿಷೇಧಿಸುವುದು 48ನೇ ವಿಧಿ. ಓಕೆನಾ. ಪ್ರತಿ ಪಾಯಿಂಟ್ ಮೇಲೇನು ಕೂಡ ಕ್ವಶನ್ ಆಗಿರುತ್ತೆ. ಪ್ರತಿ ಪಾಯಿಂಟ್ ಮೇಲೇನು ಅಂತವಿದ್ದಾಗ ಮಾತ್ರ ನಾನು ಡೀಟೈಲ್ ನೋಟ್ಸ್ ಹಾಕಿರ್ತೀನಿ. ಓಕೆನಾ. ಸುಮ್ನೆ ಎಲ್ಲದನ್ನು ಟೈಪ್ ಮಾಡ್ಸಿರಲ್ಲ. ಎಲ್ಲಿ ಮ್ಯಾಕ್ಸಿಮಮ್ ಕ್ವಶನ್ ಬರ್ತಿರ್ತವೆ ಅವನ್ನ ನಾನು ಬಿಟ್ಟಿರೋದಿರಲ್ಲ. ಓಕೆನಾ. ನೆಕ್ಸ್ಟ್ ಉದಾರವಾದಿ ತತ್ವಗಳು. ಉದಾರವಾದಿ ಭೌತಿಕ ತತ್ವಗಳು. ಈ ಉದಾರವಾದಿ ತತ್ವಗಳ ಆಲೋಚನೆಗಳು ನವೀಕರಣ ಮತ್ತು ಅಂತಾರಾಷ್ಟ್ರೀಯ ಶಾಂತಿಯ ತತ್ವಗಳನ್ನು ಪ್ರತಿಬಿಂಬಿಸುತ್ತದೆ. ದೇಶದಲ್ಲಿ ಓಕೆನಾ 44ನೇ ವಿಧಿ ಏನ್ ಹೇಳ್ತಂದ್ರೆ, ಎಲ್ಲಾ ನಾಗರಿಕರಿಗೂ ಏಕರೂಪ ನಾಗರಿಕ ಸಂಹಿತೆ ಇರಬೇಕು, ಯೂನಿಫಾರ್ಮ್ ಸಿವಿಲ್ ಕೋಡ್ ಜಾರಿಗೆ ತರುವುದಂತ ಬಗ್ಗೆ ಮಾತಾಡುತ್ತೆ. ಅದು ಯಾವುದ್ರಲ್ಲಿ ಬರುತ್ತೆ ಅಂತ ಕೇಳ್ಬೋದು. ಇವಾಗ ನಾವು ಗಾಂಧಿಯನ್ ಪ್ರಿನ್ಸಿಪಲ್ ಬಗ್ಗೆ ಕ್ವಶನ್ ಕೇಳಿದಾನೆ. ನೆಕ್ಸ್ಟ್ 44ನೇ ವಿಧಿ
ಏಕರೂಪ ನಾಗರಿಕತೆ ಸಂಹಿತೆ ಬಗ್ಗೆ ಮಾತಾಡ್ತಂತಂದು ಕ್ವಶನ್ ಬಹಳ ಸರಿ ಕೇಳಿದಾನೆ. ನೆಕ್ಸ್ಟ್ ಕ್ವಶನ್ ಏನ್ ಕೇಳ್ಬಹುದು, 44ನೇ ವಿಧಿಯಡಿಯಲ್ಲಿ ಬರುವ ಏಕರೂಪ ನಾಗರಿಕತೆ ಸಂಹಿತೆಯು ಯಾವ ತತ್ವದ ಅಡಿಯಲ್ಲಿ ಕಂಡುಬರುತ್ತೆ ಅಂತ ಕೇಳಿದ್ರೆ ಅದು ಉದಾರವಾದಿ ಭೌತಿಕ ತತ್ವ, ಲಿಬರಲ್ ಇಂಟಲೆಕ್ಚುಯಲ್ ಪ್ರಿನ್ಸಿಪಲ್ ಅಲ್ಲಿ ಕಂಡು ಬರುತ್ತೆ. ಅದರಲ್ಲಿ ಕ್ವಶನ್ ಬರಬಹುದು, ನೆನಪಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ 45ನೇ ವಿಧಿ, 6 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಆರಂಭಿಕ ಬಾಲ್ಯದ ಆರೈಕೆ ಮತ್ತು ಶಿಕ್ಷಣವನ್ನ ಒದಗಿಸುವುದು. 48 ಕೃಷಿ ಮತ್ತು ಪಶುಸಂಗೋಪನೆ ಬಗ್ಗೆ. 48A ಪರಿಸರ, ಅರಣ್ಯ ಮತ್ತು ವನ್ಯಜೀವಿ ಸಂರಕ್ಷಣೆ ಹಾಗೂ ಸುಧಾರಿಸುವುದು. 49 ರಾಷ್ಟ್ರೀಯ ಪ್ರಾಮುಖ್ಯತೆ ಹೊಂದಿರುವ ಸ್ಮಾರಕಗಳು, ಐತಿಹಾಸಿಕ ಮತ್ತು ಕಲಾತ್ಮಕ ಸ್ಥಳಗಳನ್ನು ರಕ್ಷಿಸುವುದು. 49 50 ಸಾರ್ವಜನಿಕ ಸೇವೆಗಳ ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಪ್ರತ್ಯೇಕಿಸುವುದು. ಕ್ವಶನ್ ಬಂದಿದೆ ಇಲ್ಲಿ, ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಪ್ರತ್ಯೇಕಿಸುವುದು 50ನೇ ವಿಧಿ. ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆ ಉತ್ತೇಜಿಸುವುದು, ರಾಷ್ಟ್ರದ ನಡುವೆ ಗೌರವಾನ್ವಿತ ಸಂಬಂಧಗಳನ್ನು ಕಾಯ್ದುಕೊಳ್ಳುವುದು ಮತ್ತು ಅಂತಾರಾಷ್ಟ್ರೀಯ ವಿವಾದಗಳನ್ನು ಮಾತುಕತೆ ಇತ್ಯರ್ಥಪಡಿಸುವುದು 51ನೇ ವಿಧಿ. ಅದು ಕೂಡ ನೆನಪಲ್ಲಿ ಇರಲಿ. ಓಕೆ, ಐ ಹೋಪ್ DPSP ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಳ್ತೇನೆ. DPSP ಮೇಲೆ ಮ್ಯಾಕ್ಸಿಮಮ್ ಇಷ್ಟೇ ಕ್ವಶನ್ ಬರ್ಬೇಕು. ನಿಮ್ಗೆ ಡಿಫಿಕಲ್ಟ್ ಮಾಡ್ಬೇಕಂದ್ರೆ ಇವು 3 ತತ್ವಗಳ ಅಂಡರ್ ಅಲ್ಲಿ ಕ್ವಶನ್ ಕೇಳ್ಬೇಕು, ಅಥವಾ ಡೈರೆಕ್ಟ್ ಕೇಳಿದ್ರೆ 4ನೇ ಭಾಗ. ಆಮೇಲೆ 36ರಿಂದ 51ನೇ ವಿಧಿ, ಇದನ್ನ ಐರ್ಲೆಂಡ್ ದೇಶದಿಂದ ಎರವಲ್ ಪಡ್ಕೊಂಡಿದ್ವಿ. 3 ರೀತಿ ಡಿವೈಡ್ ಮಾಡಿದರೆ, ಸಾಮಾಜಿಕ ತತ್ವ, ಗಾಂಧಿಯನ್ ತತ್ವ, ಉದಾರವಾದಿ ತತ್ವ ಅಂತಂದು. ಅದರಲ್ಲಿ ಸಾಮಾಜಿಕ ತತ್ವದಲ್ಲಿ 38, 39ನೇ ವಿಧಿ ಬರುತ್ತೆ. 39A, 41, 42, 43, 43A, 47 ಇವು ಸಾಮಾಜಿಕ ತತ್ವ. ಗಾಂಧಿಯನ್ ಪ್ರಿನ್ಸಿಪಲ್ ಅಲ್ಲಿ 40 ಬರುತ್ತೆ, 43, 43B, 46, 47, 48ನೇ ವಿಧಿ ಕಂಡು ಬರುತ್ತೆ. ಉದಾರವಾದಿ ತತ್ವದಲ್ಲಿ 44ನೇದು UGC ಬರುತ್ತೆ, ಆಮೇಲೆ 45 ಬರುತ್ತೆ, 46 ಬರುತ್ತೆ, ಸಾರಿ 48 ಇದು 45, 48, ಆಮೇಲೆ 48A, 49, 50, 51. ಓಕೆನಾ, ಇವಿಷ್ಟು ಉದಾರವಾದಿ ತತ್ವದಲ್ಲಿ ಬರುತ್ತೆ. ಕಂಪ್ಲೀಟ್ ಆಗಿ ನಿಮಗೆ DPSP ಕಂಪ್ಲೀಟ್ ಆಗಿ ನಿಮಗೆ ಅರ್ಥ ಆಯ್ತು ಅಂತ ಭಾವಿಸ್ತೀನಿ. ನಾನು ಆಲ್ರೆಡಿ ಕ್ವಶನ್ ನಲ್ಲಿ ಬಹಳ ಪೇಪರ್ ಅಲ್ಲಿ ಮಾಡಿದ್ದೀನಿ, ಮತ್ತೆ ಒಂದ್ಸರಿ ರಿವಿಷನ್ ಇರಲಿ, ಬಹಳ ಗ್ಯಾಪ್ ಆಗಿದೆ ಅಲ್ವಾ ಅಂತ. ನೆಕ್ಸ್ಟ್ ರೂಲ್ ಆಫ್ ಲಾ ಸಿದ್ಧಾಂತ. ರೂಲ್ ಆಫ್ ಲಾ ಸಿದ್ಧಾಂತ ಯಾವ್ದಕ್ಕೆ ಸಂಬಂಧಿಸಿದೆ? ಓಕೆ, ಯಾವ್ದಕ್ಕೆ ಸಂಬಂಧಿಸಿದೆ ಇದು? ಇದಕ್ಕೆ ರೈಟ್ ಆನ್ಸರ್ ಕಾನೂನಿನ ಮುಂದೆ ಎಲ್ಲರೂ ಸಮಾನರು, ಕಾನೂನಿನ ಮುಂದೆ ಸಮಾನತೆ. ರೂಲ್ ಆಫ್ ಲಾ ಅಂತ ಅಂದ್ರೆ ಕಾನೂನಿನ ಮುಂದೆ ಸಮಾನತೆ. ಸಿದ್ಧಾಂತವು ಇದು ಕಾನೂನಿನ ಮುಂದೆ ಸಮಾನತೆ ಬಗ್ಗೆ ಹೇಳುತ್ತದೆ. ಓಕೆನಾ, ಇದು ವಿಧಿ 14ರ ಅಡಿಯಲ್ಲಿ ಕಂಡುಬರುತ್ತೆ. ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಎಂಬುದನ್ನು ಸೂಚಿಸುತ್ತದೆ. ಓಕೆನಾ. ನೆಕ್ಸ್ಟ್ ಕ್ವಶನ್ ನಂಬರ್ 39. ಭಾರತ ಸಂವಿಧಾನದ ಯಾವ ಅನುಸೂಚಿಯು ಕೇಂದ್ರ ರಾಜ್ಯಗಳ ಸಂಬಂಧಗಳ ಕುರಿತು ವಿವರಣೆ ನೀಡುತ್ತದೆ? ಅಂದ್ರೆ ಸ್ಟೇಟ್ ಲಿಸ್ಟ್, ಸೆಂಟ್ರಲ್ ಲಿಸ್ಟ್, ಕನ್ಕರೆಂಟ್ ಲಿಸ್ಟ್ ಎಲ್ಲ ಕಂಡುಬರೋದು ನಾವು 7ನೇ ಅನುಸೂಚಿಯಲ್ಲಿ ನೋಡ್ತೀವಿ. ಓಕೆನಾ, ಅನುಸೂಚಿಗಳ ಬಗ್ಗೆ ನಿಮಗೆ ಕಂಪ್ಲೀಟ್ ಆಗಿ ಅನಾಲಿಸಿಸ್ ಇರಬೇಕು. ಅನುಸೂಚಿಗಳ ಲಿಸ್ಟೇ ನಾನು ಎಲ್ಲಾ ವಿಡಿಯೋದಲ್ಲೂ ಎಲ್ಲಾ ಕ್ಲಾಸಲ್ಲೂ ಕೂಡ ನಾನು ನಿಮಗೆ ಲಿಸ್ಟ್ ಅಲ್ಲಿ ಹೇಳಿದ್ದೀನಿ ಯಾವ್ದ್ರಲ್ಲಿ ಏನೇನ್ ಬರುತ್ತೆ ಅಂತಂದು. ಹಾಗಾಗಿ ಆ ರೀತಿ ಫ್ಯಾಕ್ಚುಯಲ್ ಬಂದಿದೆ. ಬಟ್ ನಾನೀಗ 7ನೇ ಅನುಸೂಚಿ ಬಗ್ಗೆನೇ ಈ ಕ್ಲಾಸಲ್ಲಿ ಜಾಸ್ತಿ ಹೇಳ್ತೀನಿ. 7ನೇ ಅನುಸೂಚಿ ಬಗ್ಗೆ ಹೇಳ್ತೀನಿ, ಬಟ್ ರಿಮೈನಿಂಗ್ ಎಲ್ಲ ಅನುಸೂಚಿಗಳ ಲಿಸ್ಟ್ ಕೊಡಲ್ಲ ಇದರಲ್ಲಿ. ಯಾಕಂದ್ರೆ 17 ಕ್ಲಾಸಲ್ಲಿ ಮಿನಿಮಮ್ ಅಂದ್ರೆ 15 ಕ್ಲಾಸ್ ಮೇಲೆನೆ ನಾನು ಅನುಸೂಚಿಗಳ ಬಗ್ಗೆ ಹೇಳ್ಬಿಟ್ಟಿದ್ದೀನಿ. ಹಾಗಾಗಿ ಮತ್ತೆ ರಿಪೀಟ್ ಮಾಡಲ್ಲ ಇದರಲ್ಲಿ. ಓಕೆನಾ. ಆರ್ಟಿಕಲ್ 246 7ನೇ ಅನುಸೂಚಿಯು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವಿನ ಶಾಸನೀಯ ಅಧಿಕಾರವನ್ನು ಪ್ರತ್ಯೇಕ ಹಂಚಿಕೆ ಮಾಡುತ್ತದೆ. 7ನೇ ಅನುಸೂಚಿಯಲ್ಲಿ ಪ್ರಮುಖ 3 ಪಟ್ಟಿಗಳನ್ನು ನೋಡ್ತೀವಿ. ಕೇಂದ್ರ ಪಟ್ಟಿ ಯೂನಿಯನ್ ಲಿಸ್ಟ್, ರಾಜ್ಯ ಪಟ್ಟಿ ಸ್ಟೇಟ್ ಲಿಸ್ಟ್, ಸಮವರ್ತಿ ಪಟ್ಟಿ ಕನ್ಕರೆಂಟ್ ಲಿಸ್ಟ್ ಅಂತ 3 ರೀತಿಯಾದಂತಹ ಲಿಸ್ಟ್ ಗಳನ್ನ ನೋಡ್ತೀವಿ. ಕೇಂದ್ರ ಪಟ್ಟಿಯ ಅಧಿಕಾರ ಏನಿರುತ್ತೆ, ಈ ಪಟ್ಟಿಯಲ್ಲಿರುವ ವಿಷಯಗಳ ಮೇಲೆ ಕಾನೂನು ಮಾಡುವ ಸಂಪೂರ್ಣ ಅಧಿಕಾರ ಯಾರಿಗಿತ್ತಂದ್ರೆ ಕೇಂದ್ರ ಸರ್ಕಾರ ಅಂದ್ರೆ ಪಾರ್ಲಿಮೆಂಟ್ಗೆ ಇರುತ್ತೆ. ವಿಷಯಗಳು ರಾಷ್ಟ್ರೀಯ ಪ್ರಾಮುಖ್ಯತೆ ಹೊಂದಿರುವ ಪ್ರಮುಖ ವಿಷಯಗಳಾಗಿರ್ತವೆ. ಮೂಲ ಸಂವಿಧಾನದಲ್ಲಿ 97 ವಿಷಯಗಳಿದ್ದು ಪ್ರಸ್ತುತ 100 ವಿಷಯಗಳು ಕೇಂದ್ರ ಪಟ್ಟಿಯಲ್ಲಿ ಇದಾವೆ. ಪ್ರತಿ ಲೈನ್ ಕೂಡ ಕ್ವಶನ್ ಆಗಿದೆ, ನೆನಪಿರಲಿ. ಪ್ರಮುಖವಾಗಿ ಯಾವ್ಯಾವ ಇರ್ತವೆ? ಡಿಫೆನ್ಸ್ ಇರುತ್ತೆ, ವಿದೇಶಾಂಗ ವ್ಯವಹಾರ ಇರುತ್ತೆ, ರೈಲ್ವೆ ಮತ್ತು ಬ್ಯಾಂಕಿಂಗ್ ಇರುತ್ತೆ, ಪರಮಾಣು ಶಕ್ತಿ ಇರುತ್ತೆ, ನಾಣ್ಯ ಮತ್ತು ಮುದ್ರಣಾಲಯ, ವಿಮೆ ಮತ್ತು ಜನಗಣತಿ. ಇವೆಲ್ಲವೂ ಕೂಡ ನಾವು ಮ್ಯಾಕ್ಸಿಮಮ್ 100 ವಿಷಯಗಳಲ್ಲಿ ಸ್ವಲ್ಪ ಒಂದು 5-6 ಹೇಳಿದೆ ನಾನು. ಇಂಥ ವಿಷಯಗಳನ್ನು ನಾವು ಕೇಂದ್ರ ಪಟ್ಟಿಯಲ್ಲಿ ನೋಡ್ತೀವಿ. ಸ್ಟೇಟ್ ಲಿಸ್ಟ್ ಅಲ್ಲಿ ಯಾವ್ಯಾವ ನೋಡ್ತೀವಿ? ಅಧಿಕಾರ ಕಂಪ್ಲೀಟ್ ಆಗಿ ರಾಜ್ಯ ಶಾಸಕಾಂಗಕ್ಕೆ ಇರುತ್ತೆ. ಇದರಲ್ಲಿ ಕಾನೂನು ಮಾಡುವ ಅಧಿಕಾರ. ಪ್ರಾದೇಶಿಕ ಮತ್ತು ಸ್ಥಳೀಯ ಪ್ರಾಮುಖ್ಯತೆ ಹೊಂದಿರುವ ವಿಷಯಗಳಿರ್ತವೆ. ಟೋಟಲ್ ಆಗಿ 61 ವಿಷಯಗಳಿದಾವೆ. ಬಿಫೋರ್ 66 ಇದ್ದು, ಈಗ 61 ವಿಷಯಗಳಿದಾವೆ. ಎಕ್ಸಾಂಪಲ್ ಆಗಿ ಕಾನೂನು ಮತ್ತು ಸುವ್ಯವಸ್ಥೆ, ಪೊಲೀಸ್, ಸಾರ್ವಜನಿಕ ಆರೋಗ್ಯ ಮತ್ತು ನೈರ್ಮಲ್ಯ, ಕೃಷಿ, ಜೈಲುಗಳು, ಸ್ಥಳೀಯ ಸರ್ಕಾರಗಳು, ಪಂಚಾಯತ್ ರಾಜ್ ಅಂತ ಮಾರುಕಟ್ಟೆಗಳು, ಇವೆಲ್ಲವೂ ಕೂಡ ರಾಜ್ಯ ಪಟ್ಟಿಯ ಅಂಡರ್ ಅಲ್ಲಿ ಬರ್ತವೆ. ನೆಕ್ಸ್ಟ್ ಕನ್ಕರೆಂಟ್ ಲಿಸ್ಟ್ ಅಂತ ಬರುತ್ತೆ. ಈ ಅಧಿಕಾರ ಪಟ್ಟಿಯಲ್ಲಿ ವಿಷಯಗಳ ಮೇಲೆ ಕೇಂದ್ರ ಸಂಸತ್ತು ಮತ್ತು ರಾಜ್ಯ ಶಾಸಕಾಂಗಗಳು ಎರಡರಲ್ಲೂ ಕೂಡ ಕಾನೂನು ಮಾಡೋಕೆ ಅವಕಾಶ ಇರುತ್ತೆ. ಓಕೆನಾ. ವಿರೋಧ ಉಂಟಾದರೆ, ಒಂದು ವಿಷಯದ ಮೇಲೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಕಾನೂನು ಸಂಘರ್ಷ ಉಂಟಾದರೆ ಕೇಂದ್ರದ ಕಾನೂನು ಅಂತಿಮವಾಗಿ ಮೇಲುಗೈ ಸಾಧಿಸುತ್ತದೆ ಅಂತ ಹೇಳಿದ ಎಷ್ಟನೇ ವಿಧಿ ಅಂತಂದ್ರೆ 254ನೇ ವಿಧಿ. 254ನೇ ವಿಧಿ. ಮೂಲ ಸಂಖ್ಯೆ ಎಷ್ಟಿತ್ತು? 47 ಇತ್ತು. ಈ ಪ್ರಸ್ತುತ 52 ವಿಷಯಗಳು ಇದಾವೆ. ಪ್ರಮುಖ ಎಕ್ಸಾಂಪಲ್ ಯಾವ್ದು? ಶಿಕ್ಷಣ, ಅರಣ್ಯ,
ಕ್ರಿಮಿನಲ್ ಕಾನೂನು, ಮದುವೆ ಮತ್ತು ವಿಚ್ಛೇದನ, ಟ್ರೇಡ್ ಯೂನಿಯನ್ ಮತ್ತು ಬೆಲೆ ನಿಯಂತ್ರಣ ಇವೆಲ್ಲವನ್ನು ಕೂಡ ನಾವು ಕನ್ಕರೆಂಟ್ ಲಿಸ್ಟ್ ಅಲ್ಲಿ ನೋಡ್ತೀವಿ. ಹಾಗಾಗಿ ಇದರಲ್ಲಿ 42ನೇ ತಿದ್ದುಪಡಿ ಇದಕ್ಕೆ ಸ್ವಲ್ಪ ಅಡಾಪ್ಟ್ ಆಗುತ್ತೆ. ಯಾವ ರೀತಿ? 1947ರಲ್ಲಿ 42ನೇ ತಿದ್ದುಪಡಿ ಆಯಿತು. 5 ಪ್ರಮುಖ ವಿಷಯಗಳನ್ನ ರಾಜ್ಯ ಪಟ್ಟಿಯಿಂದ ಸಮವರ್ತಿ ಪಟ್ಟಿಗೆ ಆಯ್ತು. ಫಸ್ಟ್ ರಾಜ್ಯ ಪಟ್ಟಿಯಲ್ಲಿ ಇದ್ವು ಇವು 5 ವಿಷಯಗಳು ಯಾವ್ಯಾವ್ದು? ಎಜುಕೇಶನ್ ಇತ್ತು, ಫಾರೆಸ್ಟ್ ಇತ್ತು, ತೂಕ ಮತ್ತು ಅಳತೆ ಇತ್ತು, ವನ್ಯಜೀವಿಗಳ ಪಕ್ಷಿಗಳ ಸಂರಕ್ಷಣೆ ಇತ್ತು, ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಹೊರತುಪಡಿಸಿ ಇತರ ಎಲ್ಲಾ ನ್ಯಾಯಾಲಯಗಳ ಆಡಳಿತ ಸಂಘಟನೆ ಇವೆಲ್ಲವೂ ಕೂಡ ಫಸ್ಟ್ ರಾಜ್ಯ ಪಟ್ಟಿಯಲ್ಲಿತ್ತು. ಆಮೇಲೆ ಇದನ್ನು ಇಷ್ಟನ್ನು ತೆಗೆದು ಕೇಂದ್ರ ಪಟ್ಟಿಯಲ್ಲಿ ಹಾಕ್ಲಿಲ್ಲ, ಸಮವರ್ತಿ ಪಟ್ಟಿಯಲ್ಲಿ ಹಾಕಿದ್ರು. ಅಂದ್ರೆ ಎರಡರಲ್ಲೂ ಕೂಡ ನೀವು ಕೆಲಸ ಮಾಡ್ಬೇಕು, ಇದು ಈಕ್ವಲ್ ಆಗಿ ಕೆಲಸ ಮಾಡ್ಬೇಕು ಅನ್ನೋ ದೃಷ್ಟಿಯಿಂದ ಇವು 5 ಕೂಡ ಕೇಂದ್ರ ಪಟ್ಟಿ ರಾಜ್ಯ ಪಟ್ಟಿಯಿಂದ ಸಮವರ್ತಿ ಪಟ್ಟಿಗೆ ಡಿವೈಡ್ ಮಾಡಿದ್ರು, ಎತ್ತಾಕಿದ್ರು. ಎಷ್ಟು? 5. ಯಾವಾಗ? 42ನೇ ತಿದ್ದುಪಡಿ 1976ರಲ್ಲಿ. ನೆಕ್ಸ್ಟ್ ಶೇಷಾಧಿಕಾರ ಅಂತ ಬರುತ್ತೆ. 3 ಪಟ್ಟಿಗಳಲ್ಲಿ ಸೇರಿದ ಯಾವುದೇ ಹೊಸ ವಿಷಯ ಬಂದಾಗ, ಉದಾಹರಣೆಗೆ ಸೈಬರ್ ಕಾನೂನು, ಬಾಹ್ಯಾಕಾಶ ಸಂಶೋಧನೆ ಮೇಲೆ ಕಾನೂನು ಮಾಡುವ ಶೇಷಾಧಿಕಾರ ಯಾವ್ದಕ್ಕೈತೆ ಅಂದ್ರೆ ಸಂಸತ್ತಿಗಿದೆ ಶೇಷಾಧಿಕಾರ. ರೆಸಿಡ್ಯೂರಿ ಪವರ್ ಯಾವ್ದಕ್ಕೈತೆ? ಸಂಸತ್ತಿಗಿದೆ. 248ನೇ ವಿಧಿ ಅಂಡರಲ್ಲಿ ರೆಸಿಡ್ಯೂರಿ ಪವರ್ ಬರುತ್ತೆ. ಇದನ್ನ ಕೆನಡಾ ದೇಶದಿಂದ ತೆಗೆದುಕೊಂಡಿದೆ, ಎರವಲು ಪಡೆದೆ. ಆಮೇಲೆ ರೆಸಿಡ್ಯೂರಿ ಪವರ್ ಕೂಡ ಶೇಷಾಧಿಕಾರವನ್ನು ಅಲ್ಲಿಂದ ತಗೊಂಡಿದೆ. ಆಮೇಲೆ ಫೆಡರಲ್ ಸಿಸ್ಟಮ್ ಅನ್ನು ಕೂಡ ನಾವು ಕೆನಡಾದಿಂದ ಎರವಲು ಪಡೆದುಕೊಂಡಿದ್ವಿ. ಫೆಡರಲ್ ಸಿಸ್ಟಮ್ ಮೇಲೆ ಕ್ವಶನ್ ಬಂದಿತ್ತು ಅವಾಗ್ಲಿ. ಓಕೆನಾ? ನೆಕ್ಸ್ಟ್ ರಾಜ್ಯ ಮಾನವ ಹಕ್ಕುಗಳ ಸಂರಕ್ಷಣೆ ಕಾಯ್ದೆ ಯಾವ ವರ್ಷದಲ್ಲಿ ಜಾರಿಗೆ ಬಂತು? ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಸಂರಕ್ಷಣೆ ಕಾಯ್ದೆ ಬಂದಿದ್ದು 1993. ಕೇಂದ್ರೀಯ ಮಾನವ ಹಕ್ಕುಗಳ ಸಂರಕ್ಷಣೆ ಕಾಯ್ದೆ 1993ರಲ್ಲಿ ಜಾರಿಗೆ ಬಂತು. ಈ ನಿಬಂಧನೆಗಳಡಿಯಲ್ಲಿ ರಾಜ್ಯ ಮಾನವ ಹಕ್ಕುಗಳ ಆಯೋಗವನ್ನು ರಚಿಸಲು ಅವಕಾಶ ನೀಡಲಾಯಿತು. ರಾಜ್ಯ ಕಾನೂನು ಮಾನವ ಹಕ್ಕುಗಳ ಆಯೋಗ ಜೂನ್ 22, 2005ರಂದು ಅಧಿಕೃತವಾಗಿ ರಚನೆ ಆಯಿತು. ಬಟ್ ಆಕ್ಟ್ ಅಂತ ಕೇಳಿರೋದ್ರಿಂದ ಅದು ಯಾವಾಗ ಜಾರಿ ಬಂದಿರುತ್ತೋ, ಆಕ್ಟ್ ಯಾವಾಗ ಬಂದಿರುತ್ತೋ ಅದನ್ನೇ ನಾವು ತಗೊಳ್ಬೇಕಾಗತ್ತೆ. 1993. ಓಕೆನಾ? ನೆಕ್ಸ್ಟ್ ಮಾನವ ಹಕ್ಕುಗಳ ಸಂರಕ್ಷಣೆ ಕಾಯ್ದೆ 1993 ಜಾರಿಗೆ ಬಂದು 93 ಸೆಪ್ಟೆಂಬರ್ 28ರಂದು. ಇದನ್ನ ನಾವು ಸುಗ್ರೀವಾಜ್ಞೆ ಅಂದ್ರೆ ಆರ್ಡಿನೆನ್ಸ್ ಮೂಲಕ ಜಾರಿಗೆ ತರ್ತಾರೆ. 94 ಜನವರಿ 8ರಂದು ಸಂಸತ್ತಿನ ಅಂಗೀಕಾರದೊಂದಿಗೆ 93ರ ಕಾಯ್ದೆ 94ರಲ್ಲಿ ಜಾರಿಗೆ ಬರುತ್ತೆ. ಈ ಆಯೋಗವು ರಚನೆಗೆ ಅವಕಾಶ ಕೇಂದ್ರೀಯ ಕಾಯ್ದೆ ಸೆಕ್ಷನ್ 21ರ ಅಡಿಯಲ್ಲಿ ಪ್ರತಿ ರಾಜ್ಯದಲ್ಲಿ ಮಾನವ ಹಕ್ಕುಗಳ ಆಯೋಗವನ್ನ ರಚನೆ ಮಾಡ್ಬೇಕಂತಂದು ಸರ್ಕಾರ ಘೋಷಣೆ ಕೊಡುತ್ತೆ. ರಾಜ್ಯ ಸರ್ಕಾರ ಮಾನವ ಹಕ್ಕುಗಳ ಆಯೋಗ ಅಸ್ತಿತ್ವಕ್ಕೆ ಬಂದಿದ್ದು 1993ರ ರದ್ದಾಗಿದ್ದು. ಈ ಕಾಯ್ದೆಯು 1993 ರದ್ದ ಆಗಿದ್ದರೂ ಕೂಡ ಇದು 2005 ಜೂನ್ 28ರಂದು ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗವನ್ನು ಸ್ಥಾಪಿಸಿ ಅಧಿಕೃತವಾಗಿ ಅಧಿಸೂಚನೆಯನ್ನು ಹೊರಡಿಸ್ತಾರೆ. ಬಟ್ ಇದರಲ್ಲಿ 2005 ಇಲ್ಲ ನೋಡ್ರಿ ನೀವು, 2005 ಇಲ್ಲ. ಬಟ್ ಇದನ್ನ ಮೇನ್ ಆಗಿರುವಂತ ಆಕ್ಟ್ ಅನ್ನೇ ನಾವು ತಗೊಳ್ಬೇಕಾಗುತ್ತೆ. ಓಕೆ. ಕಾರ್ಯಾರಂಭ ಈ ಆಯೋಗವು ತನ್ನ ಕಾರ್ಯಚಟುವಟಿಕೆಗಳನ್ನು 2007 ಜುಲೈ 16ರಂದು ಪೂರ್ಣ ಪ್ರಮಾಣದಲ್ಲಿ ಸ್ಟಾರ್ಟ್ ಮಾಡುತ್ತೆ. ಓಕೆನಾ? ಬೆಂಗಳೂರಿನಲ್ಲಿ ಇದು ಕೇಂದ್ರ ಕಚೇರಿ ಇದೆ. ನೆಕ್ಸ್ಟ್ ಆಯೋಗ ರಚನೆ ಮತ್ತು ಅರ್ಹತೆ 2005ರ ತಿದ್ದುಪಡಿಯ ಪ್ರಕಾರ ಒಬ್ಬ ಅಧ್ಯಕ್ಷ, 2 ಸದಸ್ಯರು, ಟೋಟಲ್ ಆಗಿ 3 ಜನ ಇದರಲ್ಲಿ ಇರ್ಬೇಕಂತ ಹೇಳ್ತಾರೆ. ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಾಧೀಶರು ಅಥವಾ ಹೈಕೋರ್ಟ್ ನ ನಿವೃತ್ತ ನ್ಯಾಯಮೂರ್ತಿಗಳು ಇದರ ಅಧ್ಯಕ್ಷರಾಗಿರ್ತಾರೆ. ಸದಸ್ಯರು ಯಾರು? ಒಬ್ಬರು ಹೈಕೋರ್ಟ್ನ ಹಾಲಿ ನಿವೃತ್ತ ನ್ಯಾಯಮೂರ್ತಿ ಮತ್ತು ಜಿಲ್ಲಾ ನ್ಯಾಯಾಧೀಶರು ಕನಿಷ್ಠ 7 ವರ್ಷಗಳ ಕಾಲ ಅನುಭವವುಳ್ಳವರು ಇರಬೇಕು. ಇನ್ನೊಬ್ಬರು ಮಾನವ ಹಕ್ಕುಗಳ ಕ್ಷೇತ್ರದಲ್ಲಿ ಪ್ರಾಯೋಗಿಕ ಅನುಭವವನ್ನು ಹೊಂದಿರುವ ವ್ಯಕ್ತಿಯನ್ನ ನಾವು ಇದರಲ್ಲಿ ಸದಸ್ಯರನ್ನಾಗಿ ಮಾಡ್ತೀವಿ. ಮಾನವ ಹಕ್ಕುಗಳ ಆಯೋಗದ ಬಗ್ಗೆ ಇದು. ನೆಕ್ಸ್ಟ್ ಇವರನ್ನ ವಜಾಗೊಳಿಸುವುದು ಹೇಗೆ? ರಿಮೂವ್ ಮಾಡೋದು ಮತ್ತು ಅಪಾಯಿಂಟ್ ಮಾಡೋದು ಹೇಗೆ ಅಂತಂದ್ರೆ ರಾಜ್ಯದಲ್ಲಿ ರಾಜ್ಯಪಾಲರು ಮಾಡ್ತಾರೆ. ನೇಮಕಾತಿಯನ್ನು ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ 6-4 ಜನರ ಸಮಿತಿಯಲ್ಲಿ ಮುಖ್ಯಮಂತ್ರಿ, ಗೃಹ ಸಚಿವರು, ವಿಧಾನಸಭೆ ಸ್ಪೀಕರ್, ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರು, ವಿಧಾನ ಪರಿಷತ್ತಿನ ಸಭಾಪತಿ, ವಿಪಕ್ಷ ನಾಯಕ ಶಿಫಾರಸು ಮಾಡ್ತಾರೆ. ಟೋಟಲ್ ಆಗಿ ಇವರಿಗೆ 3 ವರ್ಷ 70 ವರ್ಷ ವಯಸ್ಸಿನ ಅವಧಿ ಇರುತ್ತೆ. ಯಾವ್ದು ಫಸ್ಟ್ ಬರುತ್ತೆ ಅದರಲ್ಲಿ ಮೂಲಕ ಇವರನ್ನ ತೆಗೆದುಹಾಕ್ತಾರೆ. ರಾಜ್ಯಪಾಲರು ನೇಮಕ ಮಾಡಿದರೂ ಸಹ ಅಧ್ಯಕ್ಷರನ್ನು ಅಥವಾ ಸದಸ್ಯರನ್ನು ತೆಗೆದುಹಾಕುವ ಅಧಿಕಾರ ಭಾರತದ ರಾಷ್ಟ್ರಪತಿಗಳಿಗೆ, ಪ್ರೆಸಿಡೆಂಟ್ಗೆ ಮಾತ್ರ ಇರುತ್ತದೆ. ಇಂಪಾರ್ಟೆಂಟ್. ಇಂಥ ಕೀ ಪಾಯಿಂಟ್ ಇದ್ದಾಗ ಕ್ವಶನ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದನ್ನ ಸುಪ್ರೀಂ ಕೋರ್ಟ್ನ ತನಿಖೆ ಆಧಾರದ ಮೇಲೆ ರಾಷ್ಟ್ರಪತಿಗಳು ತೆಗೆದುಹಾಕ್ಬೇಕಾಗುತ್ತೆ. ರಾಜ್ಯದಲ್ಲಾದ್ರೂ ಕೂಡ ರಾಷ್ಟ್ರಪತಿಗಳವರು ತೆಗೆದುಹಾಕ್ಬೇಕು. ಅದು ಸುಪ್ರೀಂ ಕೋರ್ಟ್ ತನಿಖೆ ಆಧಾರದ ಮೇಲೆ ತೆಗೆದುಹಾಕ್ಬೇಕು. ನೆಕ್ಸ್ಟ್ 1993 ಕಾಯ್ದೆ ಅಂತ ಉತ್ತರಿಸಬೇಕು. ಇದಕ್ಕೆ ಕರ್ನಾಟಕ ಆಯೋಗ ಸ್ಥಾಪನೆ 2005, ಕಾರ್ಯಾರಂಭ 2007. ಬಟ್ ಆಕ್ಟ್ ಅಂತ ಕೇಳಿದಾಗ 93 ಇದಕ್ಕೆ ರೈಟ್ ಆನ್ಸರ್ ಆಗಿರುತ್ತೆ. ಕ್ವಶನ್ ನಂಬರ್ 41. ರಾಷ್ಟ್ರಪತಿಗಳ ಏನಿದ್ರ ಮೇಲೆ ಯಾವ್ದು ಹೇಳಿಕೆ ಸರಿಯಾಗಿದೆ? ರಾಷ್ಟ್ರಪತಿಗಳ ಇಚ್ಛೆ ಇರುವವರೆಗೆ ರಾಜ್ಯಪಾಲರು ಅಧಿಕಾರದಲ್ಲಿ ಇರ್ತಾರೆ. 1ನೇ ಪಾಯಿಂಟ್. ರಾಜ್ಯಪಾಲರು ಯಾರ ಇಚ್ಛೆ ಇರುವವರೆಗೂ ರಾಜ್ಯಪಾಲರಾಗಿ ಇರ್ತಾರಂತಂದ್ರೆ ರಾಷ್ಟ್ರಪತಿಗಳ ಇಚ್ಛೆ ಇರುವವರೆಗೂ ಅಂತ ಹೇಳ್ತಿದ್ರೆ ಒಂದೇ ಸ್ಟೇಟ್ಮೆಂಟ್ ರೈಟ್. ಒಂದ್ ಎಲ್ಲೆಲ್ಲಿದೆ ಅದೆಲ್ಲವೂ ಸ್ಟೇಟ್ಮೆಂಟ್ ರೈಟ್ ಇರುತ್ತೆ. ಇದರಲ್ಲಿಲ್ಲ, ಇದನ್ನೊಂದು ತೆಗೆದಾಕ್ತೀನಿ ನಾನು.
ನೆಕ್ಸ್ಟ್ ರಾಜ್ಯಪಾಲರನ್ನು ರಾಷ್ಟ್ರಪತಿಗಳು ನೇಮಿಸುತ್ತಾರೆ. ರಾಷ್ಟ್ರಪತಿಗಳು ನೇಮಿಸ್ತಾರೆ. ಇದು ಕೂಡ ರೈಟ್. ಎರಡನೇದು ಕೂಡ ರೈಟ್. ಯಾವ್ದ್ರಲ್ಲಿದೆ? ಇದರಲ್ಲಿದೆ. ಒಂದನೇದ್ರಲ್ಲೆಲ್ಲ ಇದು ತೆಗೆದಾಕ್ತೀನಿ. 4 ಆಗ್ಬೇಕು ಅಥವಾ 3 ಆಗ್ಬೇಕು. ರಾಜ್ಯಪಾಲರು ಆ ರಾಜ್ಯದ ಜನರಿಂದ ಚುನಾಯಿಸ್ತಾರೆ. ಇಲ್ಲ, ಚುನಾವಣೆ ಮೂಲಕ ಗೆಲ್ಲೋದಿಲ್ಲ ಇವರು. ಹಾಗಾಗಿ 3 ಯಾವ್ದ್ರಲ್ಲಿದೆ ತೆಗೆದಾಕ್ತೀನಿ. ಇದರಲ್ಲಿದೆ. ನಮಗೆ ಇದು ಒಂದು ಗೊತ್ತಿದ್ರೆ ಸಾಕು ನೋಡ್ರಿ. ಒಂದ್ ನಿಮಿಷ. ಈಗ 3ನೇದು ರಾಂಗ್ ಅಂತ ಗೊತ್ತಿದ್ರೆ ನೀವು ರೈಟ್ ಆನ್ಸರ್ ಮಾಡ್ಬೋದು. 3ನೇದು, ರಾಜ್ಯಪಾಲರು ಆ ರಾಜ್ಯದ ಜನರಿಂದ ಚುನಾಯಿತರಾಗುತ್ತಾರೆ. ಇಲ್ಲ, ಇವರು ಚುನಾಯಿತರಾಗೋದಿಲ್ಲ. ಇವ್ರನ್ನ ಆಯ್ಕೆ ಮಾಡಿ ಕಳಿಸ್ತಾರೆ. ರಾಜ್ಯಪಾಲರನ್ನ ರಾಷ್ಟ್ರಪತಿಗಳು ಆಯ್ಕೆ ಮಾಡಿ ಕಳಿಸ್ತಾರೆ. ಹಾಗಾಗಿ ಚುನಾಯಿತರಾಗೋದಿಲ್ಲ ಅಂತಂದು ಅದು ಒಂದು ಪಾಯಿಂಟ್ ಗೊತ್ತಿದ್ರು ನೀವು ಆನ್ಸರ್ ಮಾಡ್ಬೋದು. 3ನೇದು ರಾಂಗ್. ಈಗ ನಮಗೆ 2ನೇದ್ರಲ್ಲಿ 3 ಇದೆ, 1ನೇದ್ರಲ್ಲಿ 3 ಇದೆ, 3ನೇದ್ರಲ್ಲಿ 3 ಇದೆ. ಬಟ್ 3 ಇಲ್ಲದೆ ಇರೋದು ಯಾವ್ದು ಅಂತಂದ್ರೆ 4ನೇ ಆಪ್ಷನ್ ಮಾತ್ರ. ಇದಕ್ಕೆ ರೈಟ್ ಹಾಕೊಂಡು ಹೋಗ್ತಿರ್ಬೇಕು. ಓಕೆನಾ? 156ನೇ ವಿಧಿ ಪ್ರಕಾರ ರಾಜ್ಯಪಾಲರು ರಾಷ್ಟ್ರಪತಿಗಳ ಅಧಿಕಾರದಲ್ಲಿರ್ತಾರೆ. ರಾಷ್ಟ್ರಪತಿಗಳ ಇಚ್ಛೆ ಇರುವವರೆಗೂ ಅಧಿಕಾರದಲ್ಲಿರ್ತಾರೆ. 155ನೇ ವಿಧಿ ಪ್ರಕಾರ ರಾಜ್ಯಪಾಲರನ್ನು ರಾಷ್ಟ್ರಪತಿಗಳು ನೇಮಿಸ್ತಾರೆ. ರಾಜ್ಯಪಾಲರು ಜನರಿಂದ ಅಥವಾ ಆಯ್ಕೆ ಆಗುವುದಿಲ್ಲ. ಇವರು ನೇಮಕ ಆಗ್ತಾರೆ. ಅಪಾಯಿಂಟ್ಮೆಂಟ್ ಆಗ್ತಾರೆ. ಇವರು ಎಲೆಕ್ಟೆಡ್ ಆಗೋದಿಲ್ಲ. ರಾಜ್ಯಪಾಲರ ಬಗ್ಗೆ ಏನ್ ನೋಡೋದಾಯ್ತು ಅಂದ್ರೆ ಭಾಗ 6ನೇ ಭಾಗ ವಿಧಿ 153ರಿಂದ 167. 153ರಿಂದ 167. ಇವರು ರಾಜ್ಯ ಕಾರ್ಯಾಂಗದ ಬಗ್ಗೆ ವಿವರಿಸಲಾಗ್ತದೆ. ರಾಜ್ಯಪಾಲರು ರಾಜ್ಯದ ಸಂವಿಧಾನಿಕ ಅಥವಾ ನಾಮ ಮಾತ್ರ ಮುಖ್ಯಸ್ಥರಾಗಿರ್ತಾರೆ. ರಾಜ್ಯದ ಸಂವಿಧಾನಿಕ ಮತ್ತು ನಾಮ ಮಾತ್ರ ಮುಖ್ಯಸ್ಥರಾಗಿರ್ತಾರೆ. ರಾಜ್ಯಪಾಲರ ನೇಮಕಾತಿ ಮತ್ತು ಅಧಿಕಾರಾವಧಿ 155ರಿಂದ 156. ಅರ್ಹತೆ ಮತ್ತು ಷರತ್ತುಗಳು 157ರಿಂದ 158. ರಾಜ್ಯಪಾಲರ ಪ್ರಮುಖ ಅಧಿಕಾರಗಳು ಪವರ್ಸ್ ಅಂಡ್ ಫಂಕ್ಷನ್ಸ್. ಪ್ರಮುಖ ಸಾಂಪ್ರದಾಯಿಕ ಸಮ್ಮೇಳನಗಳ ಬಗ್ಗೆ ಕನ್ವೆನ್ಷನ್ ಬಗ್ಗೆ ಕಂಪ್ಲೀಟ್ ಆಗಿ ಇವಾಗ ನೋಡೋಣ ನಾವು. ಫಸ್ಟ್ನೇದು ಏನಿದೆ? ರಾಜ್ಯಪಾಲರ ನೇಮಕಾತಿ ಮತ್ತು ಅಧಿಕಾರ. ಇದು ಆಲ್ರೆಡಿ ಎಲ್ಲಾ ಪೇಪರ್ ಅಲ್ಲೂ ಕೂಡ ಹೇಳಿದೀನಿ ನಾನು. ರಾಜ್ಯಪಾಲರ ಬಗ್ಗೆ ಬಹಳ ಪೇಪರ್ ಅಲ್ಲಿ ಕೂಡ ಡಿಸ್ಕಷನ್ ಮಾಡಿದ್ದೀನಿ ಆಲ್ರೆಡಿ. 17 ಪೇಪರ್ ಏನು ಸಾಲ್ವ್ ಮಾಡಿದಿವಲ್ಲೋ ಅದರಲ್ಲಿ. ಮತ್ತೆ ರಿವೈಸ್ ಈಗ ಮತ್ತೆ ಅಂದ್ರೆ ಟಾಪಿಕ್ ರಿಪೀಟ್ ಆಗ್ತಿದೆ ಅಂತ ನಿಮಗೆ ಗೊತ್ತಿರಬೇಕು. ಚಾಪ್ಟರ್ ರಿಪೀಟ್ ಆಗ್ತಿದೆ. 155ನೇ ವಿಧಿ ಏನ್ ಹೇಳುತ್ತೆ? ಅಪಾಯಿಂಟ್ಮೆಂಟ್ ಬಗ್ಗೆ ಹೇಳುತ್ತೆ. ಯಾರು ಅಪಾಯಿಂಟ್ ಮಾಡ್ತಾರೆ? ರಾಷ್ಟ್ರಪತಿಗಳು. ಭಾರತ ಅಮೆರಿಕದಂತೆ ರಾಜ್ಯಪಾಲರು ಚುನಾವಣಾ ಪದ್ಧತಿಯನ್ನು ಅಳವಡಿಸಿಕೊಂಡಿಲ್ಲ. ಕೆನಡಾದ ಮಾದರಿಯಂತೆ ಕೇಂದ್ರ ಸರ್ಕಾರದಿಂದ ನೇಮಕಗೊಳ್ಳುವ ಪದ್ಧತಿಯನ್ನು ಅಳವಡಿಕೆ ಮಾಡ್ಕೊಂಡಿದ್ದಾರೆ. 155ರ ಪ್ರಕಾರ ನೇಮಕ. ಓಕೆನಾ? ಇವ್ರನ್ನ ರಾಷ್ಟ್ರಪತಿಗಳ ಇಚ್ಛೆ ಇರುವವರೆಗೂ ಅಧಿಕಾರದಲ್ಲಿರ್ತಾರೆ ಅಂತ ಹೇಳೋದು 156ನೇ ವಿಧಿ. ಅಧಿಕಾರಾವಧಿ ಇವ್ರದ್ದು 5 ವರ್ಷ ಇರುತ್ತೆ. ತಮ್ಮ ರಾಜೀನಾಮೆಯನ್ನು ಅವರು ರಾಷ್ಟ್ರಪತಿಯವರಿಗೆ ಕೊಡ್ಬೇಕಾಗಿರುತ್ತೆ. ಅರ್ಹತೆ ಮತ್ತು ಷರತ್ತುಗಳೇನಿದೆ? 157ನೇ ವಿಧಿ ಪ್ರಕಾರ ಅರ್ಹತೆಗಳು ಭಾರತ ಪ್ರಜೆ ಆಗಿರ್ಬೇಕು, 35 ವರ್ಷ ವಯಸ್ಸಾಗಿರ್ಬೇಕು. ಷರತ್ತುಗಳೇನಿದೆ? ಯಾವುದೇ ರಾಜ್ಯ ಶಾಸಕಾಂಗದ ಆಗಿರಬಾರದು. ಆಮೇಲೆ ಲಾಭದಾಯಕ ಹುದ್ದೆಯಲ್ಲಿ ಇರಬಾರದು. 7ನೇ ಸಂವಿಧಾನ ತಿದ್ದುಪಡಿ ಒಬ್ಬನೇ ವ್ಯಕ್ತಿಗೆ 2 ಅಥವಾ ಹೆಚ್ಚಿನ ರಾಜ್ಯಗಳಿಗೆ ರಾಜ್ಯಪಾಲರನ್ನು ನೇಮಕ ಮಾಡುವ ಅವಕಾಶವನ್ನು ಕೂಡ ಕಲ್ಪಿಸಲಾಗಿದೆ. ಇದು 7ನೇ ತಿದ್ದುಪಡಿ. ಇದ್ರ ಮೇಲೆ ಕ್ವಶನ್ ಬಂದಿದೆ, ಹಾಗಾಗಿ ಇದನ್ನ ಯಾಡ್ ಮಾಡಿದೆ ಇಲ್ಲಿ. 1956ರಲ್ಲಿ 7ನೇ ತಿದ್ದುಪಡಿ ಮಾಡ್ತಾರೆ. ಅಂದ್ರೆ ಒಬ್ಬರನ್ನ ಹೆಚ್ಚಿನ ರಾಜ್ಯಗಳಿಗೆ ರಾಜ್ಯಪಾಲರನ್ನಾಗಿ ನೇಮಕ ಮಾಡೋದು. ಅಂದ್ರೆ ಎಕ್ಸಾಂಪಲ್ ಆಗಿ ಈ ಕರ್ನಾಟಕ, ಕೇರಳ ಇವೆರಡಕ್ಕೂ ಕೂಡ ಒಬ್ಬ ರಾಜ್ಯಪಾಲರನ್ನಾಗಿ ನೇಮಕ ಮಾಡೋ ಪವರ್ ಇದೆ. ಓಕೆನಾ? ಅದು ಕೂಡ ಯಾವಾಗ ಬಂತು? 7ನೇ ತಿದ್ದುಪಡಿಯ ಮೂಲಕ 1956ರಲ್ಲಿ ಬರುತ್ತೆ. ಆಮೇಲೆ ರಾಜ್ಯಪಾಲರ ಪ್ರಮುಖ ಅಧಿಕಾರಗಳೇನಿದೆ? ಕಾರ್ಯಾಂಗಿ ಅಧಿಕಾರ ಇದೆ, ಶಾಸನೀಯ ಅಧಿಕಾರ ಇದೆ, ಕ್ಷಮಾದಾನ ಅಧಿಕಾರ ಇದೆ. ಕಾರ್ಯಾಂಗಿ ಅಧಿಕಾರದಲ್ಲಿ ಮುಖ್ಯಮಂತ್ರಿ ಮತ್ತು ಇತರ ಸಚಿವರನ್ನು ನೇಮಕ ಮಾಡ್ತಾರೆ. ಆಮೇಲೆ ರಾಜ್ಯದ ಅಡ್ವೊಕೇಟ್ ಜನರಲ್, KPSC ಅಧ್ಯಕ್ಷ, ರಾಜ್ಯ ಹಣಕಾಸು ಅಧ್ಯಕ್ಷರ ನೇಮಕ ಮಾಡ್ತಾರೆ. ವಿಶ್ವವಿದ್ಯಾಲಯಗಳ ಚಾನ್ಸಲರ್ ಆಗಿ ಕಾರ್ಯನಿರ್ವಹಿಸ್ತಾರೆ. ಶಾಸನೀಯ ಅಧಿಕಾರಗಳೇನಿದ್ದಾವೆ? ರಾಜ್ಯ ಶಾಸನದ ಅಧಿವೇಶನಗಳನ್ನು ಕರೆಯುವುದು ಮತ್ತು ಮುಂದೂಡುವುದು, ವಿಧಾನಸಭೆಗಳನ್ನು ವಿಸರ್ಜಿಸುವ ಅಧಿಕಾರ ರಾಜ್ಯಪಾಲರಿಗಿರುತ್ತೆ. ಶಾಸಕಾಂಗದ ಅಂಗೀಕರಿಸಿದ ವಿಧೇಯಕಕ್ಕೆ ಅಂಕಿತ ಹಾಕುವುದು, ಆಮೇಲೆ ತಡೆಯುವುದು, ರಾಷ್ಟ್ರಪತಿಗಳ ಪರಿಕಲ್ಪನೆಗೆ ಕಾಯ್ದಿರಿಸುವುದು ಕೂಡ 200ನೇ ವಿಧಿಯ ಮೂಲಕ ಅದನ್ನು ಕೂಡ ಅವರಿಗೆ ಪವರ್ ಇರುತ್ತೆ. 213ನೇ ವಿಧಿಯಲ್ಲಿ ಸುಗ್ರೀವಾಜ್ಞೆಯನ್ನು ಹೊರಡಿಸುವ ಅಧಿಕಾರ ಇರುತ್ತೆ. ಕ್ಷಮಾದಾನ ಅಧಿಕಾರ ಅಂದ್ರೆ 161ರಲ್ಲಿ ಕ್ಷಮಾದಾನ ಅಧಿಕಾರವನ್ನು ಕೂಡ ಇವ್ರಿಗೆ ಪವರ್ ಇರುತ್ತೆ. ಅಂದ್ರೆ ರಾಜ್ಯದಲ್ಲಿ ಶಿಕ್ಷೆಗೊಳಗಾದ ವ್ಯಕ್ತಿಯನ್ನು ಕಡಿಮೆ ಮಾಡುವ ಅಮಾನತಿನಲ್ಲಿಡುವ ಅಧಿಕಾರ ಹೊಂದಿರ್ತಾರೆ. ಆದ್ರೆ ಮರಣದಂಡನೆ ಕಡಿಮೆ ಮಾಡುವ ಅವಕಾಶ ಇವ್ರಿಗಿರೋದಿಲ್ಲ. ಬಟ್ ಮರಣದಂಡನೆಯನ್ನು ಕಡಿಮೆ ಮಾಡುವ ಅವಕಾಶ ರಾಷ್ಟ್ರಪತಿಯವರಿಗೊಬ್ಬರಿಗೆ ಇರುತ್ತೆ. ನೆಕ್ಸ್ಟ್, ಪ್ರಮುಖ ಸಾಂಪ್ರದಾಯಿಕ ಸಮ್ಮೇಳನಗಳು. ನೇಮಕಗೊಳ್ಳುವ ವ್ಯಕ್ತಿ ಆ ನಿರ್ದಿಷ್ಟ ರಾಜ್ಯದ ಹೊರಗಿನವರಾಗಿರ್ಬೇಕು. ರಾಜ್ಯಪಾಲರು ನೇಮಿಸುವಾಗ ರಾಷ್ಟ್ರಪತಿಗಳು ಸಂಬಂಧಪಟ್ಟ ರಾಜ್ಯದ ಮುಖ್ಯಮಂತ್ರಿಗಳೊಂದಿಗೆ ಸಮಾಲೋಚನೆ ನಡೆಸಿ ನೇಮಕವನ್ನು ಮಾಡ್ಬೇಕು. 2 ಕೂಡ ಪಾಯಿಂಟ್ ಕರೆಕ್ಟ್ ಇದೆ. ಇದ್ರ ಮೇಲೆ ಕ್ವಶನ್ ಬಂದಿದೆ, ನೆನಪಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನಂಬರ್ 42. 42 ಪಂಚಾಯತ್ ರಿಲೇಟೆಡ್ ಯಾವಾಗಲೂ ಕ್ವಶನ್ ಬರಲೇಬೇಕು. ಸ್ಥಳೀಯ ಸರ್ಕಾರದ ಆರ್ಡರ್ ವೈಸ್ ಕೇಳಿದಾನೆ. ಕೆಳ ಹಂತದ ಮೇಲೆ. ಕೆಳ ಹಂತ ಅಂದ್ರೆ ಫಸ್ಟ್ ಗ್ರಾಮ ಪಂಚಾಯತ್ ಬರಬೇಕು, ಆಮೇಲೆ ತಾಲೂಕ್ ಪಂಚಾಯತ್ ಬರಬೇಕು, ಆಮೇಲೆ ಜಿಲ್ಲಾ ಪಂಚಾಯತ್ ಬರಬೇಕು.
ಓಕೆನಾ. ಆಮೇಲೆ ಜಿಲ್ಲಾ ಪಂಚಾಯತ್ ಬರ್ಬೇಕು. ಜಿಲ್ಲಾ ಪಂಚಾಯತಿ ಲಾಸ್ಟ್ ಯಾವ್ದಿದೆ, ಇದರಲ್ಲಿ ಇದೆ. ಗ್ರಾಮ ಪಂಚಾಯತ್ ಎಲ್ಲಿದೆ, ಫಸ್ಟ್ ಇಲ್ಲಿದೆ. ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಇದೆ ಫಸ್ಟ್. ಸೆಕೆಂಡ್ ಆನ್ಸರ್ ರೈಟ್ ಇದಕ್ಕೆ. ಕೆಳ ಹಂತ ಗ್ರಾಮ, ಆಮೇಲೆ ತಾಲೂಕು, ಆಮೇಲೆ ಜಿಲ್ಲಾ ಪಂಚಾಯತಿ. ಓಕೆನಾ. 73ನೇ ಸಂವಿಧಾನ ತಿದ್ದುಪಡಿ ಮಾಡಿ 1992ರಲ್ಲಿ ನಾವು ಮಾಡ್ಕೊಳ್ತೀವಿ. ಭಾಗ 9, ಭಾಗ 9, 9ನೇ ಭಾಗದಲ್ಲಿ ನಾವು ಪಂಚಾಯತ್ ಇರ್ತದೆ. ಅದರಲ್ಲಿ 11ನೇ ಅನುಸೂಚನೆ ಸೇರಿಸ್ತೀವಿ. ಇದರಲ್ಲಿ 243ರಿಂದ 243 ವರೆಗೂ ನಾವು ಪಂಚಾಯತ್ ರಿಲೇಟೆಡ್ ಇದ್ದಾವೆ. ಬಟ್ ನಾನು ಡೀಟೇಲ್ ಆಗಿ ಹೇಳಿರೋದ್ರಿಂದ ಅದು 29 ವಿಷಯಗಳನ್ನು ಕೂಡ ನಾನು ಇಲ್ಲಿ ಡಿಸ್ಕಷನ್ ಮಾಡಲ್ಲ. 1993 ಏಪ್ರಿಲ್ 24ರಂದು ಇಡೀ ದೇಶಾದ್ಯಂತ ಜಾರಿಗೆ ಬಂತಿದ್ದು. ಏಪ್ರಿಲ್ 24ರಂದು ರಾಷ್ಟ್ರೀಯ ಪಂಚಾಯತ್ ದಿನ ಅಂತ ಆಚರಣೆ ಮಾಡ್ತೀವಿ. ಕರ್ನಾಟಕ ಜಾರಿ ಬಂದು ಏಪ್ರಿಲ್ 30, 1993ರಲ್ಲಿ. ನೆಕ್ಸ್ಟ್ 3 ಹಂತದ ಪಂಚಾಯತ್ ವ್ಯವಸ್ಥೆ ಇದೆ ನಮ್ದ್ರಲ್ಲಿ. 243 ಬಿ ಎ ಪ್ರಕಾರ 20 ಲಕ್ಷಕ್ಕಿಂತ ಹೆಚ್ಚಿನ ಜನಸಂಖ್ಯೆ ಹೊಂದಿರುವ ಪ್ರತಿಯೊಂದು ರಾಜ್ಯದಲ್ಲೂ 3 ಹಂತದ ಪಂಚಾಯತ್ ವ್ಯವಸ್ಥೆ ಇರಬೇಕೆಂದು ಕಡ್ಡಾಯವಾಗಿದೆ. ಓಕೆನಾ. ನೆಕ್ಸ್ಟ್ ಗ್ರಾಮ ಪಂಚಾಯತಿ ಗ್ರಾಮ ಮಟ್ಟದಲ್ಲಿ ಇದು ಸಾರ್ವಜನಿಕ ಆಡಳಿತದ ಅತಿ ಕೆಳಗಿನ ಆಗಿರ್ತದೆ. ಇದು ಗ್ರಾಮ ಸಭೆ ಇರುತ್ತೆ ಇದರಲ್ಲಿ. 243 ಎ. ತಾಲೂಕ್ ಪಂಚಾಯತ್ ಇದು ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ಗಳ ನಡುವಿನ ಸಂಪರ್ಕ ಸೇತುವೆ. ಜಿಲ್ಲಾ ಪಂಚಾಯತ್ ಇದು ಜಿಲ್ಲೆಗಳ ಗ್ರಾಮೀಣ ಅಭಿವೃದ್ಧಿ ಅಂಡರ್ ಅಲ್ಲಿ ಬರುತ್ತೆ. ಓಕೆನಾ. ಯೋಜನೆಗಳನ್ನು ಅನುಷ್ಠಾನ ಮಾಡೋದು, ಮೇಲ್ವಿಚಾರಣೆ ಮಾಡೋದೆಲ್ಲ ಜಿಲ್ಲಾ ಪಂಚಾಯತಿ ಅಂಡರ್ ಅಲ್ಲೇ ಬರುತ್ತೆ. ಓಕೆ. ನೆಕ್ಸ್ಟ್ ಅಧಿಕಾರಾವಧಿ 243 ಈ ಅಧಿಕಾರಾವಧಿ ಬಗ್ಗೆ ಮಾತಾಡುತ್ತೆ. 5 ವರ್ಷಗಳ ಅಧಿಕಾರಾವಧಿ ವಿಸರ್ಜನೆಗೊಂಡ 6 ತಿಂಗಳ ಒಳಗಾಗಿ ಮತ್ತೆ ಚುನಾವಣೆ ನಡೆಸಬೇಕಂತಂದು. 243 ಡಿ ಇದು ಮೀಸಲಾತಿ ಬಗ್ಗೆ ಮಾತಾಡುತ್ತೆ. ಇದರಲ್ಲಿ SC ಎಷ್ಟಿರ್ಬೇಕು, ST ಅವ್ರು ಎಷ್ಟಿರ್ಬೇಕು, ಆಮೇಲೆ ಸಂವಿಧಾನದ ಪ್ರಕಾರ 1/3 ಸ್ಥಾನಗಳು ಮಹಿಳೆಯರಿಗೆ ಮೀಸಲಿರ್ಬೇಕು, ಆಮೇಲೆ 50% ನಮ್ದು ಕರ್ನಾಟಕದಲ್ಲಿ 50% ಇದೆ, ಇಷ್ಟು ಇರ್ಬೇಕಂತಂದು ಮೀಸಲಾತಿ ಬಗ್ಗೆ 243 ಡಿ ಹೇಳುತ್ತೆ. ರಾಜ್ಯ ಚುನಾವಣಾ ಆಯೋಗ ಕೆ ಹೇಳುತ್ತೆ. ರಾಜ್ಯ ಚುನಾವಣಾ ಆಯೋಗ. ರಾಜ್ಯ ಹಣಕಾಸು ಆಯೋಗ 243 ಐ ಹೇಳುತ್ತೆ. ಪಂಚಾಯತ್ಗಳ ಸಾಲ ಮತ್ತು ಹಣಕಾಸಿನ ಸ್ಥಿತಿಗತಿಗಳನ್ನು ಪರಿಶೀಲಿಸಲು ಪ್ರತಿ 5 ವರ್ಷಕ್ಕೊಮ್ಮೆ ರಾಜ್ಯಪಾಲರು ರಾಜ್ಯ ಹಣಕಾಸು ಆಯೋಗವನ್ನು ಸ್ಥಾಪನೆ ಮಾಡಬೇಕು. ಎಷ್ಟನೇ ವಿಧಿ ಮೂಲಕ? 243 ಐ ಮೂಲಕ. 11ನೇ ಅನುಸೂಚಿ ಪಂಚಾಯತ್ಗಳ ಆಡಳಿತದಲ್ಲಿ 29 ವಿಷಯಗಳು. 29 ವಿಷಯಗಳ ಬಗ್ಗೆನೂ ನಾನು ಬೇರೆ ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿದ್ದೀನಿ ಕಳೆದ ಕ್ಲಾಸಲ್ಲಿ, ಹಾಗಾಗಿ ಇಲ್ಲಿ ಹೇಳೋದಿಲ್ಲ. ನೆಕ್ಸ್ಟ್ ಗ್ರಾಮೀಣ ಸರ್ಕಾರದ ಸರಿಯಾದ ಶ್ರೇಣಿ ಯಾವುದು? ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ. ಅದಕ್ಕೆ ಆರ್ಡರ್ ವೈಸ್ ಅದಕ್ಕೆ ರೈಟ್ ಆನ್ಸರ್ ಆಗಿರುತ್ತೆ. ಓಕೆನಾ. ಐ ಹೋಪ್ ಅರ್ಥ ಆಗ್ತಿದೆ ಅಂತ ನಾನು ಭಾವಿಸ್ತೀನಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ 44 ಎಷ್ಟು ಟೋಟಲ್ ಎಷ್ಟು ಸ್ಲೈಡ್ ಇದಾವೆ? 110 ಇರ್ಬೇಕು ಸ್ಲೈಡ್ಸ್. 15 ಕ್ವಶನ್ ಪೇಪರ್ 110 ಸ್ಲೈಡ್ ಇರಬೇಕು ಮ್ಯಾಕ್ಸಿಮಮ್. 110 ಸ್ಲೈಡ್ ಇದಾವೆ. ನೋಡೋಣ. ನಾನು ಅವಾಗ್ಲೂ ಹೇಳಿದೆ ರಿಟ್ ಬಗ್ಗೆ ಕೇಳ್ತಾನೆ. ರಿಟ್ಸ್ ಬಗ್ಗೆ ಯಾವಾಗಲೂ ಕ್ವಶನ್ ಬರುತ್ತೆ ಅಂತಂದು. ಹೆಬೇಸ್ ಕಾರ್ಪಸ್, ಮ್ಯಾಂಡಮಸ್, ಸರ್ಶಿಯೋರರಿ, ಪ್ರೊಹಿಬಿಷನ್. ಹೆಬೇಸ್ ಕಾರ್ಪಸ್, ಸರ್ಶಿಯೋರರಿ, ಪ್ರೊಹಿಬಿಷನ್. ಈಗ ನೋಡೋಣ. ಮ್ಯಾಂಡಮಸ್ ಇದು ಇದರಲ್ಲಿ ಯಾವ್ದಾದ್ರು ಒಂದು ಗೊತ್ತಿದ್ರೆ ಆಗುತ್ತೆ ನಾನು ನೋಡೋಣ. ಫಸ್ಟ್ ಮ್ಯಾಂಡಮಸ್ ಸಾರ್ವಜನಿಕ ಅಧಿಕಾರಿ ಒಬ್ಬರು ತಮ್ಮ ಕಡ್ಡಾಯ ಕರ್ತವ್ಯ ನಿರ್ವಹಿಸಲು ಒತ್ತಾಯಿಸಲು ನ್ಯಾಯಾಲಯ ಹೊರಡಿಸುವ ಆದೇಶ. ಇದು ಎರಡನೇದು ರೈಟ್. ಎರಡನೇದು ರೈಟ್ ಎಲ್ಲಿದೆ? ಇಲ್ಲಿದೆ. ಇದು ಒಂದೇ ಆಪ್ಷನ್ ಒಂದೇ ರೈಟ್. ಒಂದೇದಕ್ಕೆ 3 ಹಾಗಾದ್ರೆ. ಹೆಬೇಸ್ ಕಾರ್ಪಸ್ ಬಂಧನದಿಂದ ವ್ಯಕ್ತಿಯನ್ನು ರಕ್ಷಣೆ ಮಾಡುವುದು. ಹೆಬೇಸ್ ಕಾರ್ಪಸ್ ಒಂದೇದ್ 3 ಇಲ್ಲಿ ಇದೆ. ಇವೆರಡನ್ನ ನಾವು ಆರಾಮ್ ತೆಗೆದಾಕ್ಬೋದು. ಒಂದೇದ್ರ ಮೇಲೆ ನಾವು ಜಡ್ಜ್ ಮಾಡ್ತೀವಿ ಅಂತ ಅಂದ್ರೆ ಒಂದೇದ್ರ ಸೆಕೆಂಡ್ ಅಂಡ್ ಫೋರ್ತ್ ಅನ್ನು ತೆಗೆದಾಕ್ಬೋದು. ಸರ್ಶಿಯೋರರಿ ಇದು ಕೆಳ ನ್ಯಾಯಾಲಯದ ಈಗಾಗಲೇ ಹೊರಡಿಸಿದ ಆದೇಶವನ್ನು ರದ್ದುಗೊಳಿಸಲು ಹೊರಡಿಸುವ ತಿದ್ದುಪಡಿಯ ರಿಟ್ ಯಾವ್ದಂತ ಅಂದ್ರೆ ಸರ್ಶಿಯೋರರಿ. ನೆಕ್ಸ್ಟ್ ಫೋರ್ತ್ ಒನ್ ಉಳಿದದ್ದು ಕೆಳ ನ್ಯಾಯಾಲಯಕ್ಕೆ ಉನ್ನತ ನ್ಯಾಯಾಲಯಗಳನ್ನು ಹೊರಡಿಸುವ ತಡೆ ಆದೇಶ ಯಾವ್ದಂದ್ರೆ ಪ್ರೊಹಿಬಿಷನ್. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ 1 ರೈಟ್ ಆನ್ಸರ್ ಇದಕ್ಕೆ. ಓಕೆ. ಇಷ್ಟೊತ್ತೇನು ಹೇಳ್ತಾ ಇದರಲ್ಲಿ ಎಲ್ಲ ಇದೆ, ನೋಡ್ಕೋಬಹುದು ನೀವು. ನ್ಯಾಯಾಲಯಗಳಲ್ಲಿ ರಿಟ್ ಹೊರಡಿಸ್ತಾರೆ. ರಿಟ್ ಹೊರಡಿಸುವ ಅಧಿಕಾರ ಇರುತ್ತೆ. ಓಕೆನಾ. ಅದರಲ್ಲಿ 32ನೇ ವಿಧಿ ಅಂತ ಬಂದ್ರೆ ಸುಪ್ರೀಂ ಕೋರ್ಟ್, 226 ಅಂತ ಬಂದ್ರೆ ಹೈಕೋರ್ಟ್. ಇದನ್ನ ನಾವು ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನದ ಆತ್ಮ ಅಂತ ಕರೀತಾರೆ. ಆತ್ಮ ಮತ್ತು ಹೃದಯ ಅಂತ ಕರೆದಿದ್ದಾರೆ ಇದನ್ನ. ರಿಟ್ ಹೊರಡಿಸುವುದು ವ್ಯಾಪ್ತಿ ಸುಪ್ರೀಂ ಕೋರ್ಟ್ಗಿಂತ ಹೈಕೋರ್ಟ್ಗೆ ಹೆಚ್ಚಿನ ಅಧಿಕಾರವಿದೆ. ಇದೊಂದು ಪಾಯಿಂಟ್ ನೆನ್ಪಿಟ್ಟುಕೊಳ್ರಿ. ರಿಟ್ ಹೊರಡಿಸುವ ವ್ಯಾಪ್ತಿಯಲ್ಲಿ ಸುಪ್ರೀಂ ಕೋರ್ಟ್ಗಿಂತ ಹೈಕೋರ್ಟ್ಗೆ ಜಾಸ್ತಿ ಪವರ್ ಇರುತ್ತೆ. ನೆಕ್ಸ್ಟ್ ಹೆಬೇಸ್ ಕಾರ್ಪಸ್ ಅಂತ ಹೇಳಿದ್ರೆ 24 ಗಂಟೆ ಒಳಗಾಗಿ ನ್ಯಾಯಾಲಯದ ಮುಂದೆ ಅವರನ್ನು ಹಾಜರು ಮಾಡಬೇಕು. ಅಕ್ರಮವಾಗಿ ಬಂಧನಕ್ಕೆ ಒಳಗಾದ ವ್ಯಕ್ತಿಯನ್ನ. ಸರ್ಕಾರದ ಅಧಿಕಾರಿಗಳು ಹಾಗೂ ಖಾಸಗಿ ವ್ಯಕ್ತಿಗಳು ಇಬ್ಬರು ವಿರುದ್ಧವಾಗಿಯೂ ಇದನ್ನು ಹೊರಡಿಸಬಹುದು. ಯಾವ್ದನ್ನ? ಹೆಬೇಸ್ ಕಾರ್ಪಸ್ ಅನ್ನ. ದೇಹವನ್ನು ಹಾಜರುಪಡಿಸು, ಟು ಹ್ಯಾವ್ ದ ಬಾಡಿ ಆಫ್ ಅಂತಂದು ಇದಕ್ಕೆ ಕೊಡ್ತಾರೆ. ಮ್ಯಾಂಡಮಸ್ ಅಂದ್ರೆ ವಿ ಕಮಾಂಡ್, ನಾವು ಆಜ್ಞಾಪಿಸುತ್ತೇವೆ. ಯಾವ್ದ್ರಲ್ಲಿ? ಸಾರ್ವಜನಿಕರ ಅಧಿಕಾರಿಗಳು ತನ್ನ ಕಾನೂನಾತ್ಮಕ ಕರ್ತವ್ಯವನ್ನು ವಿಫಲವಾದಾಗ ಆ ಕರ್ತವ್ಯವು ನಿರ್ವಹಿಸುವಂತೆ ನೀಡುವ ಆದೇಶ. ಯಾವುದು? ಮ್ಯಾಂಡಮಸ್. ಇದ್ರ ಖಾಸಗಿ ವ್ಯಕ್ತಿಗಳು ರಾಷ್ಟ್ರಪತಿ, ರಾಜ್ಯಪಾಲರ ವಿರುದ್ಧ ಹೊರಡಿಸುವಂತಿಲ್ಲ. ಮ್ಯಾಂಡಮಸ್ ಅನ್ನ ಖಾಸಗಿ ವ್ಯಕ್ತಿಗಳಿಗೆ ಬರೋದಿಲ್ಲ, ರಾಷ್ಟ್ರಪತಿಗೆ ಬರೋದಿಲ್ಲ, ರಾಜ್ಯಪಾಲರಿಗೆ ಬರೋದಿಲ್ಲ. ಬಟ್ ಸಾರ್ವಜನಿಕ ಅಧಿಕಾರಿಯು ಅವರಿಗೆ ಬರುತ್ತೆ.
ನೆಕ್ಸ್ಟ್ ಸರ್ಶ್ಯೂರರಿ ಟು ಬಿ ಸಾಕ್ಷಿಯಾಗಿಸುವುದು ಅಂದ್ರೆ ಉತ್ಪ್ರೇಕ್ಷಣ, ನ್ಯಾಯಾಲಯಗಳು ನ್ಯಾಯಾಧೀಕರಣ ಮತ್ತು ಅಧಿಕಾರ ವ್ಯಾಪ್ತಿ ಮೀರಿ ಅಂತಿಮ ತೀರ್ಪು ಅಥವಾ ಆದೇಶವನ್ನು ರದ್ದುಗೊಳಿಸುವುದು ಹೊರಡಿಸುವ ರಿಟ್ ಯಾವ್ದಂದ್ರೆ ಸರ್ಶ್ಯೂರರಿ. ಇದು ಪರಿಹಾರಾತ್ಮಕ ಸ್ವರೂಪದ್ದಾಗಿರುತ್ತೆ. ನೆಕ್ಸ್ಟ್ ಪ್ರೊಹಿಬಿಷನ್, ಇದು ತಡೆಯುವುದು ಅಂದ್ರೆ ಕೆಳ ನ್ಯಾಯಾಲಯಗಳು ತನ್ನ ಅಧಿಕಾರ ವ್ಯಾಪ್ತಿಯನ್ನು ಮೀರಬಾರ್ದು, ಅಧಿಕಾರ ವ್ಯಾಪ್ತಿಯನ್ನು ಮೀರದೆ ಆ ಪ್ರಕ್ರಿಯೆಯನ್ನು ಮಧ್ಯದಲ್ಲಿ ತಡೆಯುವುದು ಯಾವುದಂದ್ರೆ ಪ್ರೊಹಿಬಿಷನ್. ಈ ತಡೆಗಟ್ಟುವ ಮತ್ತು ಸ್ವರೂಪದ ಅಂತಿಮ ತೀರ್ಪು ಬಂದಿರುವುದಿಲ್ಲ, ಇದನ್ನ ನಾವು ಪ್ರೊಹಿಬಿಷನ್ ಅಂತ ಕರಿತೀವಿ. ಕೋವರೆಂಟ್ ಅಂತ ಅಂದ್ರೆ ಆ ಅಕ್ರಮವಾಗಿ ಪಡೆದುಕೊಂಡಿರುವ ಹುದ್ದೆಯನ್ನ ನಾವು ನೋಡೋದನ್ನ ನಾವು ಕೋವರೆಂಟ್ ಅಂತ ಓದ್ತೀವಿ. ನೆಕ್ಸ್ಟ್ ಸರ್ಶ್ಯೂರರಿ ಮತ್ತು ಪ್ರೊಹಿಬಿಷನ್ ನಡುವಿನ ವ್ಯತ್ಯಾಸ ಏನಿದೆ? ಪ್ರೊಹಿಬಿಷನ್ ಅಂದ್ರೆ ಈ ಪ್ರಕರಣದಲ್ಲಿ ಕೆಳ ನ್ಯಾಯಾಲಯಗಳು ಇನ್ನೂ ವಿಚಾರಣೆ ಹಂತದಲ್ಲಿರುವಾಗ ವಿಚಾರಣೆಯನ್ನು ತಡೆಯಲು ನೀಡಲಾಗುತ್ತಿದೆ ಯಾವುದನ್ನ? ಪ್ರೊಹಿಬಿಷನ್ ಅನ್ನ. ಸರ್ಶ್ಯೂರರಿ ಅಂದ್ರೆ ಕೆಳ ನ್ಯಾಯಾಲಯವು ಈಗಾಗಲೇ ತೀರ್ಪು ನೀಡಿ ಮುಗಿಸಿದ ನಂತರ ಆ ತೀರ್ಪನ್ನು ರದ್ದುಪಡಿಸುವುದು ಯಾವ್ದಂದ್ರೆ ಸರ್ಶ್ಯೂರರಿ. ನೆಕ್ಸ್ಟ್ ಇದರಲ್ಲಿ ಹೆಬಿಯಸ್ ಕಾರ್ಪಸ್ ಅಂದ್ರೆ ಸಮರಿ ನೋಡೋದಾಯ್ತು ಅಂದ್ರೆ ಹೆಬಿಯಸ್ ಕಾರ್ಪಸ್ ಅಂದ್ರೆ ಅಕ್ರಮ ಬಂಧನದ ರಕ್ಷಣೆ. ಮ್ಯಾಂಡಮಸ್ ಅಂದ್ರೆ ಕರ್ತವ್ಯ ಲೋಪಗಳ ಎಸಗಿದ ಅಧಿಕಾರಿಗಳಿಗೆ ಆದೇಶ. ಪ್ರೊಹಿಬಿಷನ್ ಅಂದ್ರೆ ಕೆಳ ನ್ಯಾಯಾಲಯದ ಪ್ರಕ್ರಿಯೆ ತಡೆಯುವುದು. ಸರ್ಶ್ಯೂರರಿ ಅಂದ್ರೆ ಕೆಳ ನ್ಯಾಯಾಲಯದ ತಪ್ಪು ಆದೇಶ ರದ್ದುಗೊಳಿಸುವುದು. ಕೋವಾರೆಂಟ್ ಅಂದ್ರೆ ಹುದ್ದೆಗೆ ಸಿಂಧುತ್ವವನ್ನ ಪ್ರಶ್ನಿಸುವುದು. ನೆಕ್ಸ್ಟ್ ಕ್ವಶನ್ ನಂಬರ್ 50. ಈ ಕೆಳಗಿನ ಯಾವ ಸಮಿತಿಯು ಭಾರತದಲ್ಲಿ ಬಡತನ ಅಂದಾಜಿಸುವುದಕ್ಕೆ ಸಂಬಂಧಿಸಿಲ್ಲ? ಬಡತನ ಅಂದಾಜಿಸುವುದಕ್ಕೆ ಸಂಬಂಧಿಸಿಲ್ಲ ಅಂತ ಕೇಳಿದ್ರೆ ಹಾಗಾದ್ರೆ ಎಂ ನರಸಿಂಹನ್ ಸಮಿತಿ ಇದಕ್ಕೆ ರೈಟ್. ಯಾಕಂತಂದ್ರೆ ಎಂ ನರಸಿಂಹನ್ ಸಮಿತಿ ಇದಕ್ಕೆ ಇದು ಯಾವ್ದಕ್ಕಂತಂದ್ರೆ ಹಣಕಾಸು ವಲಯಕ್ಕೆ ಬರುತ್ತೆ, ಓಕೆನಾ, ಬ್ಯಾಂಕಿಂಗ್ ಸಿಸ್ಟಮ್ ಬರುತ್ತೆ. ಹಾಗಾಗಿ ಇದು ರಾಂಗು. ಸಿ ರಂಗರಾಜನ್ ಸಮಿತಿ ಹೌದು, ಬಡತನಕ್ಕೆ ಸಂಬಂಧಿಸಿದ್ದು. ರಂಗರಾಜನ್ ಸಮಿತಿ ಹೌದು, ಇದು ಯಾವ ಬರ್ತದೆ? 2014 ಬರುತ್ತೆ, 2014ರಲ್ಲಿ. ಆಮೇಲೆ ಲಕ್ಕಡವಾಲ ಸಮಿತಿ ಬರುತ್ತೆ, ಇದು 1993 ಅಲ್ಲಿ ಬರುತ್ತೆ, ಇದು ಕೂಡ ಹೌದು. ಆಮೇಲೆ ಸುರೇಶ್ ತೆಂಡ್ಲುಕರ್ ಸಮಿತಿ ಕೂಡ ಕಂಡು ಬರುತ್ತೆ, ಇದು 2009ರಲ್ಲಿ ಕಂಡು ಬರುತ್ತೆ, ಓಕೆನಾ, 2009ರಲ್ಲಿ. ಇವು ಮೂರು ಕರೆಕ್ಟ್. ಬಟ್ ಎಂ ನರಸಿಂಹನ್ ಸಮಿತಿ ಇದು ಬ್ಯಾಂಕಿಂಗ್ ರಿಲೇಟೆಡ್ ಸಂಬಂಧಿಸಿರುತ್ತೆ, ಬ್ಯಾಂಕಿಂಗ್ ರಿಲೇಟೆಡ್. ಹಾಗಾಗಿ ಎಂ ನರಸಿಂಹನ್ ಸಮಿತಿಯನ್ನ ನಾವು 1991ರಲ್ಲಿ ನೋಡ್ತೀವಿ. ಹಾಗಾಗಿ ಇದು ರೈಟ್ ಆನ್ಸರ್ ಯಾವ್ದಂದ್ರೆ ನರಸಿಂಹನ್ ಸಮಿತಿ. ನರಸಿಂಹನ್ ಸಮಿತಿಯು ಭಾರತದಲ್ಲಿ ಬ್ಯಾಂಕಿಂಗ್ ಮತ್ತು ಹಣಕಾಸು ವಲಯದ ಸುಧಾರಣೆಗೆ ಜಾರಿಗೆ ತಂದಿರ್ತಾರೆ. ಸಿ ನರಸಿಂಹನ್ ಸಮಿತಿಯವರು ಲಕ್ಕಡ್ವಾಲ್ ಸಮಿತಿ ಮತ್ತು ಸುರೇಶ್ ತೆಂಡೂಲ್ಕರ್ ಸಮಿತಿ ಇವರು ಮೂರು ಭಾರತದ ಬಡತನ ರೇಖೆಗಿಂತ ಬಡತನ ಪ್ರಮಾಣವನ್ನು ಅಳತೆ ಮಾಡಲು ರಚಿಸಲಾದಂತಹ ಸಮಿತಿಗಳಾಗಿವೆ. ನರಸಿಂಹನ್ ಸಮಿತಿ ನೋಡೋದಾಯ್ತಂದ್ರೆ ಇದು ಬ್ಯಾಂಕಿಂಗ್ ಮತ್ತು ಹಣಕಾಸು ವಲಯ ಸುಧಾರಣೆಗೆ 1991ರಲ್ಲಿ ನೇಮಕ ಮಾಡಲಾಗಿದೆ. ಅವಾಗ ಅವರು ಮಾಜಿ ಗವರ್ನರ್ ಆಗಿರ್ತಾರೆ, RBI ಗವರ್ನರ್. ಶಿಫಾರಸ್ ಏನ್ ಮಾಡ್ತಾರೆ? SLR ಮತ್ತು CRR ಪ್ರಮಾಣ ತಗ್ಗಿಸುವುದು, ಬಡ್ಡಿ ದರಗಳ ಸಡಿಲಿಕೆ, 4 ಹಂತದ ಬ್ಯಾಂಕಿಂಗ್ ವ್ಯವಸ್ಥೆ ಮತ್ತು ನಿರ್ವಹಣಾ ರಹಿತ ಆಸ್ತಿಗಳನ್ನು ನಿರ್ವಹಣೆ ಮಾಡುವುದು ಇದರ ಉದ್ದೇಶ ಆಗಿರ್ತದೆ. ನೆಕ್ಸ್ಟ್ ನರಸಿಂಹನ್ ಸಮಿತಿ 2 ಅಂತ ಮಾಡ್ತಾರೆ, ಅಂದ್ರೆ ಪೇಜ್ 2 ಅಂತಂದು. ಅದರಲ್ಲಿ 1998ರಲ್ಲಿ ಮಾಡ್ತಾರೆ ಅದನ್ನ, ಅದು ಬಿಟ್ರೆ ಹೋಗ್ಲಿ. ನೆಕ್ಸ್ಟ್ ಬಡತನಕ್ಕೆ ರಿಲೇಟೆಡ್ ಅಗಲ್ ಕಮಿಟಿ, ಲಕ್ಕಡ್ವಾಲ ಕಮಿಟಿ, ಸುರೇಶ್ ತೆಂಡೂಲ್ಕರ್ ಕಮಿಟಿ, ಸಿ ರಂಗರಾಜನ್ ಕಮಿಟಿ, ಇವು 4 ಕೂಡ ಬಡತನಕ್ಕೆ ಅಂದಾಜು ಮಾಡಲು ಬರುವಂತಹ 4 ಕಮಿಟಿಗಳಾಗಿರ್ತವೆ. ಐ ಹೋಪ್ ಅರ್ಥ ಆಯ್ತು ಅಂತ ನಾನು ಭಾವಿಸ್ತೇನೆ. ಇಷ್ಟು ಎಷ್ಟಪ್ಪ ಟೋಟಲ್ 109 ಪೇಜ್. ಟೋಟಲ್ 109 ಪೇಜ್, 15 ಕ್ವಶನ್ಗೆ ನಾವು 109 ಪೇಜ್ ಇರುವಂತಹ ಕಂಪ್ಲೀಟ್ ಅನಾಲಿಸಿಸ್ ನೋಟ್ಸ್ ಅನ್ನು ಕೂಡ ನಿಮಗೆ ಆ್ಯಪ್ ಅಲ್ಲಿ ಸಿಗುತ್ತೆ. ಇದು ನೀವು ಯಾರಾದ್ರೂ ಕಳೆದ 17 ಪೇಪರ್ ಮತ್ತು ಇದು 18ನೇ ಪೇಪರ್ ಸೇರ್ಕೋಬೇಕಂತ ಅಂದ್ರೆ ಹಿರೇಮಠ್ ಕ್ಲಾಸಸ್ ಆ್ಯಪ್ ಅಂತ ಇದೆ. ಹಿರೇಮಠ್ ಕ್ಲಾಸ್ ನೀವು ಪ್ಲೇಸ್ಟೋರ್ ಅಲ್ಲಾದ್ರೂ ಹೋಗಿ, ಅಥವಾ ಈ ಯೂಟ್ಯೂಬ್ ಅಲ್ಲಿ ಇರುತ್ತೆ, ಇದು ಕ್ಲಾಸು ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಅಥವಾ ನೀವು ಟೆಲಿಗ್ರಾಮ್ ಅಲ್ಲಿ ಏನಾದ್ರು ಜಾಯ್ನ್ ಆದ್ರೆ ಅಲ್ಲೂ ಕೂಡ ನಿಮಗೆ ಲಿಂಕ್ ಅನ್ನ ಶೇರ್ ಮಾಡ್ತಾರೆ, ಅದ್ರ ಥ್ರೂ ನೀವು ಜಾಯ್ನ್ ಆಗಿ ಈ ರೀತಿ ಇರುತ್ತೆ. ಅಲ್ಲೊಂದು ಪೇಡ್ ಕೋರ್ಸಸ್ ಅಂತಂದು ಅದರಲ್ಲಿ ಇರುತ್ತೆ. ಈಗ ಏನ್ ನೋಡಿದ್ರಲ್ಲ ನೋಟ್ಸ್, ನೀವು ಇದೇ ರೀತಿ ಕಳೆದ ಎಲ್ಲಾ ಈ 17 ಕ್ವಶನ್ ಪೇಪರ್ ಕೂಡ ನೋಟ್ಸ್ ಕೂಡ ಅವೈಲೇಬಲ್ ಇರುತ್ತೆ, ವಿತ್ ಕ್ಲಾಸ್ ಕೂಡ ಅವೈಲೇಬಲ್ ಇರುತ್ತೆ. ಈ ಕ್ಲಾಸ್ ಕೂಡ ಅಲ್ಲಿ ಅಪ್ಲೋಡ್ ಮಾಡ್ತೀವಿ, ಈ PDF ಕೂಡ ಅಲ್ಲಿ ಅಪ್ಲೋಡ್ ಮಾಡ್ತೀವಿ, ಓಕೆನಾ. ನಿಮ್ಗೆ ಯಾರಿಗಾದ್ರೂ ಯೂಸಸ್ ಇದ್ರೆ ನೀವು ತಗೋಬಹುದು. ಹಾಗೆ ಈ ಕ್ಲಾಸ್ ಹೇಗಿತ್ತು ಅಂತಂದು ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ, ಮತ್ತೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೆಚ್ಚಿಗೆ ಆಯ್ತಲ್ವಾ, ನಾನ್-HK ಪೇಪರ್ ಕೂಡ ಪೊಲಿಟಿಯನ್ನ ಕಂಪ್ಲೀಟ್ ಮಾಡೋದಿದೆ. ಅಂದ್ರೆ ಟೋಟಲ್ 19 ಪೇಪರ್ ಆಗ್ತವೆ, ಓಕೆನಾ. ಮತ್ತೆ ಬೇರೆ ಕ್ಲಾಸಸ್ ಅಲ್ಲಿ ಸಿಗ್ತೇನೆ ಅಂತ ಹೇಳ್ತಾ, ಟೇಕ್ ಕೇರ್.